ಸೊ ನೋಡಿ ಇಲ್ಲಿ, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಫಾರ್ ದ PDE z into zx plus zy equal to 1 with ಸೊ ಇನಿಷಿಯಲ್ ಕರ್ವ್ ಕೊಟ್ಟಿದ್ದಾರೆ ಇಲ್ಲಿ x ನಾಟ್ equal to s, y ನಾಟ್ equal to s, z ನಾಟ್ ಏನು ಕೊಟ್ಟಿದ್ದಾರೆ s/2. ಸೊ s lies between 0 and 1. ಓಕೆ, ಆ ಪ್ರಾಬ್ಲಮ್ ಹೇಳಿ ಸ್ವಲ್ಪ. ಅದು ಏನಿದೆ? z into zx plus zy equal to 1. ಓಕೆ, ನೆಕ್ಸ್ಟ್ x naught is equal to s, s ಕೊಟ್ಟಿದ್ದಾರೆ. ನೆಕ್ಸ್ಟ್ y naught is equal to s, ಹಾ ಮ್ಯಾಮ್, z naught is equal to s/2. And s lies between 0 to 1. ಓಕೆ ನೋಡಿ. ಸೊ ನಿನ್ನ ನಮಗೆ ಹೇಳಿದೆ ಏನಂತಂದ್ರೆ, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಅಂತಂದ್ರೆ ಇಲ್ಲಿ ನೋಡಿ ಯಾವ ತರ ಅಂತಂದ್ರೆ, ನಮ್ಗೆ ಕೇಳಿಸ್ತಾನ ಮ್ಯಾಮ್? Yes, sir. ಈಗ ನೋಡಿ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಇಲ್ಲಿ ಪಿ ತಗೊಳ್ಳಿ. ಸೊ ಪಿ ಈಕ್ವಲ್ ಏನಿದೆ? ಸೊ ಪಿ ಪ್ಲಸ್ ಕ್ಯೂ ಕ್ಯೂ ಈಕ್ವಲ್ ಕ್ಯೂ ಏನಿದೆ ನೋಡಿ 1 ಇದೆ. ಸೊ ಆರ್ ಏನಿದೆ 1 ಇದೆ. ಓಕೆನಾ? ಇದು ಎಕ್ಸ್ ನಾಟ್, ಇದು ವೈ ನಾಟ್, ಝಡ್ ನಾಟ್ ಅಂತ. ಸೊ ಇವಾಗ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಕಂಡುಹಿಡಿಯಬೇಕು ಅಂತಂದ್ರೆ ಎಕ್ಸ್ ವೈ ಝಡ್ ಕಂಡುಹಿಡಿಯಬೇಕು. ಫಸ್ಟ್ ಒನ್, ಸೊ ಡಿ ಎಕ್ಸ್ ಬೈ ಡಿ ಟಿ ತಗೊಳ್ಳಿ. ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು, ಸೊ ಪಿ ಮಾಡಬೇಕು. ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಪಿ. ನೆಕ್ಸ್ಟು ಡಿ ವೈ ಬೈ ಡಿ ಟಿ ಈಕ್ವಲ್ ಏನಿದೆ ನೋಡಿ ಕ್ಯೂ ಮಾಡಬೇಕು. ನೆಕ್ಸ್ಟ್ ಡಿ ಝಡ್ ಬೈ ಡಿ ಟಿ ಏನ್ ಮಾಡ್ತೀರಾ? ಸೊ 1, ದಟ್ ಈಸ್ ಆರ್. ಓಕೆನಾ? ಇವಾಗ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪಿ ಈಕ್ವಲ್ ಏನ್ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ? ಸೊ ಝಡ್ ಕೊಟ್ಟಿದ್ದಾರೆ, ಝಡ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಡಿ ವೈ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಏನ್ ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿ ಝಡ್ ಬೈ ಡಿ ಟಿ ಏನ್ ಕೊಟ್ಟಿದ್ದಾರೆ? ಆರ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಏನು ಸಾಲ್ವ್ ಮಾಡಿ ನೀವು. ಅವಾಗ ಏನಾಗುತ್ತೆ ಹೇಳಿ ಸಾಲ್ವ್ ಮಾಡಿದ್ದು? ಫಸ್ಟ್ ಒನ್ ಇದು ಡಿ ಝಡ್ ಬೈ ಡಿ ಟಿ ಈಕ್ವಲ್ ಟು 1 ಇದೆ ಅಲ್ವಾ? ಸೊ ಡಿ ಝಡ್ ಏನಾಗುತ್ತೆ ಹೇಳಿ? ಡಿ ಟಿ ಆಗುತ್ತೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಝಡ್ ಈಕ್ವಲ್ ಟು ಟಿ ಪ್ಲಸ್ C1 ಆಗುತ್ತೆ ಅಲ್ವಾ? ಝಡ್ ಈಕ್ವಲ್ ಏನ್ ಬರ್ತಿದೆ ನೋಡಿ? ಟಿ ಪ್ಲಸ್ C1. ಸೊ ಇವಾಗ ನೋಡಿ ಇನಿಷಿಯಲ್ ಕರ್ವ್ ಕೊಟ್ಟಿರೋದ್ರಿಂದ ಅಟ್ ಟಿ ಈಕ್ವಲ್ ಟು 0 ಮಾಡ್ಬೇಕು ನೀವು ಈಗ. ಸೊ ಅಟ್ ಟಿ ಈಕ್ವಲ್ ಟು 0 ಮಾಡಿದ್ರೆ ಇಲ್ಲಿ ಏನಾಗುತ್ತೆ ನೋಡಿ? ಝಡ್ ನಾಟ್ ಆಗುತ್ತೆ. ಝಡ್ ನಾಟ್ ಈಕ್ವಲ್ ಟು ಟಿ 0 ಆಗುತ್ತೆ. C1 ಝಡ್ ನಾಟ್ ಅದೇನು ಕೊಟ್ಟಿದ್ದಾರೆ ನೋಡಿ? s/2 ಕೊಟ್ಟಿದ್ದಾರೆ. ಓಕೆನಾ? ಸೊ C1 ಏನ್ ಬರ್ತಿದೆ ಇವಾಗ? s/2 ಬರ್ತಿದೆ. ಸೊ ಇವಾಗ ಓಕೆ, C1 s/2 ಬಂತು. ನೆಕ್ಸ್ಟ್ ಡಿ ವೈ ಬೈ ಡಿ ಟಿ ನಾನು ಸಾಲ್ವ್ ಮಾಡಿ. ಸೊ ಡಿ ವೈ ಈಕ್ವಲ್ ಟು ಡಿ ಟಿ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಟಿ ವೈ ಈಕ್ವಲ್ ಏನಾಗುತ್ತೆ? ಟಿ ಪ್ಲಸ್ C2 ಆಗುತ್ತೆ. ಓಕೆನಾ? ಇವಾಗ C2 ಕಂಡು ಹಿಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇನಿಷಿಯಲ್ ಕಂಡೀಷನ್ ಟಿ ಈಕ್ವಲ್ ಟು 0 ತಗೊಂಡು, ಸೊ ಇವಾಗ ಏನಾಗುತ್ತೆ? ವೈ ನಾಟ್ ಆಗುತ್ತೆ. ಇದು ಈಕ್ವಲ್ ಟು 0 ಆಗುತ್ತೆ. C2. ಸೊ ವೈ ನಾಟ್ ಏನ್ ಕೊಟ್ಟಿದ್ದಾರೆ ನೋಡಿ? ಎಸ್ ಕೊಟ್ಟಿದ್ದಾರೆ. ಸೊ C2 ಏನ್ ಬಂತು? ಎಸ್ ಬಂತು. ನೆಕ್ಸ್ಟ್ ಇವಾಗ ಇಲ್ಲಿಗೆ ಬರ್ರಿ. ಅಲ್ಲಿ ಏನಿದೆ ನೋಡಿ? ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಝಡ್ ಇದೆ. ಸಾಲ್ವ್ ಮಾಡೋಕ್ಕಾಗಲ್ಲ, ಬಟ್ ಝಡ್ ಬಂದಿದೆ ನಮಗೆ. ಝಡ್ ಏನ್ ಬಂದಿದೆ ನೋಡಿ? ಟಿ ಪ್ಲಸ್ C1 ಅಂತ ಬಂದಿದೆ ನೋಡಿ. ಟಿ ಪ್ಲಸ್ C1. C1 ಅಂದ್ರೆ ಏನಿದೆ? s/2 ಇದೆ. ಅವಾಗ ಇಲ್ಲಿ ಏನಾಗುತ್ತೆ? ಟಿ ಪ್ಲಸ್ s/2. ಇವಾಗ ಏನಾಗುತ್ತೆ ನೋಡಿ? ಡಿ ಎಕ್ಸ್ ಈಕ್ವಲ್ ಟು ಈ ಡಿ ಟಿ ಆ ಕಡೆ ತಗೊಂಬಿಡಿ. ಟಿ ಪ್ಲಸ್ s/2 ಡಿ ಟಿ. ಸೊ ಇವಾಗ ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಎಕ್ಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2 ಪ್ಲಸ್ s/2 ಕಾನ್ಸ್ಟೆಂಟ್ ಇಂಟು ಟಿ ಆಗುತ್ತೆ ಪ್ಲಸ್ C3. ಇವಾಗ ಏನ್ ಮಾಡ್ಬೇಕು ಹೇಳಿ? ಇನಿಷಿಯಲ್ ಕಂಡೀಷನ್ ಅಟ್ ಟಿ ಈಕ್ವಲ್ ಟು 0 ತಗೋಬೇಕು. ಸೊ ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ನಾಟ್ ಈಕ್ವಲ್ ಟು ಇಲ್ಲಿ 0 ಆಗುತ್ತೆ, ಇದು 0 ಆಗುತ್ತೆ, C3 ಬರುತ್ತೆ. C3 ಈಕ್ವಲ್ ಟು ಎಕ್ಸ್ ನಾಟ್ ಏನಿದೆ ನೋಡಿ? ಎಸ್ ಕೊಟ್ಟಿದ್ದಾರೆ. ಸೊ C3 ಏನ್ ಬರ್ತಿದೆ ಹೇಳಿ? ಎಸ್ ಬರ್ತಿದೆ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಈ ಸೊಲ್ಯೂಷನ್ಸ್ ಏನ್ ಬಂದಿದೆ ನೋಡಿ. ಫಸ್ಟ್ ಒನ್ ಏನ್ ಬಂದಿದೆ? ಎಕ್ಸ್ ಆಫ್ ಟಿ ಬಂದಿದೆ ಅಲ್ವಾ? ಎಕ್ಸ್ ಆಫ್ ಟಿ ಅಂದ್ರೆ ಏನಿದೆ ನೋಡಿ? ಎಕ್ಸ್ ಆಫ್ ಟಿ ಏನ್ ಬಂದಿತ್ತು? ಇಲ್ಲಿ ಬಂದಿದೆ ನೋಡಿ, ಟಿ ಸ್ಕ್ವೇರ್ ಬೈ 2 ಪ್ಲಸ್ s/2 ಇಂಟು ಟಿ ಅಲ್ವಾ? ಕರೆಕ್ಟ್ ಅಲ್ವಾ?
Yes, sir. ಪ್ಲಸ್ C3 ಏನ್ ಬಂತು, ಇವಾಗ ಸಾಲ್ವ್ ಮಾಡಿದ್ವಿ. C3 ಏನ್ ಬಂದಿದೆ ನೋಡಿ, ಎಸ್ Yes. ಬಂದಿದೆ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ನೆಕ್ಸ್ಟ್ y ಆಫ್ ಟಿ ಇನ್ನೊಂದು, ಅದೇನ್ ಬಂದಿದೆ, ಟಿ ಪ್ಲಸ್ C2 T ಬಂದಿದೆ. plus C2. ಟಿ ಪ್ಲಸ್ C2 ಏನ್ ಬಂದಿದೆ, ಎಸ್ ಬಂದಿದೆ ನೋಡಿ, ಟಿ ಪ್ಲಸ್ ಎಸ್. ಇವಾಗ ನೆಕ್ಸ್ಟ್ ಝೆಡ್ ಆಫ್ ಟಿ ಮಾಡ್ಬೇಕು. ಇವಾಗ ಝೆಡ್ ಆಫ್ ಟಿ ಏನ್ ಬಂದಿತ್ತು, ಟಿ ಪ್ಲಸ್ C1 ಬಂದಿದೆ. ಟಿ ಪ್ಲಸ್ C1 ಅಂದ್ರೆ ಏನ್ ಕೊಟ್ಟಿದ್ದಾರೆ ನೋಡಿ, ಏನ್ ಬಂತು ನಮಗೆ, C1 S/2 Yes. ಬಂದಿದೆ, C2. S/2. ಓಕೆನಾ. ಸೊ ಈಗ ಬಂದಿದೆ ನೋಡಿ, ಈಗ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್. ಓಕೆನಾ. ಸೊ ಇದು ಏನಂತಂದ್ರೆ ಲೀನಿಯರ್ PDE ಕೊಟ್ಟಾಗ, ಸೊ ಲೀನಿಯರ್ PDE. ನೆಕ್ಸ್ಟ್ ಇವಾಗ ನೋಡಿ, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಫಾರ್ ಎ ಸೆಮಿ ಲೀನಿಯರ್, ಇದು ವೆರಿ ಇಂಪಾರ್ಟೆಂಟ್ ಇದು. ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಫಾರ್ ಎ ಸೆಮಿ ಲೀನಿಯರ್. ಸೊ ಕನ್ಸಿಡರ್ ದ ಸೆಮಿ ಲೀನಿಯರ್ PDE. ನಿಮ್ಗೆ ಗೊತ್ತಿದೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ. ಸೊ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಹೇಳಿ, ಸೊ ಲೀನಿಯರ್ ಇನ್ PQ ಅಂಡ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಯಾವ ತರ ಆಗುತ್ತೆ, P ಆಫ್ x, y P ಪ್ಲಸ್ Q ಆಫ್ x, y Q ಈಕ್ವಲ್ ಟು R ಆಫ್ x, y, z ಅಲ್ಲಿ ಇರುತ್ತೆ. ಓಕೆನಾ. ಸೊ ಈ ಫಾರ್ಮ್ ಅಲ್ಲಿ ಏನಾದ್ರು ಕೊಟ್ರೆ ನಿಮಗೆ, ಸೊ ಸೆಮಿ ಲೀನಿಯರ್ PDE ಕೊಟ್ರೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಏನಾಗುತ್ತೆ ಅಂದ್ರೆ, ಸೊ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಬರುತ್ತೆ ಇವಾಗ y ಈಕ್ವಲ್ ಟು f ಆಫ್ x ಫಾರ್ಮ್ ಅಲ್ಲಿ. ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ, ಇದು ನಿಮ್ಗೆ ಗೊತ್ತಿದೆ, ಏನ್ ಬರ್ಕೊಳ್ತೀರಿ, ಆಕ್ಸಿಲರಿ ಇಕ್ವೇಶನ್ ಬರ್ಕೋಬೇಕಾದ್ರೆ dx ಬೈ p ಆಫ್ x, y ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ dy ಡಿವೈಡೆಡ್ ಬೈ q ಆಫ್ x, y ಬರ್ಕೊಳ್ತೀರಾ. ಇವಾಗ dy ಬೈ dx ಏನಾಗುತ್ತೆ ನೋಡಿ, dx ಆ ಕಡೆ ತಗೊಂಬಿಡಿ, ನೆಕ್ಸ್ಟ್ ಇದನ್ನ ಈ ಕಡೆ ತಗೊಂಬಿಡಿ, ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ q ಆಫ್ x, y ಡಿವೈಡೆಡ್ ಬೈ p ಆಫ್ x, y ಆಗ್ತಿದೆ. ಓಕೆನಾ. dy ಬೈ dx ಈಕ್ವಲ್ ಟು q ಆಫ್ x, y ಡಿವೈಡೆಡ್ ಬೈ p ಆಫ್ x, y. ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಫಂಕ್ಷನ್ ಆಫ್ x ಅಂಡ್ y ಇದೆ, ಫಂಕ್ಷನ್ ಆಫ್ x ಅಂಡ್ y ಇದೆ. ಸೊ ಇಲ್ಲಿ ಫಂಕ್ಷನ್ ಆಫ್ x, y, z ಬರ್ಬೋದು. ಸೊ ಪಿ ಕ್ಯೂ ಈಕ್ವಲ್ ಆರ್ ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೇಕು ಕರೆಕ್ಟ್ ಆಗಿ. ಓಕೆನಾ. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ, ಇಂಥ ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್ ಗೇಟ್ ಎಕ್ಸಾಮ್ ಅಲ್ಲೆಲ್ಲ. ಆ ಪ್ರಾಬ್ಲಮ್ ಹೇಳಿ ಸ್ವಲ್ಪ, ಏನ್ ಕೊಟ್ಟಿದ್ದಾರೆ ಹೇಳಿ. 2y z. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಫಾರ್ ಸೆಮಿ ಲೀನಿಯರ್ PDE. 2y Zx zx. ಓಕೆ. plus zx plus y square. zx Yes, sir. ನೋ 2x, 2x ಇದೆ, X 2x 2x plus y square y ಸ್ಕ್ವೇರ್ ಇಂಟು zy ಈಕ್ವಲ್ ಟು is equal to 0. 0 ಕೊಟ್ಟಿದ್ದಾರಾ. ಓಕೆ. ಮತ್ತೆ ಕೊಟ್ಟಿದ್ದಾರಾ, ಪಾಸಿಂಗ್ ಥ್ರೂ 0,0. ಓಕೆ. 0,0 ಅಂದ್ರೆ ಏನಂದ್ರೆ x, y ಅಂತ 0,0. ಸೊ ಏನಾಗ್ಬಿಡುತ್ತೆ ಇವಾಗ ಹೇಳಿ, x, y ತಗೊಳ್ಳಿ ಅಂತ. ಓಕೆ. ಆರ್ಡರ್ ಪೇರಲ್ಲಿ ಏನೇನು ಕೊಟ್ಟರು x, y ಅಂತ. ಇಲ್ಲಿ ನೋಡಿ ಇವಾಗ ಏನಾಗುತ್ತೆ ಇವಾಗ, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕಂಡಿಡಿ ಅಂತ ಕ್ವಶನ್ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ P x ಆಫ್ y ಇಂಟು P ಪ್ಲಸ್ Q x ಆಫ್ y ಇಂಟು Q ಈಕ್ವಲ್ ಟು R ಆಫ್ x, y, z ಕೊಟ್ಟಿದ್ದಾರೆ. ಸೊ R 0 ಆಗಿದೆ ಅಲ್ವಾ. ಸೊ P ಆಫ್ x, y ಅಂದ್ರೆ 2y. ಸೊ zx ಅಂತಂದ್ರೆ ಏನು, P. ಸೊ P ಅಂದ್ರೆ ನಿಮ್ಗೆ ಗೊತ್ತಿದೆ, ದೋ z ಬೈ ದೋ x. Q ಅಂತಂದ್ರೆ ದೋ z ಬೈ ದೋ y ಅಲ್ವಾ, ದಟ್ ಈಸ್ zy ಅಂತ zx. ಓಕೆ. ಇವಾಗ ನೋಡಿ, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕಂಡುಹಿಡಿಯಬೇಕು, ಏನ್ ಮಾಡ್ಬೇಕು ಹೇಳಿ, ಯಾವ ಇಕ್ವೇಶನ್ ಸಾಲ್ವ್ ಮಾಡಬೇಕು, dy ಬೈ dx ಈಕ್ವಲ್ ಟು q ಆಫ್ x, y ಅಲ್ವಾ, ಕರೆಕ್ಟ್ ಅಲ್ವಾ. Yes, sir. ಇದೇನಾದ್ರೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ನೀವು, ಏನಂದ್ರೆ dx ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ, p ಆಫ್ x, y ಇದೆ ಈಕ್ವಲ್ ಟು dy ಡಿವೈಡೆಡ್ ಬೈ q ಆಫ್ x, y. ಇವಾಗ ನಿಮಗೆ ಏನ್ ಬೇಕು, dy ಬೈ dx ಬೇಕು. ಸೊ dy ಬೈ dx ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ q ಆಫ್ x, y ಡಿವೈಡೆಡ್ ಬೈ p ಆಫ್ x, y. ಇವಾಗ ಏನಾಗುತ್ತೆ, dy ಬೈ dx ಈಕ್ವಲ್ ಟು q ಆಫ್ x, y ಏನ್ ಕೊಟ್ಟಿದ್ದಾರೆ ನೋಡಿ, 2x ಇದು q, plus y ಇದು square. p. 2x ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 2y ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ತೀರಾ, dy ಬೈ dx ಈಕ್ವಲ್ ಟು, ಇಲ್ಲಿ ನೋಡಿ ಸಪರೇಟ್ ಆಗಿ ಸಾಲ್ವ್ ಮಾಡೋದು ಏನಾಗುತ್ತೆ, ಇದು x ಬೈ y ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ y by 2. y ಬೈ 2 ಆಗ್ತಿದೆ ಅಲ್ವಾ, y ಬೈ 2. ಓಕೆ. ಇವಾಗ ಏನ್ ಮಾಡ್ಬೋದು, ಇದು dy ಬೈ dx, ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳಿ, ಮೈನಸ್ y ಬೈ 2 ಈಕ್ವಲ್ ಟು x ಇಂಟು y ಇನ್ವರ್ಸ್. ಸೊ ಇದು ಯಾವ ಫಾರ್ಮಲ್ಲಿ ಬಂದಿದೆ ನೋಡಿ ಇದು. ಸೊ n ನಾಟ್ ಈಕ್ವಲ್ ಟು 0 ಮತ್ತೆ 1 ಬಂದ್ರೆ ಸೊ ಬರ್ನೌಲಿ ಈಕ್ವೇಶನ್ ಅಲ್ವಾ. ಸೊ ಬರ್ನೌಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಇದೆ ಇದು. ಸೊ ಇವಾಗ ಏನ್ ಮಾಡ್ಬೋದು ಹೇಳಿ, ಬರ್ನೌಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಾಗ v ಈಕ್ವಲ್ ಟು y ಪವರ್ 1 ಮೈನಸ್ n ಮಾಡ್ಬೋದು. ಸೊ ಇವಾಗ y ಪವರ್ 1 ಮೈನಸ್ n ಏನಿದೆ ನೋಡಿ, ಇಲ್ಲಿ n ಈಕ್ವಲ್ ಟು -1 ಇದೆ.
ಸೊ 1 ಮೈನಸ್ ಆಫ್ -1 ಈಕ್ವಲ್ ಟು y ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ v ಈಕ್ವಲ್ ಏನು ತಗೋಬೇಕು ಹೇಳಿ, y ಸ್ಕ್ವೇರ್ ತಗೋಬೇಕು. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಡಿ ವಿ ಬೈ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು 2y dy ಬೈ dx ಆಗ್ತಿದೆ. ಸೊ dy ಬೈ dx ಅಲ್ಲಿ ಏನಾಗ್ಬಿಡುತ್ತೆ, 1/2y dv ಬೈ dx ಆಗುತ್ತೆ. ಸೊ ಮೈನಸ್ y/2 ಅಲ್ವಾ, ಅದಂಗೆ ತಗೊಳ್ಳಿ ನೀವು y/2 ನ dy okay, by ತಗೊಳ್ಳಿ. dx ಆದ್ರೆ x by y plus y/2 ಬರುತ್ತಲ್ಲ ಸರ್. ಇಲ್ಲಿ ಯಾವ್ದು ಹೇಳಿ, dy by dx ತಗೊಳ್ಳೋದಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಇಲ್ಲ x ಬೈ y ಇದೆ, x ಬೈ y ಇತ್ತು, x y ಇನ್ವರ್ಸ್ ಆಯ್ತು, ಈ ಕಡೆ ತಗೊಂಡೆ. ಓಕೆ, ಒಂದು ಕೆಲಸ ಮಾಡಿ, ಇವಾಗ ಇಲ್ಲಿ y/2 ಇದೆ ಅಲ್ವಾ, ಸೊ y/2 ಈಕ್ವಲ್ ಟು ನೆಕ್ಸ್ಟ್ ಏನಿದೆ, x ಬೈ y ಇದೆ, ಬಟ್ y ಸ್ಕ್ವೇರ್ ಆಗುತ್ತಲ್ವಾ ಇದು, ಈ ಕಡೆ ಬಂದ್ರೆ y ಸ್ಕ್ವೇರ್ ಕ್ಯಾನ್ಸಲ್, ಬಟ್ y ಸ್ಕ್ವೇರ್ ಬರ್ತಿದೆ. ಉಲ್ಟಾ ತಗೊಂಡ್ರೆ ಓಕೆ. ಒಂದು ಕೆಲಸ ಮಾಡಿ ನೀವು, ಇದೇನ್ ಬಂದಿದೆ ಹೇಳಿ ಸ್ವಲ್ಪ, ಇದು ಡಿಫರೆನ್ಷಿಯಲ್ ಇಕ್ವೇಶನ್ ಬಂದಿದೆ ಹೇಳಿ, dy by dy dx ಬೈ dx ಈಕ್ವಲ್ ಟು, ಓಕೆ ಈ ಕಡೆ ತಗೊಂಡ್ಬಿಡ್ತೀನಿ ನಾನು, 2y ಇಂಟು dy ಮೈನಸ್, ಸೊ ಆ ಕಡೆ ಹೋದ್ರೆ 2x ಪ್ಲಸ್ y ಸ್ಕ್ವೇರ್ dx ಈಕ್ವಲ್ ಟು 0. ಸೊ m ಈಕ್ವಲ್ ಟು ಏನಾಗುತ್ತೆ ಇವಾಗ 2y, n ಈಕ್ವಲ್ ಟು ಮೈನಸ್ 2x ಪ್ಲಸ್ y ಸ್ಕ್ವೇರ್. ಸೊ ದೋ m ಬೈ ದೋ ಏನಾಗುತ್ತೆ ನೋಡಿ, 2 ಆಗುತ್ತೆ, ದೋ n ಬೈ ದೋ x ಮೈನಸ್ 2 ಆಗ್ತಿದೆ, ಕರೆಕ್ಟ್ ಅಲ್ವಾ ಇದು. ಇವಾಗ ಏನ್ ಮಾಡ್ಬೋದು ಹೇಳಿ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ, ಸೊ ಡಿವೈಡೆಡ್ ಬೈ m ಬರಬೇಕು. ಓಕೆ, ಇವಾಗ ದೋ n ಬೈ ದೋ x nx minus my ದೋ x ಮೈನಸ್ ದೋ m ಬೈ ದೋ y ಡಿವೈಡೆಡ್ by ಬೈ ಸೊ m ಈಕ್ವಲ್ ಟು, ಇವಾಗ ಏನಾಗುತ್ತೆ ಹೇಳಿ, ಇದು -2 ಡಿವೈಡೆಡ್ ಬೈ 2y, ಸೊ -4 ಡಿವೈಡೆಡ್ ಬೈ 2y. So m is So 2x minus- plus y square. m equal to sir 2x plus y square. ಓ ಗಾಡ್, ಹೌದಲ್ವಾ. ಓಕೆ ಕರೆಕ್ಟ್. ಇವಾಗ ಏನಾಗುತ್ತೆ ನೋಡಿ, ಹೆಂಗಾದ್ರೆ ಇದು ಸೊ ಇವಾಗ ಇಲ್ಲಿ ಏನಿದೆ ನೋಡಿ, ಸೊ m ಈಕ್ವಲ್ ಟು ಮೈನಸ್ ಆಫ್ 2x ಪ್ಲಸ್ ವೈ ಸ್ಕ್ವೇರ್, n ಈಕ್ವಲ್ ಟು ಏನಿದೆ m dx ಪ್ಲಸ್ n dy ಅಲ್ವಾ. ಓಕೆ, 2y. ಸೊ ದೋ m ಬೈ ದೋ y ಏನಾಗುತ್ತೆ ಹೇಳಿ, ಮೈನಸ್ 2y, ದೋ n ಬೈ ದೋ x ಏನಾಗುತ್ತೆ 0 ಆಗ್ತಿದೆ. ಸೊ ಇನ್ನೂ ಈಸಿ ಆಯ್ತಿದೆ. ಇವಾಗ ಏನ್ ಮಾಡ್ತೀರಾ, nx ಮೈನಸ್ my ಡಿವೈಡೆಡ್ ಬೈ, m ಸೊ n ಮಾಡಿ, n ಮಾಡಿದ್ರೆ m ಮಾಡ್ತೀರಾ ನೋಡಿ, m m ಮಾಡಿದ್ರೆ m ಮಾಡಿದ್ರೆ ಇದಾಗುತ್ತೆ. ಓಕೆ, ಇವಾಗ ಇದು ಮಾಡಿ, my ಮೈನಸ್ nx ಡಿವೈಡೆಡ್ ಬೈ ಏನ್ ಮಾಡ್ತೀರಾ, n ಇವಾಗ ಮಾಡಿ n, ಇವಾಗ ಏನ್ ಬರುತ್ತೆ, ಸೊ my ಅಂದ್ರೆ ಮೈನಸ್ 2y, nx ಅಂದ್ರೆ 0 ಇದೆ ಡಿವೈಡೆಡ್ ಬೈ, ಸೊ n ಅಂದ್ರೆ 2y ಇದೆ, -1 ಬರ್ತಿದೆ ನೋಡಿ ಅಲ್ವಾ, -1 ಬರ್ತಿದೆ. ಫಂಕ್ಷನ್ ಆಫ್ ಎಕ್ಸ್ ಅಲ್ವಾ ಇದು, ಎಫ್ ಆಫ್ ಎಕ್ಸ್. ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಹೇಳಿ, ಇ ಪವರ್ minus integral of ಇಂಟಿಗ್ರೇಷನ್ -1 ಮೈನಸ್ ಡಿ ಎಕ್ಸ್ ಆಗುತ್ತೆ, ಇ ಪವರ್ ಮೈನಸ್ ಎಕ್ಸ್, ಕರೆಕ್ಟ್ ಅಲ್ವಾ. ಇ ಪವರ್ ಮೈನಸ್ ಎಕ್ಸ್ ಬರ್ತಿದೆ. ಇವಾಗ ಇಲ್ಲಿ ತಗೊಂಡು ಹೋಗ್ಬಿಟ್ಟು ಇದು ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ, ಅದು ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ನೋಡಿ ಸೊಲ್ಯೂಷನ್. ಇ ಪವರ್ ಮೈನಸ್ ಎಕ್ಸ್ ಬಂದಿದೆ, 2y dy 2y 2 ಇ ಪವರ್ ಎಕ್ಸ್ ವೈ ಡಿ ವೈ ಇದೆ ಅಲ್ವಾ, ಡಿ ವೈ. Yes, ಓಕೆ, ನೆಕ್ಸ್ಟ್ ಮೈನಸ್ 2x ಪ್ಲಸ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು 0 ಅಲ್ವಾ. ಇವಾಗ ಏನ್ ಮಾಡ್ತೀರಿ ಹೇಳಿ, ಸೊ ಇಂಟಿಗ್ರೇಟ್ ಮಾಡಬೇಕು. ಸೊ ಇಲ್ಲಿ ಏನ್ ತಗೋಬೇಕು ಹೇಳಿ, ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ಫಸ್ಟ್ ಎಮ್ ಡಿ ಎಕ್ಸ್ ಇದೆ, ಅವಾಗ ವೈ ಕಾನ್ಸ್ಟೆಂಟ್ ಅಂತ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ ತಗೋಬೇಕು. ಆಲ್ರೆಡಿ ಇ ಪವರ್ ಎಕ್ಸ್ ಬಂದ್ಬಿಟ್ಟಿದೆ, ಮಲ್ಟಿಪ್ಲೈ ಆಗಿದೆ, ಹಾಗಾಗಿ ಬಿಟ್ಬಿಡಿ. ನೆಕ್ಸ್ಟ್ ಮೈನಸ್ ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಮೈನಸ್ ಅದ್ರಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ಇವಾಗ ಇಂಟಿಗ್ರೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಇವಾಗ ಮೈನಸ್ ಮತ್ತೆ ಆ ಕಡೆ ತಗೊಂಡ್ರೆ ಕಾನ್ಸ್ಟೆಂಟ್ ಆಗುತ್ತೆ. ಇವಾಗ ಇದನ್ನ ಸಾಲ್ವ್ ಮಾಡಿ, ಏನ್ ಬರುತ್ತೆ, ಇಂಟಿಗ್ರೇಷನ್ 2x ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಅಲ್ವಾ. ಹೇಳಿ, ಅದ್ zx dx ಅದು ಫಸ್ಟ್ ಟರ್ಮ್ ಈಕ್ವೇಷನ್. ಯಾವುದು ಇಲ್ಲಿ ಕೊಟ್ಟಿದ್ದೀನಿ, 2y dy ಮೈನಸ್ 2x ಪ್ಲಸ್ ವೈ ಸ್ಕ್ವೇರ್ ಡಿ ಎಕ್ಸ್, ಕರೆಕ್ಟ್ ಇದೆಯಲ್ಲ ಮ್ಯಾಮ್. ಹಾ ಸರ್. ಸೊ ಇವಾಗ ವೈ ಸ್ಕ್ವೇರ್ ಇದೆ,
ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಏನಾಗುತ್ತೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು ಸಿ ಆಗುತ್ತೆ. ಸೊ ಇದನ್ನ ಈಗ ಇಂಟಿಗ್ರೇಟ್ ಮಾಡಿ ಏನ್ ಬರುತ್ತೆ, ಇಂಟಿಗ್ರೇಟ್ ಮಾಡಿದ್ರೆ 2 ಇಂಟು ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ ಇಂಟಿಗ್ರೇಟ್ ಮಾಡಿದ್ರೆ ಇದು ಮೈನಸ್ ಇವಾಗ ಇಲ್ಲಿ ಎಕ್ಸ್ ಇದೆ ಅಲ್ವಾ. ಸೊ ಓಕೆ ಇಲ್ಲ ಡೈರೆಕ್ಟ್ ಮಾಡಿದ್ವಿ ಏನ್ ಬರುತ್ತೆ ಹೇಳಿ, ಇದು ಡೈರೆಕ್ಟ್ ಆಗಿ ಡಿಫರೆನ್ಷಿಯೇಟ್ ಇಂಟಿಗ್ರೇಟ್ ಮಾಡಿದ್ರೆ 2 ಇಂಟು ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಮೈನಸ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ ಇದು ಇಂಟಿಗ್ರೇಟ್ ಮಾಡ್ಬೇಕು ನೀವು, ಬಂದಿದೆ ನೋಡಿ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬಂದು ಇಂಟಿಗ್ರೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿ ಅಷ್ಟೇ, ಮೈನಸ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು ಸಿ. ಇವಾಗ ಏನಾಗುತ್ತೆ ಹೇಳಿ, ಇ ಪವರ್ ಮೈನಸ್ ಎಕ್ಸ್ ಇದೆ ನೋಡಿ ಎಲ್ಲ ಕಡೆಯಲ್ಲಿ. ಸೊ ಒಂದು ಕಾಮನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, minus 2x ಬೇಡ ಬೇಡ ನೋ ನೀಡ್. ಇದು ಏನ್ ಬರ್ತಿದೆ ಹೇಳಿ, ಸಾಲ್ವ್ ಮಾಡಿ ಏನ್ ಬರ್ತಿದೆ ಇದು ಮೈನಸ್ minus 2x e power minus x minus ಹಾ. 2 e power minus x minus y square e power minus 2x e power minus x minus 2 e e power power minus minus x minus y minus square y square e power minus x equal to c. ಸೊ ಅಲ್ಲಿ ಕೊಟ್ಟಿದ್ದಾರೆ 0, 0 ಅಂದ್ರೆ x equal to 0 ಕೊಡಿ, y ಗೆ 0 ಕೊಡ್ತಾ ಹೋಗಿ. ಸೊ ಆರ್ಬಿಟ್ರಿ ಕಾನ್ಸ್ಟೆಂಟ್ ಸಿಗುತ್ತೆ. ಸೊ ಇಲ್ಲಿ 0 ಆಗ್ಬಿಡುತ್ತೆ, ಇಲ್ಲಿ ಮೈನಸ್ 2 ಆಗುತ್ತೆ, ಇಲ್ಲಿ 0 ಆಗ್ಬಿಡುತ್ತೆ ಯಾಕೆ y 0 ಇದೆ ಈಕ್ವಲ್ ಟು ಸಿ ಆಗುತ್ತೆ. ಅಂದ್ರೆ ಸಿ ಏನ್ ಬರ್ತಿದೆ ಹೇಳಿ, ಮೈನಸ್ minus 2 2 ಬರ್ತಿದೆ. ಇಲ್ಲಿ ಕೊಡಿ ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಮೈನಸ್ 2 ಇ ಪವರ್ ಮೈನಸ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್. ಇಲ್ಲಿ ಸಿ ಏನಿದೆ ನೋಡಿ, ಸಿ ಈಕ್ವಲ್ ಟು minus 2 ಮೈನಸ್ 2 ಇದೆ. ಸೊ ಮೈನಸ್ 2 ಈ ಕಡೆ ತಗೊಂಬಿಡಿ, ಅವಾಗ ಏನಾಗುತ್ತೆ ಅದು plus 2 is equal to 0. ಅಷ್ಟೇ ಅಲ್ವಾ. ಅಥವಾ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ 2 ಇಲ್ಲಿ Plus 2 into Plus e power minus x ಪವರ್ ಮೈನಸ್ ಎಕ್ಸ್ plus ಪ್ಲಸ್ ವೈ e power ಸ್ಕ್ವೇರ್ minus ಇ x ಪವರ್ ಮೈನಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು is 0 equal to 0. ಅಲ್ವಾ. ಎಷ್ಟು ಇದೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ಓಕೆ 2 ಬಂದಿದೆ, 2 ಕಾಮನ್ ತಗೊಂಡಿದಾರಲ್ಲ ಅವರು. ಓಕೆ 2 ಬಂದಿಲ್ಲ ಇಲ್ಲಿ. ಏನಾಯ್ತು ಒಂದ್ ಸೆಕೆಂಡ್, ಇಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತಾ ನೋಡಿ. ಇಲ್ಲಿ ಇಂಟಿಗ್ರೇಟಿಂಗ್ ಮಾಡ್ಬೇಕಾದ್ರೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಇಲ್ಲ. ವೈ ಸ್ಕ್ವೇರ್ ಈಕ್ವಲ್ ಟು ಟಿ ತಗೊಂಡಿದ್ದಾರೆ ಅವರು. ಓಕೆ ಇದೇ ತರದ ಪ್ರಾಬ್ಲಮ್ ಆಮೇಲೆ ಬರುತ್ತೆ, ಓಕೆನಾ. ಸೊ ಮತ್ತೆ ಡಿಸ್ಕಸ್ ಮಾಡಿದ್ರೆ ಆಯ್ತು. ಸೊ ಅದು ಈಜಿ ಇದೆ, ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ ಕ್ಯಾಲ್ಕುಲೇಷನ್. ಓಕೆ ಆಮೇಲೆ ನೋಡಿ ಇದು ಯಾವ್ದು ಇನ್ನೇ ಒಂದು ಪ್ರಾಬ್ಲಮ್ ಇತ್ತಲ್ಲ, ಇದು ಯಾವ್ದು ಇಲ್ಲಿದೆ ನೋಡಿ ಇದು. zx is ಸೊ equal ಇದು to 0. ಹಾ, ಸೊ ಇದು ಯೂನಿಕ್ ಸೊಲ್ಯೂಷನ್ ಕರೆಕ್ಟ್ ಇದೆ, ಓಕೆನಾ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಇನ್ಫೈನೈಟ್ ನಂಬರ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಯೂನಿಕ್ ಸೊಲ್ಯೂಷನ್. ಸೊ ಕರೆಕ್ಟ್ ಇದೆ. ಇಲ್ಲಿ ನೋಡಿ ಏನಂತಂದ್ರೆ ಡೆಲ್ ನಾಟ್ ಈಕ್ವಲ್ ಟು 0 ಬಂದ್ರೆ ಸಫಿಶಿಯಂಟ್ ಕಂಡೀಷನ್ ಯೂನಿಕ್ ಸೊಲ್ಯೂಷನ್ ಅಂತ. ಸೊ ಡೆಲ್ ಈಕ್ವಲ್ ಟು 0 ಬಂತಂದ್ರೆ ಸೊ ವಿನಾಟ್ ಅಂದ್ರೆ ಏನೇ ಹೇಳಕ್ ಆಗಲ್ಲ ಅಂತ, ಓಕೆನಾ. ಸೊ ಡೆಲ್ ಈಕ್ವಲ್ ಟು 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಏನೇ ಹೇಳಕ್ ಆಗಲ್ಲ ಅಂತ, ಓಕೆನಾ. ಸೊ ಮತ್ತೆ ನಾವು ಬೇರೆ ಯಾವ್ದಾರ ಮೆಥಡ್ ಚೆಕ್ ಮಾಡ್ಬೇಕು. ಬಟ್ ಇಲ್ಲಿ ಏನಂತಂದ್ರೆ ದೋ ಝಡ್ ಬೈ ದೋ ಎಕ್ಸ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ದೋ ಝಡ್ ಬೈ ದೋ ಎಕ್ಸ್ ಆಗುತ್ತೆ ಈಕ್ವಲ್ ಟು, ಸೊ ಝಡ್ ಇದೆ. ಸೊ ಮಾಮೂಲಿ ಸಾಲ್ವ್ ಮಾಡಿ ಅದು ಏನ್ ಬರುತ್ತೆ ನೋಡಿ, ದೋ ಝಡ್ ಬೈ ಝಡ್ ಈಕ್ವಲ್ ಟು ದೋ ಎಕ್ಸ್ ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ, z is ಲಾಗ್ ಝಡ್ equal ಈಕ್ವಲ್ ಟು x plus ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಝಡ್ ಈಕ್ವಲ್ ಏನಾಗುತ್ತೆ, ಸಿ ಇಂಟು ಇ ಪವರ್ ಎಕ್ಸ್ ಆಗುತ್ತೆ ಅಲ್ವಾ. yes, sir. ಕೊಟ್ಟಿದ್ದಾರೆ. ಸೊ ಇಲ್ಲಿ ಝಡ್ ಆಫ್ ಎಕ್ಸ್ ವೈ ಅಂತ ಇವಾಗ ಇದು. ಸೊ ಝಡ್ ಆಫ್ ಎಕ್ಸ್ 0 ಕೊಟ್ರೆ ಏನಾಗುತ್ತೆ ಹೇಳಿ, ಓ ಕರೆಕ್ಟ್ ಎಕ್ಸ್ 0 ಅಲ್ವಾ, ಕರೆಕ್ಟ್ ಇದೆ ತಗೊಳ್ಳಿ. ಓಕೆ ಸಿ ಇಂಟು ಇ ಪವರ್ ಎಕ್ಸ್ ಆಗ್ತಿದೆ, ಸಿ ಇಂಟು ಇ ಪವರ್ ಎಕ್ಸ್. ಬಟ್ ಸಿ ಇಂಟು ಇ ಪವರ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಇ ಪವರ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಸಿ ಕೊಟ್ಟು ಏನಾಗುತ್ತೆ ಹೇಳಿ, ಇಟ್ ಕ್ಯಾನ್ಸಲ್ 1 ಬರ್ತಿದೆ. ಸೊ ಸಿ 1 ಇಲ್ಲಿ ಕೊಟ್ಟರೆ ಏನಾಗುತ್ತೆ ಹೇಳಿ, ಝಡ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಏನಾಗುತ್ತೆ ಹೇಳಿ,
e power x. ಇ ಪವರ್ ಎಕ್ಸ್ ಆಗುತ್ತೆ. ಓಕೆನಾ? ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರ್ತಿದೆ, ಯೂನಿಕ್ ಸೊಲ್ಯೂಷನ್. ಸೊ ಟ್ರಿವಿಯಲ್ ಸೊಲ್ಯೂಷನ್ ಇಲ್ಲಿ ಬರಲ್ಲ, ಯಾಕೆಂದ್ರೆ ನೋಡಿ ಝೆಡ್ ಆಫ್ ಇಲ್ಲಿ ನಾವು 0 ಕೊಟ್ರೆ 0,0 ಅಂತ ತಗೊಂಡ್ರೆ ಇ ಪವರ್ 0 1 ಬರ್ತಿದೆ, ನಾಟ್ ಈಕ್ವಲ್ ಟು 0 ಅಲ್ವಾ? ಸೊ ಟ್ರಿವಿಯಲ್ ಸೊಲ್ಯೂಷನ್ ಇಲ್ಲ ಅಲ್ಲಿ, ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರ್ತಿದೆ, ಯೂನಿಕ್. ಸೊ ಯೂನಿಕ್ ಸೊಲ್ಯೂಷನ್ ಬರ್ತಿದೆ. ಓಕೆ, ಇವಾಗ ಏನಾಗುತ್ತೆ ಹೇಳಿ? ಸೊ ಪಿ ಟ್ಯಾನ್ ವೈ ಪ್ಲಸ್ ಕ್ಯೂ ಟ್ಯಾನ್ ಎಕ್ಸ್ ಇಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಝೆಡ್ ಇಸ್ ಆಫ್ ಆರ್ಡರ್ ಏನಿದೆ ಹೇಳಿ? ಏನಾಗುತ್ತೆ ಹೇಳಿ? ಸೊ ಇಲ್ಲಿ ಕೊಟ್ಟಿರೋಂಥ ಪಿ ಡಿಗೆ ಆರ್ಡರ್ ಏನ್ ಬರುತ್ತೆ ಹೇಳಿ? ಸೊ ಆರ್ಡರ್ ಏನ್ ಬರುತ್ತೆ? ಸೊ ಪಿ ಅಂದ್ರೆ ಏನು? ದೋ ಝೆಡ್ ಬೈ ದೋ ಎಕ್ಸ್ ಪ್ಲಸ್ ಕ್ಯೂ ಅಂದ್ರೆ ಏನು ಹೇಳಿ? ಸೊ ಟ್ಯಾನ್ ಎಕ್ಸ್ ಇಂಟು ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಝೆಡ್. ಏನಾಗುತ್ತೆ ಹೇಳಿ ಇವಾಗ? ಸೊ ಈ ಪಿ ಡಿ ಆರ್ಡರ್ ಏನಾಗುತ್ತೆ ಹೇಳಿ? 1 ಎಷ್ಟು ಟೈಮ್ ಡಿಫ್ರೆನ್ಶಿಯೇಟ್ ಆಗಿದೆ ನೋಡಿ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಎಷ್ಟಿದೆ ನೋಡಿ ಇಲ್ಲಿ? 1 ದೋ ಝೆಡ್ ಬೈ First order. ದೋ ಎಕ್ಸ್ ಒನ್ ಟೈಮ್ ಮಾತ್ರ ಆಗಿದೆ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಆರ್ಡರ್. ಓಕೆನಾ? ನೆಕ್ಸ್ಟ್ ಇದು ಸೊ ಹೈಯೆಸ್ಟ್ Second ಆರ್ಡರ್ order. ಡೆರಿವೇಟಿವ್ ಎಷ್ಟಿದೆ ನೋಡಿ? ನೋಡಿ 2 ಟೈಮ್ಸ್ ಆಗಿದೆ ಇಲ್ಲಿ ಮ್ಯಾಕ್ಸಿಮಮ್ ಅಲ್ವಾ? 2 ಟೈಮ್ಸ್, ಇದು Yes, 2 sir. ಟೈಮ್ಸ್ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಹಾಗಾಗಿ ಆರ್ಡರ್ ಏನಾಗ್ಬಿಡುತ್ತೆ 2. ನೆಕ್ಸ್ಟ್ ದ ಈಕ್ವೇಶನ್ 2x ಪ್ಲಸ್ 3y p ಪ್ಲಸ್ 4x ಕ್ಯೂ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಏನಾಗುತ್ತೆ ಹೇಳಿ ಇದು? ಎಂತ ಈಕ್ವೇಶನ್ ಆಗುತ್ತೆ? ಲೀನಿಯರ್ ಆಗುತ್ತಾ, ನಾನ್ ಲೀನಿಯರ, ಕೌಶಿ ಲೀನಿಯರ, ಸೆಮಿ ಲೀನಿಯರ? Linear. Linear. ಸೆಮಿ ಲೀನಿಯರ್ ಆಗುತ್ತಲ್ವಾ? ಈಗ ಜಸ್ಟ್ ನೋಡಿದ್ವಿ ನಾವು, ಸೆಮಿ ಲೀನಿಯರ್ ಆಗುತ್ತೆ. ಕರೆಕ್ಟ್ ಅಲ್ವಾ ಇದು? ನೆಕ್ಸ್ಟ್ ಇದೆ ಹೇಳಿ ನೋಡೋಣ. ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ದೋ ಝೆಡ್ ಬೈ ದೋ ಎಕ್ಸ್ ಪ್ಲಸ್ 3x ಪ್ಲಸ್ 2y ದೋ ಝೆಡ್ ಬೈ ದೋ ವೈ ಪ್ಲಸ್ 2z ಆ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ ಹೇಳಿ? ಇದು ಎಕ್ಸ್ ಪ್ಲಸ್ Same. ವೈ ಮೈನಸ್ 2z ಆಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ನಿನ್ನೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಸಾಲ್ವ್ ಪ್ರಾಬ್ಲಮ್. ಅಂದ್ರೆ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಪಿ ಪ್ಲಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಕ್ಯೂ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಬಂದ್ರೆ ಎಂತ ಇದಾಗ್ಬಿಡುತ್ತೆ ಹೇಳಿ? ಅದು ಕೌಶಿ ಲೀನಿಯರ್. ಓಕೆನಾ? ಸೊ ಕೌಶಿ ಲೀನಿಯರ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ನೋಡಿ, ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎ ಅಂಡ್ ಬಿ. ಸೊ ಫ್ರಮ್ ದ ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಏನ್ ಮಾಡ್ಬೇಕು ಹೇಳಿ ಇದನ್ನ? ಸೊ ಪಿ ಡಿ ಕಂಡು ಹಿಡಿಬೇಕು, ಯಾವ ಪಿ ಡಿಗೆ ಇದು ಸೊಲ್ಯೂಷನ್ ಅಂತ. ಸೊ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್. ಇವಾಗ ನೋಡಿ, ಸೊ ಎ ಅಂಡ್ ಬಿ, ಸೊ ಎ ಅಂಡ್ ಬಿ ಬಂದಿದೆ ಅಲ್ವಾ? ಸೊ ಎರಡು ಏನ್ ಬಂದಿದೆ? ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬಂದಿದೆ. ಅಂದ್ರೆ ಏನಂತಂದ್ರೆ ನಾವು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಕಂಡು ಹಿಡಿತೀವಲ್ಲ, ಅಲ್ಲಿ ಎರಡು ಲೀನಿಯರ್ಲಿ ಸೊ ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ ಅಂತ. ಓಕೆನಾ? ಸೊ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ ಅಂತ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಅಲ್ಲಿ ಏನಿದೆ ಹೇಳಿ? ಪಾರ್ಷಿಯಲಿ ಡಿಫರೆನ್ಶಿಯೇಟ್ ಮಾಡಿ, ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ? 2 ಇಂಟು ಎಕ್ಸ್ ಪ್ಲಸ್ ಎ ಪ್ಲಸ್ 2z ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ ಇದು? Yes, sir. ಇವಾಗ ಏನ್ ಮಾಡ್ತೀರಾ? ಇನ್ನ ಆ ಕಡೆ Partial ತಗೊಂಡ್ಬಿಡ್ತೀರಾ. differential. 2 ಕಾಮನ್ ತಗೊಂಡ್ರೆ ಆ ಕಡೆ 0 ಆಗುತ್ತೆ. ನೆಕ್ಸ್ಟ್ ಇನ್ನೇನು ಉಳ್ಕೊಳ್ತು? z ಇಂಟು ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಪ್ಲಸ್ ಎ ಅಲ್ವಾ? ಇವಾಗ ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿದೀವಿ, ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ಎ ಇದೆ. ಸೊ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡೋದು ಏನಾಗುತ್ತೆ ಹೇಳಿ? ಝೆಡ್ ಸ್ಕ್ವೇರ್ Z square ಇಂಟು dou ದೋ z ಝೆಡ್ by ಬೈ ದೋ whole ಎಕ್ಸ್ square ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ minus ಪ್ಲಸ್ ಆಗುತ್ತೆ, ಎಕ್ಸ್ ಪ್ಲಸ್ ಎ ಹೋಲ್ plus ಸ್ಕ್ವೇರ್ a. ಅಲ್ವಾ? ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಅವಾಗ ಏನಾಗುತ್ತೆ ಹೇಳಿ? ಅದು ಇದನ್ನ ಸೊ 2 ಇಂಟು ವೈ ಪ್ಲಸ್ ಬಿ ಇದು 0 Plus ಆಗ್ಬಿಡುತ್ತಲ್ವಾ? z ಪ್ಲಸ್ by 2z ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು 0. ಸೊ ಇವಾಗ 2 ಕಾಮನ್ ಆ ಕಡೆ ಕಳಿಸಿದ್ರೆ ಮುಗೀತು. ಇನ್ನು ಮಿಕ್ಕಿದೇನಿದೆ? z ಇಂಟು ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಮೈನಸ್ ವೈ ಪ್ಲಸ್ ಬಿ ಬರ್ತಿದೆ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಝೆಡ್ ಸ್ಕ್ವೇರ್ ಇಂಟು ದೋ ಝೆಡ್ ಬೈ ದೋ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ವೈ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಲ್ವಾ ಇದು? ಇವಾಗ ಏನ್ ಮಾಡ್ತೀರಾ ನೋಡಿ, ಈಕ್ವೇಶನ್ 1 ಈಕ್ವೇಶನ್ 2 ಅಂತ ತಗೊಂಡ್ಬಿಟ್ಟು ಸೊ ಆಡಿಂಗ್ ಈಕ್ವೇಶನ್ 1 and 2 ಸೊ ವಿ ಗೆಟ್ ಏನ್ ಬರುತ್ತೆ ಹೇಳಿ? z ಸ್ಕ್ವೇರ್ ದೋ ಝೆಡ್ ಬೈ ದೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ z
ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಿದೆ ಹೇಳಿ, ಎಕ್ಸ್ y ಪ್ಲಸ್ ಎ plus b whole square. ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇವಾಗ ಏನ್ ಬಂತು, ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಝಡ್ ಸ್ಕ್ವೇರ್ ಆಗುತ್ತಲ್ವಾ. Z square. Yes, sir. ಇದ್ರ ಬದಲು ಏನ್ ಬರ್ಕೊಳ್ತೀರಾ, 1 ಮೈನಸ್ ಝಡ್ ಸ್ಕ್ವೇರ್ ಬರ್ಕೊಂಬಿಡಿ. ಅವಾಗ ಏನಾಗುತ್ತೆ, ಝಡ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಝಡ್ ಸ್ಕ್ವೇರ್ ಇಂಟು ದೋ ಝಡ್ ಬೈ ದೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ದೋ ಝಡ್ ಬೈ ದೋ ವೈ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, ಇಲ್ಲಿ ಏನ್ ಬರುತ್ತೆ ಹೇಳಿ, ಇದು 1 ಮೈನಸ್ Z square. ಝಡ್ ಸ್ಕ್ವೇರ್ ಬರುತ್ತೆ. ಈ ಕಡೆ ತಗೊಂಡ್ರೆ ಏನಾಗುತ್ತೆ ಹೇಳಿ, ಪ್ಲಸ್ ಝಡ್ ಸ್ಕ್ವೇರ್ ಆಗುತ್ತೆ. ಸೊ ಝಡ್ ಸ್ಕ್ವೇರ್ ಆಲ್ರೆಡಿ ಕಾಮನ್ ತಗೊಂಡಿದ್ವಿ, ಇಲ್ಲಿ ಏನ್ ಬರುತ್ತೆ ಹಂಗಾರೆ Plus ಪ್ಲಸ್ 1. 1 ಈಕ್ವಲ್ ಟು 1. ಸೊ ಇಲ್ಲಿ ಬಂದಿದೆ ನೋಡಿ, ಇದೇ ಪಿ ಡಿ. ಯಾವ್ದಿದೆ ನೋಡಿ ಆಪ್ಷನ್, ಫಸ್ಟ್ ಆಪ್ಷನ್ ಝಡ್ ಅಂತ ಇದೆ, ತಗೊಳಕ್ ಬರಲ್ಲ, ಝಡ್ ಸ್ಕ್ವೇರ್ ಇದೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆ ಅಲ್ವಾ, ದೋ Yes, ಝಡ್ sir. ಬೈ ದೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ದೋ ಝಡ್ ಬೈ ದೋ ವೈ ಹೋಲ್ ಸ್ಕ್ವೇರ್ ಪ್ಲಸ್ 1. ನೋಡಿ ಇಲ್ಲಿ ಕರೆಕ್ಟ್ ಇದೆ ಅಲ್ವಾ, 1 ಟೈಮ್ ಮಾತ್ರ Yes, sir. ಡಿಫ್ರೆನ್ಶಿಯೇಟ್ ಆಗಿದೆ. ಸೊ ಇಲ್ಲಿ 2 ಟೈಮ್ ಆಯ್ತಿತ್ತು, ಸೊ ಹಾಗಾಗಿ ತಗೊಳಕ್ ಬರಲ್ಲ. ಸೊ ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಎಲಿಮಿನೇಟ್ ಮಾಡಬೇಕು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್, ಜೊತೆಗೆ ನೀವು ಏನ್ ಮಾಡ್ಬೇಕು ಹೇಳಿ, ಸೊ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ನ ಕಂಡುಹಿಡಿಯಬೇಕು. ಏನ್ ಮಾಡ್ತೀರಾ ಹೇಳಿ, ಫಸ್ಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ, z ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 1 ಮೈನಸ್ ಎ ವೈ ಪ್ಲಸ್ ಬಿ. ಸೊ ಇವಾಗ ದೋ ಝಡ್ ಬೈ ದೋ ಎಕ್ಸ್ ಏನಾಗುತ್ತೆ ಹೇಳಿ, ದಟ್ ಈಸ್ ಪಿ ಎ ಆಗುತ್ತೆ. ಸೊ ಕ್ಯೂ ಈಕ್ವಲ್ ಟು ದೋ ಝಡ್ ಬೈ ದೋ ವೈ ಏನಾಗುತ್ತೆ ಹೇಳಿ, 1 ಮೈನಸ್ 1 minus a. ನೋಡಿ ಇಲ್ಲಿ ಎ ಬರ್ತಿದೆ, ಇಲ್ಲಿ 1 ಮೈನಸ್ ಎ ಬರ್ತಿದೆ, ಎರಡು ಆಡ್ ಮಾಡ್ಬಿಟ್ರೆ ಸೊ ಎಲಿಮಿನೇಟ್ ಆಗ್ಬಿಡುತ್ತೆ ಅಲ್ವಾ. ಪಿ ಪ್ಲಸ್ ಕ್ಯೂ ಮಾಡಿ, ಪಿ ಪ್ಲಸ್ ಕ್ಯೂ ಕೂಡ ಏನಾಗುತ್ತೆ ಎ ಪ್ಲಸ್ 1 ಮೈನಸ್ ಎ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ, ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 1 ಬರ್ತಿದೆ. ಸೊ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 1. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಲೆಂತಿ ಇದು, ಇಲ್ಲಿ ಜಾಗ ಇಲ್ಲ. ನೆಕ್ಸ್ಟ್ ಇದು ನೋಡಿ, ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಫಂಕ್ಷನ್ಸ್. ಸೊ ಪೈ ಫ್ರಮ್ z ಪ್ಲಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಪೈ ಆಫ್ 2 ಮೈನಸ್ ಎಕ್ಸ್ ಪ್ಲಸ್ ವೈ. ಓಕೆ, ಇದು ಸೊ ಆರ್ಬಿಟ್ರರಿ ಫಂಕ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಬೇಕು. ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್, ಓಕೆ ಫಸ್ಟ್ z ಮೈನಸ್ ಓಕೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಪೈ ಆಫ್ 2 ಮೈನಸ್ ಎಕ್ಸ್ ಪ್ಲಸ್ ವೈ. ಸೊ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬೇಕು ಹೇಳಿ, ಎಕ್ಸ್ ಮಾಡ್ಬೇಕಲ್ವಾ. ಅವಾಗ ಏನಾಗುತ್ತೆ, ದೋ ಝಡ್ ಬೈ ದೋ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಸೊ ಪೈ ಡ್ಯಾಶ್ ಆಫ್ 2 ಮೈನಸ್ x plus y into plus y. minus 1. ಇಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ Plus ಅದಕ್ಕೆ one. ಮೈನಸ್ 1 ಆಗುತ್ತೆ. ಇದು ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. ನೆಕ್ಸ್ಟ್ ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ದೋ ಝಡ್ ಬೈ ದೋ ವೈ ಮೈನಸ್ 1 ಈಕ್ವಲ್ ಟು ಸೊ ಪೈ ಡ್ಯಾಶ್ 2 ಮೈನಸ್ ಎಕ್ಸ್ ಪ್ಲಸ್ ವೈ. ಇದನ್ನ into ಡಿಫರೆನ್ಶಿಯೇಟ್ ಮಾಡಿದ್ರೆ ಇಂಟು 1. ಇವಾಗ ನೋಡಿ ಸ್ವಲ್ಪ ಥಿಂಕ್ ಮಾಡಬೇಕು. ಇದನ್ನ ಡಿವೈಡ್ ಮಾಡ್ಬಿಟ್ರೆ ಆರ್ಬಿಟ್ರರಿ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತಲ್ವಾ, ಅಲ್ಲಿ ವ್ಯಾನಿಶ್ Yes. ಆಗ್ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ತೀರಿ ಹೇಳಿ, ಅದಕ್ಕೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅನ್ನ ಡಿವೈಡ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ, ದೋ ಝಡ್ ಬೈ ದೋ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ದೋ ಝಡ್ ಬೈ ದೋ ವೈ minus 1. ಮೈನಸ್ 1 ಈಕ್ವಲ್ ಟು, ನೋಡಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತಿದೆ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ 1 ಇದೆ, ಮೈನಸ್ 1. ಇವಾಗ ಇಲ್ಲಿ ಏನ್ ತಗೊಳ್ತೀರಾ ಅಂದ್ರೆ, ಅಲ್ಲಿ ಪಿ ಕ್ಯೂ ಫಾರ್ಮ್ ಅಲ್ಲಿ ಕೊಟ್ಟಿರೋದ್ರಿಂದ ಪಿ ಪ್ಲಸ್ 1 ಡಿವೈಡೆಡ್ ಬೈ ಕ್ಯೂ ಮೈನಸ್ 1 ಈಕ್ವಲ್ ಟು ಮೈನಸ್ 1. ಸೊ ಪಿ ಪ್ಲಸ್ 1 ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಕ್ಯೂ Plus q ಪ್ಲಸ್ plus 1. 1. ಇವಾಗ ಕ್ಯಾನ್ಸಲ್. ಸೊ ಪಿ ಪ್ಲಸ್ ಕ್ಯೂ ಕೂಡ ಏನ್ ಬರ್ತಿದೆ ನೋಡಿ, 0. ಸೊ ಆಪ್ಷನ್ 2 ಕರೆಕ್ಟ್ ಇದೆ ಅಲ್ವಾ. ನೆಕ್ಸ್ಟ್ ಇದೆ ಹೇಳಿ ನೋಡೋಣ. Okay, ಇಲ್ಲಿ ನೋಡಿ. ಡೈರೆಕ್ಟ್ಲಿ ಹಾ. ಆಡ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಸರ್ ಆನ್ಸರ್. ಡೈರೆಕ್ಟ್ಲಿ ಆಡ್ ಮಾಡಿದ್ರನಾ? ಹಾ ಸರ್, ಈಕ್ವೇಷನ್ 1 and 2 ಆಡ್ ಮಾಡ್ಬಿಟ್ರೆ ಕ್ಯಾನ್ಸಲ್ ಆಗುತ್ತೆ ನೋಡಿ ಸರ್. p plus q is equal to 0 ಬಂದ್ಬಿಡುತ್ತೆ. ಓಕೆ ಮ್ಯಾಮ್, ಓಕೆ. ಅಲ್ಲ ಇದು ಏನಂತಂದ್ರೆ, ಇದೊಂದು ಪ್ರಾಬ್ಲಮ್ ಹಿಂಗ್ ಆಗ್ತಿದೆ, ಬಟ್ ಎಲ್ಲಾ ಪ್ರಾಬ್ಲಮ್ ಸ್ವಲ್ಪ ಇದೇ ತರ ಇದೆ ಆಲ್ಮೋಸ್ಟ್. ಈ ತರ ಡಿವೈಡ್ ಮಾಡ್ಕೊಂಡಾಗ ಬರುತ್ತಲ್ಲ, ಅದಕ್ಕೆ ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅಷ್ಟೇ. ಓಕೆನಾ? ಎಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ ಅದು ಆಡ್ ಮಾಡೋದು. ಓಕೆ, ಇವಾಗ ನೋಡಿ, ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಬೈ ಎಲಿಮಿನೇಟಿಂಗ್ ಎ ಅಂಡ್ ಬಿ ಫ್ರಮ್ ಎ ಝಡ್ ಪ್ಲಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅಲ್ಲಿ ಯಾವ್ದು ಲೀನಿಯರ್ ಇದೆ ಹೇಳಿ ನೋಡೋಣ. ಲೀನಿಯರ್ ಯಾವುದು? ಲೀನಿಯರ್ ಬಿಡಿ. ಇದಕ್ಕೆ ಹೇಳೋದು, ನೀವು ನಾವು ಹೇಳಿಲ್ವಾ, ಮಲ್ಟಿಪ್ಲೈ ಆಗಂಗಿಲ್ಲ ಅಲ್ಲಿ ಟುಗೆದರ್ ಅಲ್ವಾ. ಸೊ ಪಿ ಅಂಡ್ ಕ್ಯೂ ಸೊ ನಾನ್ ಲೀನಿಯರ್ ಇವೆಲ್ಲ. ಅದಕ್ಕೆ ಹೇಳೋದು ನೋಡಿ, ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತಾರೆ, ಲೀನಿಯರ್ ಯಾವ್ದು ಗೊತ್ತಿರಲ್ಲ, ಸೊ ನಾನ್ ಲೀನಿಯರ್ ಯಾವ್ದು ಗೊತ್ತಿರಲ್ಲ. ಓಕೆನಾ? ಅಲ್ಲ ಅದೆಲ್ಲ ಯಾರು ಕೇಳಲ್ಲ, ಬಟ್ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು ಅವು. ಇಲ್ಲಿ ನೋಡಿ, ಪಿ ಸ್ಕ್ವೇರ್ ಕ್ಯೂ ಇದೆ ನೋಡಿ, ಟುಗೆದರ್ ಮಲ್ಟಿಪ್ಲೈ ಆಗಿದೆ, ನಾನ್ ಲೀನಿಯರ್.
ಪಿ ಮತ್ತೆ ಕ್ಯೂ ಇದೆ ನೋಡಿ, ಟುಗೆದರ್ ಮಲ್ಟಿಪ್ಲೈ ಆಗಿದೆ, ನಾನ್ ಲೀನಿಯರ್. ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಟುಗೆದರ್ ಮಲ್ಟಿಪ್ಲೈ ನಾನ್ ಲೀನಿಯರ್. ಸೊ ಪಿ ಕ್ಯೂ ಸ್ಕ್ವೇರ್ ಮಲ್ಟಿಪ್ಲೈ ಆಗಿದೆ, ನಾನ್ ಲೀನಿಯರ್. ಓಕೆನಾ, ಇವೆಲ್ಲ ನಾನ್ ಲೀನಿಯರ್ ಪಿ ಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಎ ಝೆಡ್ ಪ್ಲಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ಸೊ ಎಲಿಮಿನೇಟ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ಸೊ ಎ ಇಂಟು ದೋ ಝೆಡ್ ಬೈ ದೋ ಎಕ್ಸ್ ಆಗುತ್ತೆ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಇಲ್ಲಿ ಎ ಸ್ಕ್ವೇರ್ ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್ ಪಿ ಈಕ್ವಲ್ ಟು ಎ ಬರ್ತಿದೆ ಅಲ್ವಾ. ನೆಕ್ಸ್ಟ್ ಎ ಇಂಟು ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು 1. ಸೊ ಇವಾಗ ಏನಾಗುತ್ತೆ, ಕ್ಯೂ ಈಕ್ವಲ್ ಟು 1 ಬೈ ಎ ಆಗ್ತಿದೆ. ಸೊ ಕ್ಯೂ ಈಕ್ವಲ್ ಟು, ಸೊ ಎ ಅಂದ್ರೆ ಪಿ, ಸೊ 1 ಬೈ ಪಿ. ಸೊ ಪಿ ಕಡೆ ತಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಹೇಳಿ, ಪಿ ಕ್ಯೂ ಈಕ್ವಲ್ ಟು 1. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಯಾವ ತರ ಮಾಡ್ತೀರಾ, ಇದು ನಿಮ್ಗೆ ಈ ತರನು ಗೊತ್ತಲ್ವಾ, ನಿಮ್ಗೆ ಇದು ಸಾಲ್ವ್ ಮಾಡಿದಾಗ ಸೊಲ್ಯೂಷನ್ ಬರುತ್ತಲ್ಲ, ಈ ಫಾರ್ಮಲ್ ಬರುತ್ತೆ, ಲೀನಿಯರ್ ಪಿ ಡಿ. ಕರೆಕ್ಟ್ ಅಲ್ವಾ, ಕೌಶಿ ಲೀನಿಯರ್ ಪಿ ಡಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಮತ್ತೆ ಇದು ಬರ್ಲೇಬೇಕಲ್ವಾ, ಕರೆಕ್ಟ್ ಅಲ್ವಾ. ಬೇಕಿದ್ರೆ ಆಪ್ಷನ್ ಮುಖಾಂತರ ಹೋಗ್ಬೋದು, ನೀವು ಯಾವ ತಗೊಂಡ್ರೆ ಬರುತ್ತೆ ಅಂತ ಬೇಗ ಚೆಕ್ ಮಾಡ್ಬಿಟ್ರೆ ಆಗ್ಬಿಡುತ್ತೆ. ಇಲ್ಲಾದ್ರೆ ಒಂದು ಕೆಲಸ ಮಾಡಿ, ಇಲ್ಲಿದೆ ನೋಡಿ, ಏನ್ ಕೊಟ್ಟಿದ್ದಾರೆ ಹೇಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದ್ರೆ ಕಾಂಪ್ಲಿಕೇಟ್ ಆಗುತ್ತೆ. ಇದು ಸುಮ್ಮನೆ ಒಂದು ಕೆಲಸ ಮಾಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ತಗೊಂಡ್ಬಿಡಿ. ಇಲ್ಲ, ಎಲ್ಲ ಒಂದೇ ಅದು. ಓಕೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು ಸೊ ಪೈ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಓಕೆನಾ. ಸೊ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬೇಕು ಹೇಳಿ, ಎಕ್ಸ್ ಮಾಡಬೇಕು. ಅವಾಗ 1 ಪ್ಲಸ್ ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಸೊ ಪೈ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು 2x ಪ್ಲಸ್ 2z ದೋ ಝೆಡ್ ಬೈ ದೋ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು ಸೊ ಪೈ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು 2y ಪ್ಲಸ್ 2z ದೋ ಝೆಡ್ ಬೈ ದೋ ವೈ. ಸೊ ಇವಾಗ ಡಿವೈಡ್ ಮಾಡ್ಬಿಡಿ. ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ, 1 ಪ್ಲಸ್ ಪಿ ಡಿವೈಡೆಡ್ ಬೈ 1 ಪ್ಲಸ್ ಕ್ಯೂ ಈಕ್ವಲ್ ಟು ನೋಡಿ ಇಲ್ಲಿ, ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಂಡಿದೆ, ಇಲ್ಲಿ 2 ಇದೆ, ಇಲ್ಲೂ 2 ಇದೆ, 2 ಕಾಮನ್ ತಗೊಳ್ತೀರಾ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕಾಮನ್ ತಗೊಂಡು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳ್ಕೊಳ್ತು, ಎಕ್ಸ್ ಪ್ಲಸ್ ಝೆಡ್ ಇಂಟು ಪಿ ಡಿವೈಡೆಡ್ ಬೈ ವೈ ಪ್ಲಸ್ ಝೆಡ್ ಇಂಟು ಕ್ಯೂ ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ, ಏನ್ ಬರುತ್ತೆ ನೋಡಿ. ಫಸ್ಟ್ ಇಲ್ಲಿ 1 ಮಲ್ಟಿಪ್ಲೈ ಮಾಡಿದ್ರೆ ವೈ ಪ್ಲಸ್ ಝೆಡ್ ಕ್ಯೂ, ನೆಕ್ಸ್ಟ್ ಪಿ ಮಲ್ಟಿಪ್ಲೈ ಮಾಡಿದ್ರೆ ಸೊ ಪಿ ವೈ ಪ್ಲಸ್ ಝೆಡ್ ಪಿ ಕ್ಯೂ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಝೆಡ್ ಪಿ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಝೆಡ್ ಪಿ ಕ್ಯೂ. ಇವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ವೈ ಈ ಕಡೆ ಬರುತ್ತೆ, ಎಕ್ಸ್ ಮೈನಸ್ ವೈ. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಇದೆ, ಆಪ್ಷನ್ 2 ರಾಂಗ್. ನೆಕ್ಸ್ಟ್ ಆಪ್ಷನ್ 4 ಎಕ್ಸ್ ಪ್ಲಸ್ ವೈ ಇದೆ, ತೊಗೊಳಕ್ ಬರಲ್ಲ. ಅಂದ್ರೆ ಇವಾಗ ಇದೊಂದು ಕರೆಕ್ಟ್ ಇದೆ. ಇಲ್ಲಿ ಏನಂತಂದ್ರೆ ಮೈನಸ್ ಬಂದ್ಬಿಟ್ಟಿದೆ ಅಲ್ವಾ. ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಕ್ಯೂ ತಗೊಳ್ತೀನಿ, ನಾನು ಕ್ಯೂ ಕಾಮನ್ ತಗೊಂಡ್ರೆ ಝಡ್ ಇದೆ, ಸೊ ಇಲ್ಲಿ ಕ್ಯೂ ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ, ಅಂದ್ರೆ ಝಡ್ ಮೈನಸ್ ಎಕ್ಸ್ ಅಲ್ವಾ. ಪ್ಲಸ್ ಕ್ಯೂ ಝಡ್ ಮೈನಸ್ ಎಕ್ಸ್ ಪ್ಲಸ್ ಕ್ಯೂ ಝಡ್ ಮೈನಸ್ ಎಕ್ಸ್ ಎಲ್ಲಿದೆ ನೋಡಿ, ಆಪ್ಷನ್ 3. ಆಪ್ಷನ್ 3 ಇದೆ ನೋಡಿ. ಸೊ ಆಪ್ಷನ್ 3 ಇದೆ ಕರೆಕ್ಟ್ ಆನ್ಸರ್ ಅಷ್ಟೇ. ಓಕೆ, ನೆಕ್ಸ್ಟ್ ಕೌಶಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಇಂಥ ಪ್ರಾಬ್ಲಮ್ ಇದೆ ನೋಡಿ, ಈಗ ರೀಸೆಂಟ್ಲಿ CSIR ನೆಟ್ ಅಲ್ಲಿ ತುಂಬಾ ಕೇಳ್ತಿದ್ದಾರೆ, ವೆರಿ ಇಂಪಾರ್ಟೆಂಟ್ ಇದು. ಇದು ಸಾಲ್ವ್ ಮಾಡ್ತೀನಿ ನೋಡಿ. ಏನಂತಂದ್ರೆ, ಸೊ ಲೆಟ್ ಯು ಆಫ್ ಎಕ್ಸ್ ಕಾಮ ವೈ ಬಿ ದ ಸೊಲ್ಯೂಷನ್ ಆಫ್ ದ ಕೌಶಿ ಪ್ರಾಬ್ಲಮ್, ಎಕ್ಸ್ ಯು ಎಕ್ಸ್ ಪ್ಲಸ್ ಯು ವೈ ಈಕ್ವಲ್ ಟು 1. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕಂಡೀಷನ್, ಈ ಕಂಡೀಷನ್ ಯೂಸ್ ಮಾಡ್ಬಿಟ್ಟು ಸೊ ದೆನ್ ಫೈಂಡ್ ಯು ಆಫ್ ಇ ಕಾಮ 1 ಏನ್ ಬರುತ್ತೆ ಅಂತ ಸಾಲ್ವ್ ಮಾಡಬೇಕು. ಇವಾಗ ನೋಡಿ ಸೊಲ್ಯೂಷನ್. ಸೊ ಇವಾಗ ಪಿ, ಓಕೆ, ಇಲ್ಲಿ ಏನಾಗಿದೆ ನೋಡಿ, ಡಿ ಎಕ್ಸ್ ಇದೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೇಕು ನೀವು, ಇಲ್ಲಿ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಹೋಗ್ಬೇಕು ನೀವು. ಡಿ ಎಕ್ಸ್ ಡಿವೈಡೆಡ್ ಬೈ ಏನಿದೆ ನೋಡಿ, ಎಕ್ಸ್ ಇದೆ, ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ವೈ ಇದೆ, ಸೊ ಡಿ ವೈ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಏನಿದೆ 1 ಇದೆ, ಈಕ್ವಲ್ ಟು ಸೊ ಇವಾಗ ಡಿಪೆಂಡೆಂಟ್ ವೇರಿಯಬಲ್ ಯು ಕೊಟ್ಟಿದ್ದಾರೆ ನೋಡಿ, ಅದನ್ನ ಬರ್ಕೊಳ್ಳಿ, ಡಿ ಯು ಡಿವೈಡೆಡ್ ಬೈ ಆರ್ ದಟ್ ಈಸ್ 1. ಇವಾಗ ಸಾಲ್ವ್ ಮಾಡಿ. ಇಲ್ಲಿ ಡಿ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ 1 ಅದನ್ನ ಸಾಲ್ವ್ ಮಾಡಿ. ನೋಡಿ ನೀವು ಈಗ 2 ತಗೊಳ್ತೀರಾ ನೋಡಿ, ನೀವು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಅಲ್ಲಾದ್ರೂ ಡಿಪೆಂಡೆಂಟ್ ವೇರಿಯಬಲ್ ಯು ಇರುತ್ತೆ ನೋಡಿ, ಅದು ಇರಲೇಬೇಕು. ಓಕೆನಾ. ಇವಾಗ ನೋಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ತಗೊಳ್ತೀನಿ ನಾನು, ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಇದಕ್ಕೆ ಮತ್ತೆ ಇದಕ್ಕೆ log x is equal to y ಪ್ಲಸ್ c1
ಇವಾಗ X is equal to ಸೆಕೆಂಡ್ ಒನ್ ಮತ್ತೆ ತರ್ಡ್ ಒನ್ ತಗೊಳ್ಳಿ. ಅವಾಗ ಏನಾಗುತ್ತೆ dy ಈಕ್ವಲ್ ಟು ಡಿ ಯು ಆಗುತ್ತೆ. ಇಂಟಿಗ್ರೇಟಿಂಗ್ ಮಾಡಿ ಅವಾಗ ಏನಾಗುತ್ತೆ ಹೇಳಿ ನೋಡಿ. ಫಸ್ಟ್ ಯು ಬರೋ ತರ Equal ತಗೊಳ್ಳಿ to ನೀವು, u. ಯಾಕಂದ್ರೆ ಅದು ಡಿಪೆಂಡೆಂಟ್ ವೇರಿಯಬಲ್ ಅಲ್ವಾ ಅದಕ್ಕೆ. ಸೊ ಯು ಈಕ್ವಲ್ ಟು ವೈ ಪ್ಲಸ್ ಸಿ2. ಓಕೆನಾ. ಸೊ ಯು ಈಕ್ವಲ್ ಟು ವೈ ಪ್ಲಸ್ ಸಿ2 ತಗೊಳ್ಳಿ. ಈಗ ಎಕ್ಸ್ ಬೇಕು. ಎಕ್ಸ್ ಕೂಡ ಏನಾಗುತ್ತೆ ನೋಡಿ, ಲಾ ಕಡೆ ತಗೊಂಡ್ರೆ ಇ ಪವರ್ C1 into e power y. ಎಸ್ ಸಿ1 ಇಂಟು ಇ ಪವರ್ ವೈ. ಸಿ1 ಏನಾಗ್ಬಿಡುತ್ತೆ ಹೇಳಿ ಎಕ್ಸ್ ಬೈ ಇ ಪವರ್ Y. ವೈ ಆಗುತ್ತೆ. ಓಕೆ, ಇವಾಗ ನಿಮಗೆ ಗೊತ್ತಿದೆ ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರ್ಕೊಳ್ತೀರಿ ಹೇಳಿ. ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರ್ಕೊಳ್ತೀರಾ, ಇದು ಸಿ2 ಈ ಕಡೆ ಏನಾಗುತ್ತೆ ಯು ಮೈನಸ್ ವೈ ಈಕ್ವಲ್ ಟು ಸಿ2. ಸಿ1 ಮತ್ತು ಸಿ2 ಕಂಡುಹಿಡ್ಕೊಂಡು ಸೊಲ್ಯೂಷನ್ ಏನು ಬರ್ಕೊಳ್ತೀರಿ ಹೇಳಿ. ಇವಾಗ ಯು ಮೈನಸ್ ವೈ ಈಕ್ವಲ್ ಟು ನಾನು ಈ ತರ ಬರೀಬೋದಾ ನೋಡಿ. ಯು ಮೈನಸ್ ವೈ ಈಕ್ವಲ್ ಟು ಪೈ ಆಫ್ ಎಕ್ಸ್ ಬೈ ಇ ಪವರ್ ವೈ ಅಂತ ಬರೀಬೋದಾ. ಎಕ್ಸ್ ಬೈ ಇ ಪವರ್ ವೈ ಬರೀಬೋದಲ್ವಾ ಇದು ಸೊಲ್ಯೂಷನ್ನು. ಮ್ಯಾಮ್ ಕೇಳಿಸ್ತಾ ಇದೆನಾ? Yes, sir. Yes, sir. ಬರೀಬೋದಲ್ವಾ? Yes, sir. Very Yes, sir. Yes, sir. ಇವಾಗ ಏನಾಗುತ್ತೆ ಯು ಈಕ್ವಲ್ ಟು ವೈ ಪ್ಲಸ್ ಪೈ ಆಫ್ ಎಕ್ಸ್ ಬೈ ಇ ಪವರ್ ವೈ. ಇದು ಯು ಆಫ್ ಎಕ್ಸ್ ಕಾಮ ವೈ ಅಂತ ಆಲ್ವೇಸ್. ಓಕೆನಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0. ಯು ಆಫ್ ಎಕ್ಸ್ ಕಾಮ 0 ಏನ್ ಕೊಟ್ಟಿದ್ದಾರೆ 2 into ಅಂದ್ರೆ ಇದು 0 ಇವಾಗ, ಅಂದ್ರೆ ವೈ 0 ಅಂತ. ಅವಾಗ ಇಲ್ಲಿ ವೈ ಬದಲಿ 0 ಪ್ಲಸ್ ಪೈ ಆಫ್ ಇಲ್ಲಿ ನೋಡಿ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ವೈ. ಇಲ್ಲಿ 0 ಇದೆ, ಇ ಪವರ್ 0 ಆಗುತ್ತೆ ಈಕ್ವಲ್ ಟು ಸೊ ಪೈ ಆಫ್ ಎಕ್ಸ್ ಆಗುತ್ತೆ. ಇ ಪವರ್ 0 ಅಂದ್ರೆ 1 ಅಲ್ವಾ. ಸೊ ಪೈ ಆಫ್ ಎಕ್ಸ್. ಸೊ ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಪೈ ಆಫ್ ಎಕ್ಸ್ ಬರ್ತಿದೆ. ಪೈ ಆಫ್ ಎಕ್ಸ್ ಏನಿದೆ ನೋಡಿ 2 ಲ್ಯಾನ್ X. ಎಕ್ಸ್ ಕೊಟ್ಟಿದ್ದಾರೆ. ಸೊ ಪೈ ಆಫ್ ಎಕ್ಸ್ 2 ಲ್ಯಾನ್ ಎಕ್ಸ್ ಆದ್ರೆ ಸೊ ಪೈ ಆಫ್ ಎಕ್ಸ್ ಬೈ ಇ ಪವರ್ ವೈ ಏನಾಗುತ್ತೆ ಇದ್ರ ಪ್ರಕಾರ 2 ಈಗ ನೋಡಿ lambda. ಇಲ್ಲಿ ಕೊಡಿ ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ವೈ ಪ್ಲಸ್ ಸೊ ಎಕ್ಸ್ ಇದ್ದಾಗ ಇಲ್ಲಿ ಎಕ್ಸ್ ಬರ್ತಿದೆ ಲ್ಯಾನ್ ಎಕ್ಸ್. ಎಕ್ಸ್ ಬೈ ಇ ಪವರ್ ವೈ ಇದ್ದಾಗ 2 ಲ್ಯಾನ್ X ಎಕ್ಸ್ by ಬದ್ಲಿ ಎಕ್ಸ್ ಬೈ ಇ ಪವರ್ ವೈ ಬರುತ್ತೆ. ಕರೆಕ್ಟ್ ಅಲ್ವಾ ಇದು? ಇವಾಗ ಏನ್ ಮಾಡ್ತೀವಿ ಅಂದ್ರೆ ವೈ ಪ್ಲಸ್ ಸೊ 2 ಲಾಗ್ ಎ ಬೈ ಬಿ ಫಾರ್ಮ್ ಅಲ್ಲಿ ಇದೆ. ಅವಾಗ ಏನಾಗುತ್ತೆ ಹೇಳಿ ಸೊ ಲಾಗ್ ಎಕ್ಸ್ ಮೈನಸ್ ಲಾಗ್ ಇ ಪವರ್ ವೈ ಅಲ್ವಾ ಇದು? Yes, sir. ನೆಕ್ಸ್ಟ್ ಏನ್ ಮಾಡ್ತೀರಾ ಸೊ ವೈ ಪ್ಲಸ್ 2 ಇಲ್ಲಿ ಲಾಗ್ ಎಕ್ಸ್ ಇದೆ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆದ್ರೆ ವೈ ಬರ್ತಿದೆ ಅಲ್ವಾ. Yes, ಸೊ ಇವಾಗ sir. ಏನಾಗುತ್ತೆ ಹೇಳಿ ಸೊ ವೈ ಪ್ಲಸ್ 2 ಲಾಗ್ ಎಕ್ಸ್ ಮೈನಸ್ 2y ಈಕ್ವಲ್ ಟು 2 ಲಾಗ್ ಎಕ್ಸ್ ಮೈನಸ್ ವೈ ಬರ್ತಿದೆ. ಇದು ಯು ಆಫ್ ಎಕ್ಸ್ ಕಾಮ ವೈ ಕಂಡುಹಿಡ್ಕೊಂಡ್ವಿ ಅಲ್ವಾ. ಯು ಆಫ್ ಎಕ್ಸ್ ಕಾಮ ವೈ ಏನ್ ಬಂದಿದೆ 2 ಲಾಗ್ ಎಕ್ಸ್ ಮೈನಸ್ ವೈ. ನಮಗೇನ್ ಬೇಕು ಯು ಇಂಟು ಅಲ್ಲ U ಸಾರಿ of ಯು ಆಫ್ E, ಇ comma ಕಮ 1. 1 ಬೇಕು ಅಲ್ವಾ. ಇ ಅಂದ್ರೆ ಎಕ್ಸ್, ಇವಾಗ ಎಕ್ಸ್ ಈಕ್ವಲ್ ಟು ಇ ವೈ ಈಕ್ವಲ್ ಟು 1. ಸೊ ಬಂದಿರೋ ಸೊಲ್ಯೂಷನ್ ಕೊಡಿ. ಅವಾಗ ಏನಾಗುತ್ತೆ ವೈ ಆಫ್ ಇ ಕಾಮ 1 ಈಕ್ವಲ್ ಟು 2 ಲಾಗ್ 2 log E minus ಮೈನಸ್ 1 1. ಇವಾಗ ಏನಾಗುತ್ತೆ ಇಲ್ಲಿ ಮೇಲೆ ತಗೊಂಡ್ಬಿಟ್ರೆ minus 1. 2 minus ಅಥವಾ 1. ಲಾಗ್ ಗೆಟ್ ಕ್ಯಾನ್ಸಲ್, ಲಾಗ್ ಗೆಟ್ ಕ್ಯಾನ್ಸಲ್. ಸೊ 2 ಮೈನಸ್ 1 ಈಕ್ವಲ್ ಟು 1. ಸೊ ಯು ಆಫ್ ಇ ಕಾಮ 1 ಏನ್ ಬರ್ತಿದೆ ನೋಡಿ 1 ಬರ್ತಿದೆ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆನಾ. ಓಕೆ, ನೆಕ್ಸ್ಟ್ ಇದೇನ್ ಮಾಡ್ತೀರಿ ಹೇಳಿ. ಅಲ್ಲಿ ಕೊಟ್ಟಿದ್ದಾರೆ ದ ಸೊಲ್ಯೂಷನ್ ಆಫ್ ಎಕ್ಸ್ ಇಂಟು ಯು. ಓಕೆ, ಅದು ಬರ್ಕೊಳ್ತೀನಿ ನಾನು ಫಸ್ಟ್. ಸೊಲ್ಯೂಷನ್ ಡಿ ಎಕ್ಸ್ ನೋಡಿ ಇಲ್ಲಿ ಎಕ್ಸ್ ಇದೆ ಅದಕ್ಕೆ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ X. ಈಕ್ವಲ್ ಟು ನೋಡಿ ವೈ ಇದೆ ಡಿ ವೈ ಡಿವೈಡೆಡ್ ಬೈ ವೈ ಈಕ್ವಲ್ ಟು ಸೊ ಡಿಪೆಂಡೆಂಟ್ ವೇರಿಯಬಲ್ ಯು du ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 0 0. ಅಲ್ವಾ. ಇವಾಗ ಇಲ್ಲಿ ನೋಡಿ ಡಿನಾಮಿನೇಟರ್ 0 ಅದಕ್ಕೆ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಡಿ ವಿ ಈಕ್ವಲ್ ಟು 0. C. ಇವಾಗ ಯು ಈಕ್ವಲ್ ಟು C1. ನೆಕ್ಸ್ಟ್ ಇವೆರಡು ಫ್ರಾಕ್ಷನ್ ತಗೊಳ್ಳಿ. ಅವಾಗ ಏನಾಗುತ್ತೆ ನೋಡಿ ಸೊ ಲಾಗ್ ಎಕ್ಸ್ ಈಕ್ವಲ್ ಟು ಲಾಗ್ ವೈ plus ಪ್ಲಸ್ log ಲಾಗ್ C2. C2. ಇವಾಗ ನೋಡಿ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಈಕ್ವಲ್ ಟು ಲಾಗ್ C2. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ ಲಾಗ್ ಆಫ್ ಎಕ್ಸ್ ಬೈ ವೈ by y ಈಕ್ವಲ್ ಟು ಲಾಗ್ C2. ಇವಾಗ ಏನಾಗುತ್ತೆ ಲಾಗ್ ಲಾಗ್ ಇಟ್ ಕ್ಯಾನ್ಸಲ್. ಎಕ್ಸ್ಟ್ ಏನ್ ಬರ್ತಿದೆ ನೋಡಿ ಎಕ್ಸ್ ಬೈ ವೈ. ಓಕೆನಾ. ನೋಡಿ ಇಲ್ಲಿ ಏನಂತಂದ್ರೆ ಎಕ್ಸ್ ಬೈ ವೈ ಆದ್ರೂ ತಗೋಬಹುದು, ವೈ ಬೈ ಎಕ್ಸ್ ಆದ್ರೂ ತಗೋಬಹುದು. ಯಾಕೆಂದ್ರೆ ನೋಡಿ ಎಕ್ಸ್ 2 ಇದೆ ಅಲ್ವಾ 1 ಬೈ C2 ಅಂತ ಬರ್ಕೋಬೋದಲ್ವಾ ನಾನು ಕಾನ್ಸ್ಟೆಂಟ್ C2ನ ಬರಿಬೋದಲ್ವಾ. Yes. ಏನ್ ಬೇಕಾದ್ರೂ ಬರ್ಕೋಬಹುದು ಯಾಕಂದ್ರೆ ಕಾನ್ಸ್ಟೆಂಟ್ ಅದು. ಕರೆಕ್ಟ್ ಅಲ್ವಾ. ಇವಾಗ Yes, sir. ಏನಾಗುತ್ತೆ ಹೇಳಿ C2 ವೈ ಬೈ ಎಕ್ಸ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ. ನೋಡಿ ನಿಮಗೆ ಗೊತ್ತಿರ್ಬೇಕಿದು ಏನಂತಂದ್ರೆ ನೀವೇನಾದ್ರೂ ಇಲ್ಲಿ ಸಾಲ್ವ್ ಮಾಡ್ತಿರ್ತೀರ ನೋಡಿ. ಇವಾಗ ಯು ಈಕ್ವಲ್ ಟು C1 ಇದೆ ಅನ್ಕೊಳ್ಳಿ 1 ಬೈ ಯು ಈಕ್ವಲ್ ಟು C1 ತಗೋಬಹುದು. ನೀವು ರೆಸಿಪ್ರೋಕಲ್ ಕೂಡ ತಗೋಬಹುದು. ಅರ್ಥ ಆಯ್ತಾ? ಏನ್ Yes, sir. ಸಮಸ್ಯೆ ಇಲ್ಲ. ಸೊ ಇವಾಗ C2 ಈಕ್ವಲ್ ಟು ವೈ ಬೈ ಎಕ್ಸ್ ತಗೋಬಹುದು ನೀವು. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂದ್ರೆ ಯು ಈಕ್ವಲ್ ಟು ಸೊ ಪೈ ಆಫ್ ಇಲ್ಲಿ ಏನಿದೆ ನೋಡಿ ವೈ ಬೈ ಎಕ್ಸ್ ಫಾರ್ಮ್ ಅಲ್ಲಿ ಇದೆ
ಸೊ ಸಮ್ ಆರ್ಬಿಟ್ರಿ ಫಂಕ್ಷನ್ ಇದು ಪೈ ಅಂತಂದ್ರೆ ಇಲ್ಲಿ ಎಫ್ ಕೊಟ್ಟಿದ್ದಾರೆ, ಎಫ್ ತಗೊಳ್ಳಿ ಅಷ್ಟೇ. ಯಾವ ಫಾರ್ಮ್ ಅಲ್ಲಿ ಬರ್ತಿದೆ ನೋಡಿ ಹಂಗಾರೆ ಸೊಲ್ಯೂಷನ್, ಎಫ್ ಆಫ್ ವೈ ಬೈ ಎಕ್ಸ್ ಫಾರ್ಮ್ ಅಲ್ಲಿ ಬರ್ತಿದೆ. ಸೊ ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದೇನ್ ಮಾಡ್ತೀರಾ, ದ ಜನರಲ್ ಇಂಟಿಗ್ರಲ್ ಆಫ್ ಪಿ ಡಿ ಅಲ್ವಾ, ಏನ್ ಬರುತ್ತೆ ಅಂತ ಹೇಳ್ಬೇಕು. ಫಸ್ಟ್ ಇಲ್ಲಿ ನೋಡಿ, ಆ ಕಡೆ ತಗೊಂಡ್ಬಿಡಿ ಅಷ್ಟೇ, ಆ ಕಡೆ ತಗೊಳ್ಳಿ. ಏನ್ ಬರುತ್ತೆ ನೋಡಿ ಆ ಕಡೆ ತಗೊಂಡ್ರೆ, ಇಲ್ಲಿ ನೋಡಿ ಏನಂತಂದ್ರೆ ಕಾಂಪ್ಲಿಕೇಟ್ ಆಗ್ಬೋದಾ, ಇಲ್ಲ ಏನ್ ಸಮಸ್ಯೆ ಇಲ್ಲ. ನೋಡಿ, ಸೊ ಪಿ ಎಕ್ಸ್ ಮೈನಸ್ ಕ್ಯೂ ವೈ ಈಕ್ವಲ್ ಟು ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ, ಈ ಕಡೆ ಬಂದ್ರೆ z ಇಂಟು z square plus xy. ಎಕ್ಸ್ ವೈ. ಇವಾಗ ಇಲ್ಲಿ ಏನಾಗುತ್ತೆ, ಸೊ ಎಕ್ಸಾಕ್ಟ್ ಈಕ್ವೇಶನ್ ಡಿ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟು ಡಿ ವೈ ಡಿವೈಡೆಡ್ ಬೈ ಮೈನಸ್ ವೈ ಈಕ್ವಲ್ ಟು ಡಿ ಝೆಡ್ ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ, z ಇಂಟು z ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ. ತಗೋಬೋದಲ್ವಾ ಇದು, ತಗೋಬೋದಲ್ವಾ ಈ ತರ? ಸರ್ ಅದು ನ್ಯೂಮರೇಟರ್ ಬರುತ್ತೆ ಸರ್, ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4. ಮತ್ತೆ ತಪ್ಪಾಯ್ತಾ ಇದು? ಓಕೆ ಓಕೆ, ಇಲ್ಲಿದೆ ಅಲ್ವಾ, ಒಂದು ಸೆಕೆಂಡ್. ಎಕ್ಸ್ ಪವರ್ 4, ಎಸ್ ಮ್ಯಾಮ್, ಇಲ್ಲಿ ನೋಡಿ, ಇಲ್ಲಿ ಓಕೆ ಎಕ್ಸ್ ಪವರ್ 4 ಬರ್ಕೊಂಬಿಡಿ ಅಷ್ಟೇ. ಇದು ಕರೆಕ್ಟ್ ಇದೆನಾ? ನೋ ಸರ್. ಓಕೆ ಓಕೆ, ಎಕ್ಸ್ ಪವರ್ 4 ಹಿಂಗ್ ಹೋಗುತ್ತಲ್ಲ, ಕರೆಕ್ಟ್. ಒಂದು ಸೆಕೆಂಡ್, ಇಲ್ಲಿ ನೋಡಿ, ಡಿ ಝೆಡ್ ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಝೆಡ್ ಇಂಟು ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ. ಇದು ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಓಕೆ, ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಇದು. ಇದನ್ನೆರಡು ಸಾಲ್ವ್ ಮಾಡೋದು ಏನ್ ಬರುತ್ತೆ ನೋಡಿ, ಇದೆರಡು ಸಾಲ್ವ್ ಮಾಡ್ಬಿಡಿ. ಫಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ, ಇಂಟಿಗ್ರೇಟ್ ಮಾಡಿ ಡೈರೆಕ್ಟ್ ಆಗಿ. ಇದು ಈಸಿ ಇದೆ, ಇನ್ನೊಂದು ಸ್ವಲ್ಪ ರಿಸ್ಕ್ ಇದಂಗಿದೆ, ನೋಡೋಣ. xy is equal to c1 ಬರುತ್ತೆ ಸರ್. ಲಾಗ್ c1, ಸೊ ಎಕ್ಸ್ ವೈ ಈಕ್ವಲ್ ಟು c1 ಬರ್ತಿದೆ ಅಲ್ವಾ? ಸೊ ಎಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನ ಕಂಡುಹಿಡಿಯಬೇಕು. ಎಕ್ಸ್ ವೈ, ಓಕೆ ಎಕ್ಸ್ ವೈ ಈಕ್ವಲ್ ಟು c1 ಬಂದಿದೆ ಅಲ್ವಾ, ಇಲ್ಲಿ ಕೊಟ್ಬಿಡಿ ಅಷ್ಟೇ. ಕರೆಕ್ಟ್. ಈಗ ನೋಡಿ, ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ ತಗೊಳ್ಳಿ. ಅವಾಗ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಡಿ ಝೆಡ್ ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಝೆಡ್ ಇಂಟು ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಏನ್ ಬಂದಿದೆ ನೋಡಿ, c1 ಬಂದಿದೆ. ಕರೆಕ್ಟ್ ಅಲ್ವಾ? c1 ತಗೊಂಬಿಡಿ. ಇವಾಗ ಇಲ್ಲಿ ನೋಡಿ, ಎಕ್ಸ್ ಮತ್ತೆ ಎಕ್ಸ್ ಕಿಟ್ ಕ್ಯಾನ್ಸಲ್, ಎಕ್ಸ್ ಕ್ಯೂಬ್ ಉಳ್ಕೊಳ್ತು. ಕರೆಕ್ಟ್ ಅಲ್ವಾ ಇದು? ಕರೆಕ್ಟ್ ಇದೆ ಅಲ್ವಾ? ಇವಾಗ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಈಕ್ವಲ್ ಟು ಝೆಡ್ ಇಂಟು ಝೆಡ್ ಸ್ಕ್ವೇರ್ ಪ್ಲಸ್ c1 ಇಂಟು ಡಿ ಝೆಡ್. ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡಿ. ಎಕ್ಸ್ ಪವರ್ 4 by 4 divided by 4 equal to z z cube by z power 4 divided by 4, okay, plus z square c1 by 2 plus c2 plus c1 z square by 2 plus c2, okay, plus c2. ಇವಾಗ 4 ಆ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ, x power 4 equal to z power 4 plus 2 c1 z square again plus c2. x power 4 equal to z power 4 plus 2 c1 ಅಂದ್ರೆ xy ಅಲ್ವಾ, xy into z square plus c2. ಇವಾಗ ಇಲ್ಲಿ ಏನಾಗುತ್ತೆ, ಈ ಕಡೆ ಬಂದ್ರೆ x power 4 minus z power 4 minus 2 xy z square equal to c2. ಸೊ ಎರಡು ಸೊಲ್ಯೂಷನ್, ಲೀನಿಯರ್ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಬಂತು. ಒಂದು xy equal to c1, ನೆಕ್ಸ್ಟ್ ಇದು ಒಂದು. ಇವಾಗ ಎಲ್ಲಿದೆ ನೋಡಿ, xy ಇದೆ, x power 4 z power 4 ಇದೆ, ನಮಗೇನ್ ಬಂದಿದೆ, ಮೈನಸ್ z power 4 ಬಂದಿದೆ. ಸೊ ಮೈನಸ್ z power 4, ನೆಕ್ಸ್ಟ್ ಏನಿದೆ ಮೈನಸ್ 2. ಕರೆಕ್ಟ್ ಇದೆ ಅಲ್ವಾ ಇದು? ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಗೇಟ್ ಕ್ವಶನ್ ಅಂತ ನೋಡ್ರಿ. ಇದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದ ಫ್ಯಾಮಿಲಿ ಆಫ್ ಸರ್ಫೇಸಸ್ z equal to x plus y plus a into xy ಈಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎಲಿಮಿನೇಟಿಂಗ್ ಆರ್ಬಿಟ್ರಿ ಕಾನ್ಸ್ಟೆಂಟ್. ಓಕೆನಾ, ಒಂದೇ ಒಂದು ಕೊಟ್ಟಿದ್ದಾರೆ, ಜಸ್ಟ್ ಎ ಕೊಟ್ಟಿದ್ದಾರೆ. ಈಗ ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ, ಸಾಲ್ವ್ ಮಾಡಿ. dou z by dou x equal to 1 plus ay dou z by dou ಏನಾಗುತ್ತೆ, 1 plus ax. ಸೊ ಮಲ್ಟಿಪ್ಲೈ ಮಾಡಿ ಇದಕ್ಕೆ x, ಇದಕ್ಕೆ y ಮಾಡಿ, ಯಾಕೆಂದ್ರೆ a xy ಕವರ್ ಆಗ್ಬೇಕು ಇವಾಗ ಅಲ್ವಾ.
ಅವಾಗ ಏನಾಗುತ್ತೆ ಹೇಳಿ ಎಕ್ಸ್ ಇಂಟು X in P dose and by equal to x plus ಸಾರಿ ಕರೆಕ್ಟ್ ಇದೆ a x y. ನೆಕ್ಸ್ಟ್ y q equal to y plus a x y. ಸೊ ಇವಾಗ ಮೈನಸ್ ಮಾಡಿ ಇವೆರಡನ್ನು. ಸೊ 1 2. ಸೊ 1 minus 2 ಮಾಡಿ ಅವಾಗ ಏನಾಗುತ್ತೆ ಹೇಳಿ ಎಕ್ಸ್ ಪಿ ಮೈನಸ್ ವೈ ಕ್ಯೂ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಆಗುತ್ತೆ. ಸೊ ಎ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ ಮೈನಸ್ ಮಾಡಿದ್ರೆ. ಸೊ ಇಲ್ಲಿ ನೋಡಿ ಬಂದಿದೆ ಎಕ್ಸ್ ಪಿ ಮೈನಸ್ ವೈ ಕ್ಯೂ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಆಪ್ಷನ್ 2 ಕರೆಕ್ಟ್ ಇದೆ ಅಲ್ವಾ? ಇದು ಆಪ್ಷನ್ 2 ಇದು. ಓಕೆ ನೆಕ್ಸ್ಟ್ ಇದು ಗೇಟ್ ಕ್ವಶನ್, ಇದು ಗೇಟ್ ಎಕ್ಸಾಮ್ ಕ್ವಶನ್. ಇದು ಏನ್ ಬರುತ್ತೆ ಅದೇನ್ ಕೊಟ್ಟಿದ್ದಾರೆ ಹೇಳಿ ಸ್ವಲ್ಪ. ಅದು ಡಿ ಎಕ್ಸ್ ಡಿವೈಡೆಡ್ ಬೈ ಸೊಲ್ಯೂಷನ್ಸ್ ಕಂಡುಹಿಡಿಬೇಕಷ್ಟೇ ಅಲ್ವಾ? ಸಾಲ್ವ್ ಮಾಡಿ. ಡಿ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ಝೆಡ್ ಎಕ್ಸ್. ನೆಕ್ಸ್ಟ್ ಡಿ ವೈ ಡಿವೈಡೆಡ್ ಬೈ ಮೈನಸ್ ಎಕ್ಸ್ ಪ್ಲಸ್ ವೈ ಝೆಡ್. ನೆಕ್ಸ್ಟ್ ಡಿ ಝೆಡ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಏನ್ ಮಾಡ್ತೀರಾ ಇವಾಗ? ಏನ್ ಮಾಡ್ತೀರಾ ಹೇಳಿ? ಇದು ವೈ ಝೆಡ್, ಇದು ವೈ ಮಲ್ಟಿಪ್ಲೈ ಮಾಡ್ತಿರ್ತೀನಿ. ಓಕೆ ಝೆಡ್ ಝೆಡ್ ಮಲ್ಟಿ ಓಕೆ ಎಕ್ಸ್ ವೈ ಝೆಡ್ ತಗೊಳ್ಳಿ. ಎಕ್ಸ್ ವೈ ಝೆಡ್. ಸೊ ಮಲ್ಟಿಪ್ಲೈರ್ಸ್ ಏನ್ ತಗೊಳ್ತೀರಿ ಹೇಳಿ? X ಎಕ್ಸ್ ವೈ minus ಎಕ್ಸ್ ಮೈನಸ್ ತಗೋಬೇಕಾ? ಇಲ್ಲ ನೋಡ್ತೀನಿ ತಗೊಳ್ರಿ, ನನಗೆ ಗೊತ್ತಾಗ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಇಲ್ಲಿ ವೈ ಇಂಟು ಡಿ ವೈ. ನೆಕ್ಸ್ಟ್ ಇಲ್ಲಿ ಝೆಡ್ ಇಂಟು ಡಿ ಝೆಡ್ ತಗೊಂಡಿರ್ತೀವಿ. ಸೊ ಡಿವೈಡೆಡ್ ಬೈ ಇವಾಗ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ಎಕ್ಸ್ ವೈ ಬಂದಿರುತ್ತೆ correct. ಪ್ಲಸ್ ಝೆಡ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಮೈನಸ್ ಎಕ್ಸ್ ವೈ. ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಕ್ಯಾನ್ಸಲ್ ಆಗ್ತಿದೆ, ಹಂಗಾರೆ ಇಲ್ಲಿ ಪ್ಲಸ್ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಝೆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಝೆಡ್. ಎಸ್ ಇಲ್ಲಿ ನೋಡಿ ಝೆಡ್ ಎಕ್ಸ್ ಸ್ಕ್ವೇರ್ ಇದೆ. ಈಗ ಏನ್ ಮಾಡ್ಬೇಕು ಹೇಳಿ? ಹಂಗಾರೆ ಇಲ್ಲಿ ಮೈನಸ್ ಮಾಡ್ಬೇಕು. ಇಲ್ಲಿ ಮೈನಸ್ ಝೆಡ್ ಅಂದ್ರೆ ಇಲ್ಲಿ ಮೈನಸ್ ಆಗ್ಬೇಕು. ಇವಾಗ ಮೈನಸ್ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ವೈ ಸ್ಕ್ವೇರ್ ಝೆಡ್. ಓ ಇಲ್ಲೂ ಓಕೆ ಕರೆಕ್ಟ್ ಇದೆ. ವೈ ಸ್ಕ್ವೇರ್ ಝೆಡ್ ಕ್ಯಾನ್ಸಲ್ ಕ್ಯಾನ್ಸಲ್. ನೆಕ್ಸ್ಟ್ ಇದು ಕ್ಯಾನ್ಸಲ್. ಸೊ ಇವಾಗ ಏನ್ ಬಂತು? ಡಿನಾಮಿನೇಟರ್ 0 ಬರ್ತಿದೆ. ಇವಾಗ ಈಕ್ವಲ್ ಟು ಟಿ ಅಂತ ತಗೊಂಡ್ರೆ ಇದು ಆ ಕಡೆ ಹೋಗ್ಬಿಟ್ಟು 0 ಆಗುತ್ತೆ, ಅಂದ್ರೆ ಇದು 0. ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ವೈ ಸ್ಕ್ವೇರ್ ಬೈ 2 ಮೈನಸ್ ಝೆಡ್ ಸ್ಕ್ವೇರ್ ಬೈ 2 ಈಕ್ವಲ್ ಟು ಸಿ ಡ್ಯಾಶ್ ಅಥವಾ C1 ಡ್ಯಾಶ್. ಇವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಈಕ್ವಲ್ ಟು ಆ ಕಡೆ ಹೋದ್ರೆ 2 C1 ಡ್ಯಾಶ್. ಸೊ 2 C1 ಡ್ಯಾಶ್ ಏನ್ ತಗೊಳ್ತೀರಿ ಹೇಳಿ? C1. ಓಕೆನಾ? ಈಗ ಏನಾಗ್ಬಿಡುತ್ತೆ? ಫಸ್ಟ್ ಆಪ್ಷನ್ ಒಳಗೆ ಬರೋಣ, ಯಾಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಲ್ಲ, ತೆಗೆದ್ಬಿಡಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್. ನೋಡಿ ಮೈನಸ್ ಬಂದ್ಬಿಡ್ತು ಎರಡು ಕಡೆ, ಇದು ಬರಲ್ಲ. ಇದು ನೋಡಿ 3 ಪ್ಲಸ್ ಇದೆ, ಇದು ಬರಲ್ಲ. ಏನು ಆಪ್ಷನ್ 2 ಕರೆಕ್ಟ್ ಅಲ್ವಾ? Yes sir. ಅಷ್ಟೇ. ಓಕೆ ಇನ್ನೊಂದು ನೋಡಿ, ಇನ್ನೊಂದು ಏನ್ ಮಾಡ್ಬೋದು ಹೇಳಿ ನೋಡೋಣ. ಇನ್ನೊಂದು ಏನ್ ಮಾಡ್ಬೋದು? y minus ಏನ್ ಮ್ಯಾಮ್? y minus 1 ರಿಪೀಟ್ ಆಗ್ತಿದೆ ನಿಮ್ದೇನೋ ವಾಯ್ಸ್ ಅಲ್ಲಿ, ನಮಗೆ ಮತ್ತೆ ವೈಬ್ರೇಟ್ ಆಗ್ತಿದೆ, y minus ಕೇಳಿಸ್ತಾ ಇಲ್ಲ. ಹಾ ಮ್ಯಾಮ್ ಹೇಳಿ. y minus x 1 ಮೈನಸ್ ಎಕ್ಸ್ 1. ಓಕೆ ಮಾಡಿ. ಏನ್ ಬರುತ್ತೆ ನೋಡಿ? ಬೇಡ ಬೇಡಂಗ್ ಮಾಡಿ. ಇವಾಗ ಏನ್ ಬರುತ್ತೆ ನೋಡಿ? Minus x dy. ಹಾ plus ಹೇಳಿ. dz. ಮೈನಸ್ ಎಕ್ಸ್ ಡಿ ವೈ. y dx. ವೈ ಡಿ ಎಕ್ಸ್ ಆಯ್ತು, ಮೈನಸ್ ಎಕ್ಸ್ ಡಿ ವೈ ಆಯ್ತು. ತಪ್ಪಾಗುತ್ತಲ್ವಾ? ಬರಲ್ವಾ? ಬರ್ಬೋದು ಸರ್, ಟ್ರೈ ಮಾಡ್ಬೇಕು. ಓಕೆ ನೋಡಿ, ಮೈನಸ್ ಎಕ್ಸ್ ಡಿ ವೈ ಬರುತ್ತೆ ಸರ್. y dx ಹಾ. minus x dy plus dz divided by ಓಕೆ ಓಕೆ ವೈ ಡಿ ಎಕ್ಸ್. ಓಕೆ ಮೈನಸ್ x dy ಹಾ ಎಕ್ಸ್ ಡಿ ವೈ plus dz ಪ್ಲಸ್ ಡಿ ಝೆಡ್ divided by ಹಾ y square plus xyz ಪ್ಲಸ್ ಎಕ್ಸ್ ವೈ ಝೆಡ್ plus x square ಪ್ಲಸ್ ಎಕ್ಸ್ ಸ್ಕ್ವೇರ್ minus xyz ಮೈನಸ್ ಎಕ್ಸ್ ವೈ ಝೆಡ್. ಓಕೆ plus x square minus y square. minus x square sir. Sir y ಮ್ಯಾಮ್ ಏನ್ square, ತಗೊಂಡ್ರಿ? ಹಾ sir y square plus xyz minus x square minus xyz. ಅಲ್ಲಿ ಮೈನಸ್ ಇದೆಯಲ್ಲ ಮೇಡಮ್, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ.
ಈಗ ಒಂದ್ ಕೆಲಸ ಮಾಡಿ, ನೀವು ಫಸ್ಟ್ಗೆ y ತಗೊಳ್ಳಿ. ನೋಡಿ ನಾನು ಹೇಳ್ದಂಗ್ ಮಾಡಿ, ಫಸ್ಟ್ ಒನ್ಗೆ y ತಗೊಳ್ಳಿ, ಓಕೆನಾ? ನೆಕ್ಸ್ಟ್ ಏನ್ sir. ತಗೊಳ್ತೀರಾ ಹೇಳಿ? x ತಗೊಳ್ಳಿ. ನೆಕ್ಸ್ಟ್ 0 ತಗೊಳ್ಳಿ. ಏನ್ ಬರುತ್ತೆ ನೋಡಿ? y dx ಪ್ಲಸ್ x dy ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ? Y square plus XYZ, y ಸ್ಕ್ವೇರ್ ಪ್ಲಸ್ XYZ xyz minus X square ಮೈನಸ್ minus XYZ. XYZ. ಇವಾಗ ಇಲ್ಲಿ ನೋಡಿ xyz ಕ್ಯಾನ್ಸಲ್. ಇನ್ನೇನ್ ಬಂತು? ಇಲ್ಲಿ ಏನಂತ ಬರ್ಕೋಬಹುದು ಹೇಳಿ? ಇದನ್ನ ಡಿಫ್ರೆನ್ಸಿಯೇಷನ್ ಆಫ್ xy ಡಿವೈಡೆಡ್ ಬೈ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಕರೆಕ್ಟ್ ಅಲ್ವಾ? Yes, ಇವಾಗ sir. ಇಲ್ಲಿ ಏನ್ ಬಂದಿದೆ ನೋಡಿ, ಅದನ್ನ ಏನ್ ಮಾಡ್ತೀರಾ ಅಂದ್ರೆ ಲಾಸ್ಟ್ ಫ್ರಾಕ್ಷನ್ ಇದೆ ನೋಡಿ, ಅದಕ್ಕೆ ಈಕ್ವೇಟ್ ಮಾಡಿ. ಸೊ ಲಾಸ್ಟ್ ಫ್ರಾಕ್ಷನ್ ಏನಿದೆ? dz ಬೈ X square minus Y square. x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇದೆ. ಸೊ ಇವಾಗ ಇಲ್ಲಿ ಮೈನಸ್ ಕಾಮನ್ ತಗೊಳ್ಳಿ, ಅಥವಾ ಇಲ್ಲಿ ಮೈನಸ್ ಕಾಮನ್ ತಗೊಳ್ಳಿ. ಏನಾಗುತ್ತೆ ಅವಾಗ? d ಆಫ್ xy ಡಿವೈಡೆಡ್ ಬೈ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಈಕ್ವಲ್ ಟು ಮೈನಸ್ dz ಡಿವೈಡೆಡ್ ಬೈ y ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಇವಾಗ ನೋಡಿ ಡೈರೆಕ್ಟ್ ಕ್ಯಾನ್ಸಲ್. ಕರೆಕ್ಟ್ ಅಲ್ವಾ? Yes, sir. ಇವಾಗ ಇಲ್ಲಿ ಏನಿದೆ? d ಆಫ್ xy ಈ ಕಡೆ ಬಂದ್ರೆ ಪ್ಲಸ್ dz Plus ಈಕ್ವಲ್ ಟು 0. GZ. ಇಂಟಿಗ್ರೇಟಿಂಗ್ ಅನ್ ಬೋತ್ ಸೈಡ್ ಮಾಡ್ಬಿಟ್ರೆ ನೋಡಿ, ಇಂಟಿಗ್ರೇಟ್. ಸೊ ಇಂಟಿಗ್ರೇಷನ್ ಡಿಫರೆನ್ಸ್ ಕ್ಯಾನ್ಸಲ್, xy ಪ್ಲಸ್ ಇಂಟಿಗ್ರೇಷನ್ ಡಿಫರೆನ್ಸ್ ಕ್ಯಾನ್ಸಲ್, z ಈಕ್ವಲ್ ಟು c2. xy ಪ್ಲಸ್ z ಈಕ್ವಲ್ ಟು c2. xy ಪ್ಲಸ್ z ಈಕ್ವಲ್ ಟು c2. ಕರೆಕ್ಟ್ ಇದೆ ಅಲ್ವಾ ಇದು? ಆಪ್ಷನ್ Yes, 2. sir. ಓಕೆ, ಇದು ಸಾಲ್ವ್ ಮಾಡಿ. ಈಸಿ ಇದೆ ನೋಡಿ ಇವೆಲ್ಲ. ಸೊ ದ ಇಂಟಿಗ್ರಲ್ ಸರ್ಫೇಸ್ ಆಫ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ x dou u by dou x plus y dou u by dou y equal to 0 satisfying the condition u of 1 comma y equal to y. ನೋಡಿ ಹಿಂಗೆಲ್ಲ ಕೊಟ್ಟ ಅಂತಂದ್ರೆ u of x comma y ಅಂತ ಅದು. ಅಂದ್ರೆ ಇವಾಗ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ನೋಡಿ, x equal to 1 ಆಗುತ್ತೆ, Y y equal to y ಕೊಟ್ಟಿದ್ದಾರೆ. ನೆಕ್ಸ್ಟ್ u equal to ಏನ್ ಕೊಟ್ಟಿದ್ದಾರೆ ಔಟ್ಪುಟ್? u equal to y ಅಲ್ವಾ? ಈ ತರ ಬರ್ಕೊಳ್ಳೋದು ಗೊತ್ತಿರಬೇಕು. ಸೊ ಇಂಟಿಗ್ರಲ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ಬೇಕು? ರಿಲೇಷನ್ ಬಿಟ್ವೀನ್ c1 ಮತ್ತೆ c2 ಹಿಡ್ಕೋಬೇಕು. ಇಲ್ಲಿ ಫಸ್ಟ್ ಏನಿದೆ ನೋಡೋಣ. ನೋಡಿ x ಇದೆ, dx ಬೈ x ಈಕ್ವಲ್ ಟು dy ಡಿವೈಡೆಡ್ ಬೈ y ಈಕ್ವಲ್ ಟು ಸೊ du ಡಿವೈಡೆಡ್ ಬೈ 0. ಇಲ್ಲಿ 0 ಇದೆ. ಸೊ ಡೈರೆಕ್ಟ್ ಆಗಿ u ಈಕ್ವಲ್ ಟು ಏನಾಗ್ಬಿಡುತ್ತೆ ಇವಾಗ? c1. 0. ಇವೆರಡು ಸಾಲ್ವ್ ಮಾಡಿ. Log ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ log x ಈಕ್ವಲ್ ಟು log y ಪ್ಲಸ್ log c2. ಇವಾಗ ಏನಾಗುತ್ತೆ? ಈ ಕಡೆ ಬಂದ್ರೆ log x ಮೈನಸ್ log y ಈಕ್ವಲ್ ಟು log c2. ಇವಾಗ ಏನಾಗುತ್ತೆ? log ಆಫ್ x ಬೈ y ಈಕ್ವಲ್ ಟು log c2. ಸೊ ಗೆಟ್ ಕ್ಯಾನ್ಸಲ್, x ಬೈ y ಈಕ್ವಲ್ ಟು c2. ನೋಡಿ c1 ಮತ್ತೆ c2 ಕಂಡುಹಿಡ್ಕೊಂಡ್ವಿ. ಇವಾಗ ರಿಲೇಷನ್ ಬಿಟ್ವೀನ್ c1 ಮತ್ತೆ c2 ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ ಇವಾಗ ಏನ್ ಬರ್ಕೋಬೇಕು ಹೇಳಿ? ಪ್ಯಾರಾಮೆಟ್ರಿಕ್ ಕರ್ವ್ಸ್ ಬರ್ಕೋಬೇಕು ಇಲ್ಲಿ ಅಲ್ವಾ? ಎಕ್ಸ್ ಆಫ್ ಟಿ ಎಲ್ ಬರ್ಕೋಬೇಕು ನೀವು. ಎಕ್ಸ್ ಆಫ್ ಟಿ ಎಲ್ ತಗೊಂಡ್ರೆ ಕಾನ್ಸ್ಟೆಂಟ್ ಇದೆ, 1 ಹಂಗೆ ಬರುತ್ತೆ. ನೆಕ್ಸ್ಟ್ ಇದು y ಆಫ್ ಟಿ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ y ಅಂತ ಇದೆ ಅಲ್ವಾ? ಸೊ ಟಿ ತಗೊಳ್ಳಿ. ಇವಾಗ ಏನ್ ತಗೊಳ್ತೀರಿ ಹೇಳಿ? ಟಿ ತಗೊಳ್ಳಿ, ಓಕೆನಾ? ಸೊ ಪ್ಯಾರಾಮೀಟರ್ ಟಿ ಮೇಲೆ ಡಿಪೆಂಡ್ ಆಗೋ ತರ ತಗೊಳ್ಳಿ. ನೆಕ್ಸ್ಟ್ ಇವಾಗ ಯು ಆಫ್ ಟಿ ಏನಾಗ್ಬಿಡುತ್ತೆ? ಅಬ್ಸಲ್ಯೂಟ್ಲಿ y ಆಫ್ ಟಿ ಆಗುತ್ತೆ. y ಆಫ್ ಟಿ ಏನ್ ತಗೊಂಡಿದೀವಿ? ಟಿ ತಗೊಂಡಿದೀವಿ, ಆಗ್ಲೇಬೇಕಲ್ವಾ? Yes, sir. ಈ ತರ ಬಂದಿದೆ. ಇವಾಗ u ಈಕ್ವಲ್ ಟು c1 ನೋಡಿ. ಇವಾಗ u ಆಫ್ ಟಿ ತಗೋಬೇಕು ನೀವು. u ಆಫ್ ಟಿ ಈಕ್ವಲ್ ಟು c1 ತಗೋಬೇಕು. u ಆಫ್ ಟಿ ಈಕ್ವಲ್ ಟು c1. ನೆಕ್ಸ್ಟ್ ಇಲ್ಲಿ x ಆಫ್ ಟಿ ಡಿವೈಡೆಡ್ ಬೈ y ಆಫ್ ಟಿ ಈಕ್ವಲ್ ಟು c2 ಅಂತ. ಸೊ u ಆಫ್ ಟಿ ಅಂದ್ರೆ ಏನ್ ತಗೊಂಡಿದೀವಿ? ಟಿ ತಗೊಂಡಿದೀವಿ. ಅಂದ್ರೆ ಟಿ ಈಕ್ವಲ್ ಟು ಏನ್ ಬರ್ತಿದೆ? c1 ಬರ್ತಿದೆ. ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಏನ್ ಬರುತ್ತೆ? x ಆಫ್ ಟಿ 1 ತಗೊಂಡಿದೀವಿ. x ಆಫ್ ಟಿ, y ಆಫ್ ಟಿ ಟಿ Is equal to ಈಕ್ವಲ್ C. ಟು ಸಿ. ಟಿ ಬದಲು ಏನ್ ತಗೋಬಹುದು ನೋಡಿ, ಇಲ್ಲಿ c1 ತಗೋಬಹುದು. ಕರೆಕ್ಟ್ ಅಲ್ವಾ? Yes, sir. ಸೊ ಅವಾಗ ಏನಾಗುತ್ತೆ? 1 ಬೈ c1 ಈಕ್ವಲ್ ಟು c2. ಸೊ ಇವಾಗ ಏನಾಗುತ್ತೆ ಹೇಳಿ? C1 c1 C2 is c2 equal ಈಕ್ವಲ್ to ಟು. ಸೊ ರಿಲೇಷನ್ ಬಂದ ಮೇಲೆ ಏನ್ ಮಾಡ್ಬೇಕಂದ್ರೆ ನಮಗೆ ಏನ್ ಬಂದಿತ್ತಲ್ಲ ಸೊಲ್ಯೂಷನ್ಸ್ ಅವನು ಕೊಡಬೇಕು. u ಈಕ್ವಲ್ ಟು c1 ಇಲ್ಲಿ ಕೊಡಿ. ಸೊ u ಆಗುತ್ತೆ. c2 ಏನ್ ಬಂದಿತ್ತು? x ಬೈ y Y. ಈಕ್ವಲ್ ಟು 1. ಸೊ ಇವಾಗ ಏನಾಗುತ್ತೆ ಹಂಗಾರೆ? u ಈಕ್ವಲ್ ಟು y ಬೈ x ಆಗುತ್ತೆ. X. ಸೊ ಇಲ್ಲಿ ನೋಡಿ ಯಾವ ಆಪ್ಷನ್? Option ಫಸ್ಟ್ 1. ಆಪ್ಷನ್. ಓಕೆ, ನೆಕ್ಸ್ಟ್ ಇದು. So if u of x comma y is a solution of the equation x into dou u by dou y minus y dou u by dou x equal to u with u of x comma 0 equal to sin pi by 4x
ಸೊ ದೆನ್ ಯು ಆಫ್ 1/√2, 1/√2 ಏನ್ ಬರುತ್ತೆ ಅಂತ. ಓಕೆ, ಇಲ್ಲಿ ನೋಡಿ ಸಾಲ್ವ್ ಮಾಡಿ. ಸೊ ಲೀನಿಯರ್ ಪಿ ಡಿ dx by x ಏನ್ ಮಾಡ್ತೀರಾ ನೋಡಿ, D. ಅದಕ್ಕೆ ಹೇಳ್ತಿರೋದು. ಇಲ್ಲಿ ಏನಿದೆ ನೋಡಿ, dy ಡಿ ವೈ, ಅದಕ್ಕೆ ಇಲ್ಲಿ ಡಿ ವೈ ಬರುತ್ತೆ ಇವಾಗ. ಸೊ ಡಿ ವೈ ಡಿವೈಡೆಡ್ ಬೈ ಇಲ್ಲೇನಿದೆ ಎಕ್ಸ್ ಇದೆ, ಎಕ್ಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ x ಎಕ್ಸ್ by ಇದೆ, minus y ಡಿ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ವೈ ಈಕ್ವಲ್ ಟು, ಸೊ ಡಿಪೆಂಡೆಂಟ್ ವೇರಿಯಬಲ್ ಯು ಕೊಟ್ಟಿದ್ದಾರೆ, ಡಿ ಯು ಡಿವೈಡೆಡ್ ಬೈ ಇಲ್ಲಿ u. ಯು ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ ಇದು? Yes sir. ಇವಾಗ ಏನ್ ಮಾಡ್ತೀರಾ, ಎರಡು ಸಾಲ್ವ್ ಮಾಡ್ಬಿಡಿ. ಇದೆರಡು ಸಾಲ್ವ್ ಮಾಡಿ ಏನ್ ಬರುತ್ತೆ, ಇದೆರಡು ಸಾಲ್ವ್ ಮಾಡಿ. Plus y square by 2 is equal to ನೋ ಸಾರಿ ಇಂಟಿಗ್ರೇಟ್ ಡೈರೆಕ್ಟ್ ಮಾಡಂಗಿಲ್ಲ, ಈ ಕಡೆ ತಗೋಬೇಕು. ಇವಾಗ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಈಕ್ವಲ್ ಟು 0 ಆಗುತ್ತೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ವೈ ಸ್ಕ್ವೇರ್ ಬೈ 2 ಈಕ್ವಲ್ ಟು C1. ಇವಾಗ ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ನೋಡಿ 2C1 ಆಗುತ್ತೆ. ನೀವು C1 ಸ್ಕ್ವೇರ್ ಅಂತ ತಗೊಳ್ಳಿ, ಯಾಕೆಂದ್ರೆ ಈಗ ಬೇಕು ಇವಾಗ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಅಂತ ತಗೊಳ್ತೀರಿ ಹೇಳಿ, C1 ಸ್ಕ್ವೇರ್ ತಗೊಳ್ಳಿ. ಓಕೆನಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಫಸ್ಟ್ ಇದನ್ನಾರು ತಗೊಳ್ಳಿ. ಓಕೆ, ಈಗ ಒಂದ್ ಕೆಲಸ ಮಾಡಿ, ನೀವು ಇದನ್ನ ಮತ್ತೆ ಇದನ್ನ ತಗೊಳ್ಳಿ, ಇದನ್ನು ಮತ್ತೆ ಇದನ್ನು ತಗೋಬಹುದು. ನೋಡಿ, ಒಂದ್ ಸೊಲ್ಯೂಷನ್ ಅಲ್ಲಿ ಯು ಇಲ್ಲ, ನೀವು ಇನ್ನೊಂದು ಸೊಲ್ಯೂಷನ್ ಕಂಡು ಹಿಡಿತೀರಲ್ಲ ಅದರಲ್ಲಿ ಯು ಮಸ್ಟ್ ಬಿ ಇರ್ಲೇಬೇಕು. ಓಕೆನಾ? ಯು ಇರ್ಲೇಬೇಕು. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಡಿ ಯು ಬೈ ಯು ಈಕ್ವಲ್ ಟು ಡಿ ವೈ ಬೈ ಎಕ್ಸ್ ಇದೆ. ಇವಾಗ ಡಿ ಯು ಬೈ ಯು ಈಕ್ವಲ್ ಟು ಇಲ್ಲಿ ಡಿ ಯು ಇದೆ, ಡಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿ ವೈ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಅಂದ್ರೆ ಏನಂತ ಕಂಡು ಹಿಡ್ಕೊಂಬಿಡಿ. ಎಕ್ಸ್ ಏನಾಗುತ್ತೆ ನೋಡಿ, ಎಕ್ಸ್ ಈಕ್ವಲ್ ಟು root ಪ್ಲಸ್ ಆರ್ of ಮೈನಸ್ ಅಂದ್ರೆ ಪಾಸಿಟಿವ್ ತಗೊಳ್ಳಿ, C1 ಸ್ಕ್ವೇರ್ square minus y minus square. y1 ಸ್ಕ್ವೇರ್. ಅವಾಗ ಇಲ್ಲಿ ಏನಾಗುತ್ತೆ ಸ್ಕ್ವೇರ್ ರೂಟ್ C1 ಸ್ಕ್ವೇರ್ ಮೈನಸ್ y1 ಸ್ಕ್ವೇರ್. ಇವಾಗ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿ, ಡಿ ಯು ಬೈ ಯು ಇದೆ, ಏನಾಗುತ್ತೆ ಹೇಳಿ, ಲಾಗ್ ಯು ಆಗ್ಬಿಡುತ್ತೆ ಈಕ್ವಲ್ ಟು ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ ಹೇಳಿ, ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಲ್ವಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಹಂಗಾರೆ ಸೈನ್ ಇನ್ವರ್ಸ್ y1 ಡಿವೈಡೆಡ್ ಬೈ C1 C1 ಪ್ಲಸ್ C2. ಓಕೆನಾ? ಇವಾಗ ಏನಾಗ್ಬಿಡುತ್ತೆ, ಇದು ಲಾಗ್ ಇದೆ ಅಲ್ಲ, ಆ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ ಹೇಳಿ, ಯು ಈಕ್ವಲ್ ಟು C2 ಇಂಟು ಇ ಪವರ್ ಸೈನ್ ಇನ್ವರ್ಸ್ y1 ಡಿವೈಡೆಡ್ ಬೈ C1 ಅಂದ್ರೆ ಏನ್ ಬಂದಿದೆ ನೋಡಿ, C1 ಅಂದ್ರೆ C1 ಏನ್ ಬರುತ್ತೆ, x ಅದು square ಆಕ್ಚುಲಿ plus y ಆ ಕಡೆ square. ಬಂದ್ಬಿಡುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಲ್ವಾ? ಸೊ ಇದು ಬರ್ತಿದೆ. ಸೊ ಯು ಈಕ್ವಲ್ ಟು C2 ಇಂಟು ಇ ಪವರ್ ಸೈನ್ ಇನ್ವರ್ಸ್ y1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ತಿದೆ. ಇವಾಗ C2 ಬೇಕು ನಮಗೆ. C2 ಏನಾಗುತ್ತೆ ನೋಡಿ, ಯು ಡಿವೈಡೆಡ್ ಬೈ ಇ Sin ಪವರ್ inverse ಸೈನ್ ಇನ್ವರ್ಸ್ y1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಬರ್ತಿದೆ ಅಲ್ವಾ C1 ಇವಾಗ, ಸಾರಿ Yes, C2. sir. C1 ಏನ್ ಬಂದಿದೆ x square plus y square. ಅಲ್ಲ, C1 ಸ್ಕ್ವೇರ್ ಅದು Root of ಅಲ್ವಾ? x square plus y square. ಓಕೆ, ಇಲ್ಲ ಒಂದು ಕೆಲಸ ಮಾಡಿ, ಇಲ್ಲಿ ಏನ್ ಬಂದಿದೆ ನೋಡಿ, ಸ್ವಲ್ಪ ಇಲ್ಲಿ ಏನ್ ಬಂದಿದೆ, 2 ಇವಾಗ ಅದು ಏನಂತ ಬರ್ಕೋಬಹುದು ಅಂದ್ರೆ ನಾವು ಯು ಡಿವೈಡೆಡ್ ಬೈ ಇ ಪವರ್ ಸೈನ್ ಇನ್ವರ್ಸ್, ಆಕ್ಚುಲಿ y1 ತಗೊಂಡ ನಾನು, ಇದು y1 ಬೇಡ, ಆಕ್ಚುಲಿ y ಒಂದೇ ಇರೋದಲ್ಲಿ. ಓಕೆನಾ? y ಆಗತ್ತೆ ಅಷ್ಟೇ. y ಓಕೆ, ಇದು ಅಷ್ಟೇ y. sir. y ಓಕೆ, by y ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ root ಸ್ಕ್ವೇರ್ of ಪ್ಲಸ್ ವೈ ಸ್ಕ್ವೇರ್ ಈ ತರ ಬಂದಿದೆ ಈಕ್ವಲ್ ಟು. ಸೊ ಇವಾಗ ಪೈ ಆಫ್ ಏನಂತ ಬರೀಬೋದು ಹೇಳಿ, ಪೈ ಆಫ್ ನೋಡಿ ಹೆಂಗಾರ ತಗೋಬಹುದು. ಇವಾಗ ಏನಂದ್ರೆ ಓಕೆ, C1 ಅಂತ ತಗೊಳ್ಳಿ ನೀವು. C1 ತಗೊಂಡ್ರೆ ಏನಾಗುತ್ತೆ, ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆನಾ? ಈ ತರ ಬಂತು. ಇವಾಗ ಯು ಬೇಕು ನನಗೆ. ಸೊ ಯು ಬೇಕಂದ್ರೆ ಇದು ಆ ಕಡೆ ಹೋದ್ರೆ ಏನಾಗುತ್ತೆ, ಇ ಪವರ್ ಸೈನ್ ಇನ್ವರ್ಸ್ ಆಫ್ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಪೈ ಆಫ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ತಿದೆ. ಇವಾಗ ಅವ್ರು ಕೊಟ್ಟಿದ್ದಾರೆ ಯು ಆಫ್ ಎಕ್ಸ್ ಕಾಮ 0 ಅಂತಂದ್ರೆ ಸೈನ್ ಪೈ ಬೈ 4 ಎಕ್ಸ್ ಅಂತ. ಇಲ್ಲಿ ಕೊಡಿ, ಇದು ಎಕ್ಸ್ ಕಾಮ ವಿ ಅಂತ ಬಂದಿರೋ ಸೊಲ್ಯೂಷನ್. ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು, ಸೊ ಇ ಪವರ್ ಸೈನ್ ಇನ್ವರ್ಸ್ ಆಫ್ ಇಲ್ಲಿ ನೋಡಿ 0 ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. ಸೊ ಪೈ ಆಫ್ ಇಲ್ಲಿ ಏನಾಗುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಆಗುತ್ತೆ.
ಕರೆಕ್ಟ್ ಅಲ್ವಾ ಇದು? ಇವಾಗ ಯು ಆಫ್ ಎಕ್ಸ್ ಕಾಮ 0 ಅಂದ್ರೆ ಏನ್ ಕೊಟ್ಟಿದ್ದಾರೆ? sin pi by 4 x ಕೊಟ್ಟಿದ್ದಾರೆ, ಈಕ್ವಲ್ ಟು sin pi by 4 x. ಇವಾಗ ಏನಾಗುತ್ತೆ ನೋಡಿ, ಸಾಲ್ವ್ ಮಾಡಿ. ಇ ಪವರ್ ಸೈನ್ ಇನ್ವರ್ಸ್ ಆಫ್ 0 ಏನಾಗ್ಬಿಡುತ್ತೆ ಹೇಳಿ? ಇ ಪವರ್ 0 ಆಗುತ್ತೆ ಅಲ್ವಾ? ಇ ಪವರ್ 0 ಅಂದ್ರೆ ಏನಾಗ್ಬಿಡುತ್ತೆ? 1 ಆಗುತ್ತೆ. One. ಸೊ ಪೈ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, Pi of x is equal to ಸೈನ್ ಆಫ್ sin pi by 4 into x. 4x ಬರ್ತಿದೆ ಅಲ್ವಾ? ಸೊ ಇವಾಗ ಇಲ್ಲಿ ತಗೊಂಡು ಹೋಗ್ಬಿಟ್ಟು ಕೊಡಿ ಅದು. ಸೊ ಎಕ್ಸ್ ಇದ್ದಾಗ ಸೈನ್ ಪೈ ಬೈ 4 ಎಕ್ಸ್ ಬರ್ತಿದೆ, ಇಲ್ಲಿ ಸೇಮ್ ಬರ್ತಿದೆ, ಇಲ್ಲಿ ಎಕ್ಸ್ ಎಕ್ಸ್ ಇದೆ. ಸೊ ಪೈ ಆಫ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೇಕು ಅಂದ್ರೆ ಸೈನ್ ಆಫ್ ಪೈ ಬೈ 4 ಎಕ್ಸ್ ಬದಲಿ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂದ್ಬಿಟ್ರೆ ಇಲ್ಲಿ ಏನ್ ಬರುತ್ತೆ? ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಅವಾಗ ಸೊಲ್ಯೂಷನ್ ಏನಾಗುತ್ತೆ? ಯು ಈಕ್ವಲ್ ಟು ಇಲ್ಲಿ ಕೊಡಿ, ಇ ಪವರ್ ಸೈನ್ ಇನ್ವರ್ಸ್ y ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇವಾಗ ಏನಾಗುತ್ತೆ ಹೇಳಿ? Pi of ಸೈನ್ ಆಫ್ ಪೈ ಬೈ 4 pi by ಸ್ಕ್ವೇರ್ 4 ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ ನೋಡಿ? ಸೊ ಪೈ ಆಫ್ ಎಕ್ಸ್ ಇದ್ದಾಗ ಸೈನ್ ಆಫ್ ಪೈ ಬೈ 4 ಎಕ್ಸ್ ಇದೆ, ಪೈ ಆಫ್ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂದಾಗ ಏನಾಗುತ್ತೆ? ಸೈನ್ ಆಫ್ ಪೈ ಬೈ 4 ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಇದು ಯು ಆಫ್ ಎಕ್ಸ್ ಕಾಮ ವೈ ಕಂಡಿಡ್ಕೊಂಡೆ. ನಮಗೇನ್ ಬೇಕಂತೆ? 1/√2 ಬೇಕು. ಇವಾಗ ಇಲ್ಲಿ ನೋಡಿ, ಯು ಆಫ್ 1/√2 ಕಾಮ 1/√2 ಈಕ್ವಲ್ ಟು ಇ ಪವರ್ ಸೈನ್ ಇನ್ವರ್ಸ್ ವೈ ಅಂದ್ರೆ ಏನಿದೆ ನೋಡಿ? √2 ಇದೆ, ಡಿವೈಡೆಡ್ ಬೈ ಇಲ್ಲಿ 1/√2 ಹೋಲ್ ಸ್ಕ್ವೇರ್ ಅಂದ್ರೆ 1/2 ಆಗುತ್ತೆ, 1/2 ಪ್ಲಸ್ 1/2. ನೆಕ್ಸ್ಟ್ ಇಲ್ಲಿ ಸೈನ್ ಆಫ್ ಪೈ ಬೈ 4 ಸ್ಕ್ವೇರ್ ರೂಟ್ 1/2 ಪ್ಲಸ್ 1/2 ಆಗ್ತಿದೆ ಅಲ್ವಾ? ಈಕ್ವಲ್ ಟು ಇವಾಗ ಇಲ್ಲಿ ನೋಡಿ, ಇ ಪವರ್ ಸೈನ್ ಇನ್ವರ್ಸ್. ಸೊ 1/2 ಪ್ಲಸ್ 1/2 ಏನಾಗುತ್ತೆ? ಡಿನಾಮಿನೇಟರ್ 1 ಆಗುತ್ತೆ, ಸ್ಕ್ವೇರ್ ರೂಟ್ 1 ಆಗುತ್ತೆ, ಅಂದ್ರೆ 1/√2 ಇದೆ, 1/√2. ಇಲ್ಲಿ ಸೈನ್ ಆಫ್ ಇದು 1 ಆಗುತ್ತೆ, ಸೊ ಪೈ ಬೈ 4. ಸೊ ಇವಾಗ ಸೈನ್ ಆಫ್ ಪೈ ಬೈ 4 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ? 1/√2. ಇವಾಗ ಇಲ್ಲಿ ಇ ಪವರ್ ಸೈನ್ ಇನ್ವರ್ಸ್ 1/√2 ಏನ್ ಬರುತ್ತೆ? ಪೈ ಬೈ 6. 4. ಓಕೆನಾ? 1/√2 ಯಾವ ಬರುತ್ತೆ? ಪೈ ಬೈ 4 ಇದ್ದ ಬರುತ್ತೆ. Yes. ಓಕೆನಾ? ಇವಾಗ ನೋಡಿ 1/√2 ಇ ಪವರ್ ಪೈ ಬೈ 4 ಇಸ್ ದ ಆನ್ಸರ್. 1/√2 ಇ ಪವರ್ ಪೈ ಬೈ 4 ಇಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಇದೆ ಅಲ್ವಾ ಇದು? 1/√2 ಇಲ್ಲಿದೆ ನೋಡಿ, 1/√2 ಇಂಟು ಇ ಪವರ್ ಪೈ ಬೈ 4 ಕರೆಕ್ಟ್ ಇದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಏನ್ ಮಾಡ್ಬೋದು ಹೇಳಿ? ಏನ್ ಮಾಡ್ಬೋದು ಇದು? ಸೊ ಕೊಟ್ಟಿದ್ದಾರೆ ಯು ಆಫ್ ಎಕ್ಸ್ ಕಾಮ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕನ್ಸಿಡರ್ ದ ಫಸ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ dou u by dou t plus u into dou u by dou x equal to 0, satisfying the initial condition u of x comma 0 equal to alpha plus beta x if u of x comma t equal to 1 along the characteristic x equal to t plus 1. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಂಡೀಷನ್ u of x comma 0 equal to alpha plus beta x ಕೊಟ್ಟಿದ್ದಾರೆ. ನೆಕ್ಸ್ಟ್ u of x comma t equal to 1 ಆಗುತ್ತೆ. ಸೊ along the characteristic x equal to t plus 1. ಸೊ ದೆನ್ ಇಲ್ಲಿ ಏನಿದೆ ನೋಡಿ, ಆಲ್ಫಾ ಮತ್ತೆ ಬೀಟಾ ಅವ್ನು ಕಂಡುಹಿಡಿಯಬೇಕು. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನಮಗೆ ಈಗ ಸೊಲ್ಯೂಷನ್ಸ್ ಕಂಡುಹಿಡ್ಕೋಬೇಕಷ್ಟೇ. ಸೊಲ್ಯೂಷನ್ಸ್ ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ ಟು ಟಿ ಪ್ಲಸ್ 1 ಅಂತ, ಸೊ ಅದನ್ನೇ ತಗೊಂಡು ಮಾಡ್ಬೋದು. ಓಕೆ, ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಯಿರಿ ಇವಾಗ ಅಷ್ಟೇ. ಸೊ ಇಂಟಿಗ್ರಲ್ ಸರ್ಫೇಸ್ ಅಂದ್ರೂ ಸೊಲ್ಯೂಷನ್. ಓಕೆನಾ? ಇಲ್ಲಿ ಡಿ ಟಿ ಬೈ 1 ಆಗುತ್ತೆ, ನೆಕ್ಸ್ಟ್ ಡಿ ಎಕ್ಸ್ ಬೈ ಯು ಆಗುತ್ತೆ, ನೆಕ್ಸ್ಟ್ ಡಿ ಯು ಬೈ 0. ಯು ಈಕ್ವಲ್ ಟು ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ? C1. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ? ಡಿ ಟಿ ಬೈ 1 T equal to log x plus ಡಿ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಯು ಇದೆ, C1 ತಗೋಬೇಕು. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ? ಡಿ ಎಕ್ಸ್ ಈಕ್ವಲ್ ಟು C1 ಡಿ ಟಿ. ಇವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ x ಈಕ್ವಲ್ ಟು C1 t ಪ್ಲಸ್ C2. x ಈಕ್ವಲ್ ಟು C1 ಅಂದ್ರೆ ಏನು ತಗೊಂಡಿದೀವಿ? ಯು ತಗೊಂಡಿದೀವಿ, ಸೊ ಯು ಟಿ ಪ್ಲಸ್ C2 ಅಲ್ವಾ? ಇವಾಗ ಏನಾಗುತ್ತೆ ನಿಮಗೆ ಗೊತ್ತಿದೆ, ಈಗ ಒಂದು ಕೆಲಸ ಮಾಡಿ. ಓಕೆ, C2 ಈಕ್ವಲ್ ಏನ್ ಬರುತ್ತೆ ನೋಡಿ? x ಮೈನಸ್ ಯು ಟಿ ಬರ್ತಿದೆ ಅಲ್ವಾ? ಈಗ ಅವ್ರೇನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, x ಈಕ್ವಲ್ ಟು ಟಿ ಪ್ಲಸ್ 1 ತಗೊಂಡ್ರೆ ನೀವು x ಈಕ್ವಲ್ ಟು ಟಿ ಪ್ಲಸ್ 1 ತಗೊಂಡ್ರೆ ಇಲ್ಲಿ y ಏನಿದೆ ನೋಡಿ ಅವರೇ ಕೊಟ್ಬಿಟ್ಟಿದ್ದಾರೆ.
ಯು ಆಫ್ ಎಕ್ಸ್ ಕಾಮ 0 ಅಂದ್ರೆ y ಏನ್ ಇವಾಗ ಹೇಳಿ, ಅಂದ್ರೆ ಇವಾಗ ನೋಡಿ ತಗೊಳ್ಳಿ, Zero. ಲೆಟ್ ಎಕ್ಸ್ ಆಫ್ ಟಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಅವರೇ ಕೊಟ್ಬಿಟ್ರೆ t+1 ಅಂತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ y ಆಫ್ ಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 0 ಅಲ್ವಾ, 0 ತಗೊಳ್ಳಿ. ನೆಕ್ಸ್ಟ್ ಏನ್ ತಗೊಳ್ತೀರಾ, ಆಕ್ಚುಲಿ y ಇಲ್ಲ ಅಲ್ಲಿ, ಸಾರಿ ಅದು ಯು ಆಫ್ ಎಕ್ಸ್ ಕಾಮ ಟಿ, ಅದು ಇದೇನ್ ಹೇಳಿದು Sir. ಯು ಆಫ್ ಎಕ್ಸ್ ಕಾಮ ಟಿ. T. ಓಕೆ, ಯು ಆಫ್ ಎಕ್ಸ್ ಕಾಮ ಟಿ ಅಲ್ವಾ. ಓಕೆ, ಸೊಲ್ಯೂಷನ್ ತಗೊಂಡ್ಬಿಡಿ ಸುಮ್ಮನೆ, ಇಲ್ಲ ಅಂದ್ರೆ ಸೊಲ್ಯೂಷನ್ ತಗೊಂಡ್ರೆ ಸ್ವಲ್ಪ ಎಡವಟ್ ಆಗುತ್ತಲ್ಲ. ಓಕೆ, ಒಂದ್ ಸೆಕೆಂಡ್ ಇರಿ. ಎಕ್ಸ್ ಆಫ್ ಟಿ ಕೊಟ್ಟು ನಾನೀಗ t+1 ತಗೊಂಡ್ರೆ CT ಇವಾಗ is ಏನು equal- ಅವಶ್ಯಕತೆ, ಆಕ್ಚುಲಿ ಇವಾಗ C. ಅವಶ್ಯಕತೆನೇ ಇಲ್ಲ. ಇವಾಗ ಏನಂದ್ರೆ ಯು ಈಕ್ವಲ್ ಟು, ಓಕೆ ನೋಡಿ ಟಿಗೆ ಟಿನೇ ತಗೊಳ್ಳಿ. ಟಿಗೆ ಏನ್ ತಗೊಳ್ತೀರಿ ಹೇಳಿ, ಟಿ ಇಟ್ ಸೆಲ್ಫ್. ಓಕೆನಾ, ಟಿಗೆ ಟಿನೇ ತಗೊಳ್ಳಿ, ಎಕ್ಸ್ಗೆ t+1 ತಗೊಳ್ಳಿ. ಯು ಏನ್ ತಗೊಳ್ತೀರಾ ಅವ್ರು ಕೊಟ್ಟಿದ್ದಾರೆ ನೋಡಿ. ನಾವೇನಾದ್ರು ಈ ಕರು ತಗೊಂಡ್ರೆ ಯು ಏನ್ ತಗೋಬೇಕಂತ ಹೇಳಿದಾರೆ ಅಂತವ್ರು 1 ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಯು ಈಕ್ವಲ್ ಟು ಏನಾಗುತ್ತೆ ಹೇಳಿ 1 ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ತಗೊಳ್ಳಿ. ಸೊ ಯು ಈಕ್ವಲ್ ಟು C1 ಈಕ್ವಲ್ ಟು 1 ಆಗುತ್ತಲ್ಲ. Yes, sir. C1 ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ ಇಲ್ಲಿ C2 ಈಕ್ವಲ್ ಟು X plus 1. ಅಲ್ಲ, ಇಲ್ಲಿ ಎಕ್ಸ್ ಬದಲಿ t+1 ಆಗುತ್ತೆ, Sir. T ಮೈನಸ್ plus 1 minus U. ಟಿ U minus is T. equal to 1. T. ಇವಾಗ ಏನಾಗುತ್ತೆ, ಟಿ ಗೆಟ್ T2 ಕ್ಯಾನ್ಸಲ್. negates, sir. C2 ನೋಡಿ is equal C2 to ಈಕ್ವಲ್ 1. ಟು 1 ಬರ್ತೀವಿ, ಅಂದ್ರೆ ಅರ್ಥ ಏನಾದ್ರೆ C1 ಈಕ್ವಲ್ ಟು C2 C2. ಅಲ್ವಾ. ಇಲ್ಲೇ ತಗೊಂಡ್ಬಿಡ್ತೀನಿ ನೋಡಿ, C1 ಈಕ್ವಲ್ ಟು C2. C1 ಏನ್ ಬಂದಿದೆ, ಆಕ್ಚುಲಿ ಎಕ್ಸ್ ಮೈನಸ್ ಯು ಟಿ ಬಂದಿದೆ, ಎಕ್ಸ್ ಮೈನಸ್ ಯು ಟಿ ಈಕ್ವಲ್ ಟು C2 ಏನ್ ಬಂದಿದೆ, ಯು ಬಂದಿದೆ. ಕರೆಕ್ಟ್ ಅಲ್ವಾ? ಸಾರಿ Yes, sir. ಉಲ್ಟಾ ತಗೊಂಡೆ, ಬಟ್ ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಇವಾಗಿನ ತಗೊಳ್ಳಿ, ಯು ಟಿ ಆ ಕಡೆ ತಗೊಂಬಿಡಿ. ಯು ಕಾಮನ್ ತಗೊಂಡ್ರೆ 1 ಪ್ಲಸ್ ಟಿ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ ಯು ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಆಯ್ತು. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು C ಆಫ್ is equal ಎಕ್ಸ್ to ಕಾಮ X. 0. ತಪ್ಪಾಯ್ತಾ? ಇಲ್ಲ ಸರ್, ಕರೆಕ್ಟ್ ಇದೆ. ಓಕೆ, ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಏನ್ ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಕೊಡಿ, ಅವಾಗ ಎಕ್ಸ್ ಡಿವೈಡೆಡ್ ಬೈ 1 ಆಗುತ್ತೆ. ಕರೆಕ್ಟ್ ಅಲ್ವಾ? 1 ಪ್ಲಸ್ 0 ಎಕ್ಸ್ ಕಾಮ ಟಿ, ಕರೆಕ್ಟ್ ಅಲ್ವಾ? Yes, sir. Yes, sir. ಎಕ್ಸ್ ಬೈ 1 ಆಗ್ತಿದೆ, ದಟ್ ಈಸ್ ಎಕ್ಸ್. ಎಕ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ, ಯು ಆಫ್ ಎಕ್ಸ್ ಕಾಮ 0 ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಎಕ್ಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಅಂತ. ಇವಾಗ ಆಲ್ಫಾ ಏನಾಗುತ್ತೆ ಕಂಪೇರ್ ಮಾಡಿದ್ರೆ, ಕಾನ್ಸ್ಟೆಂಟ್ 0, ಕೋಎಫಿಷಿಯಂಟ್ ಆಫ್ ಬಿ ಏನಾಗುತ್ತೆ ಹೇಳಿ, ಬೀಟಾ 1. ಕರೆಕ್ಟ್ ಅಲ್ವಾ? ಇದು ಎಕ್ಸ್ ಗೆ ಕೋಎಫಿಷಿಯಂಟ್ ಬೀಟಾ ಇದೆ, ಈ ಕಡೆ ನೋಡಿ ಎಕ್ಸ್ ಗೆ ಕೋಎಫಿಷಿಯಂಟ್ 1 ಇದೆ, ಇದು ಕಾನ್ಸ್ಟೆಂಟ್ ಆಲ್ಫಾ, ಇಲ್ಲಿ ಏನಿಲ್ಲ 0. ಸೊ ಆಲ್ಫಾ ಈಕ್ವಲ್ ಟು 0, ಬೀಟಾ ಈಕ್ವಲ್ ಟು 1. ಅಲ್ಲಿಲ್ಲ Yes, ಅಲ್ವಾ? sir. ಇಲ್ಲ, ಇದೆ ಅಲ್ವಾ, ಆಪ್ಷನ್ ಬಿ, Sir, option ಆಪ್ಷನ್ 4. 4. ಎಸ್, ಆಪ್ಷನ್ 4 ಇದೆ ನೋಡಿ ಬೈ, ತುಂಬಾ ಸುಲಭ ಇದೆ, ಏನಿಲ್ಲ ಇದು. ಇಲ್ಲಿ ಏನಂತಂದ್ರೆ ಅವರೇ ಕೊಟ್ಟಿದ್ದಾರೆ, ಎಕ್ಸ್ ಆಫ್ ಎಕ್ಸ್ ಈಕ್ವಲ್ ಏನ್ ತಗೊಳ್ತೀರಾ, t+1 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಟಿ ಇಟ್ ಸೆಲ್ಫ್ ಟಿ ತಗೊಳ್ಳಿ. ಓಕೆನಾ, ಯು ಈಕ್ವಲ್ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು t+1 ತಗೊಂಡ್ರೆ ಯು 1 ಆಗುತ್ತೆ. ಇಲ್ಲಿ ಕೊಡಿ ಅಷ್ಟೇ ನೀವು. ಸೊ ಕೊಟ್ಟಾಗ ಏನಾಗುತ್ತೆ, C1 1 ಬರ್ತಿದೆ, C2 1 ಬರ್ತಿದೆ. ಸೊ ರಿಲೇಷನ್ ಬಿಟ್ವೀನ್ C1 ಮತ್ತೆ C2 ಕಂಡುಹಿಡಿಯಬೇಕಂದ್ರೆ ಬೋತ್ ಆರ್ ಈಕ್ವಲ್. ಅವಾಗ ಏನಾಗುತ್ತೆ, C1 ಈಕ್ವಲ್ C2. C1 ಏನಿದೆ, ಯು ಇದೆ ನೋಡಿ, X minus ಯು UT. ಈಕ್ವಲ್ ಟು C2 ಏನಿದೆ, ಎಕ್ಸ್ ಮೈನಸ್ ಯು ಟಿ ಇದೆ. ಸೊ ನೀವು ಯು ಕಂಡು ಹಿಡ್ಕೊಳ್ಳಿ. ಓಕೆನಾ, ಯು ಕಂಡು ಹಿಡ್ಕೊಂಡು ಇಲ್ಲೇನು ಕೊಟ್ಟಿದಾರಲ್ಲ ಕಂಡೀಷನ್, ಅದನ್ನ ಅಪ್ಲೈ ಮಾಡಿ. ಸೊ ಅದನ್ನ ಅಪ್ಲೈ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಸೊ ಕಂಪೇರ್ ಮಾಡಿದ್ರೆ ಆಲ್ಫಾ ಈಕ್ವಲ್ ಟು 0, ಬೀಟಾ ಈಕ್ವಲ್ ಟು 1 ಬರುತ್ತೆ. ಓಕೆನಾ? ಓಕೆ, ಇದು ನೋಡಿ ಮತ್ತೆ ಪದೇ ಪದೇ ಬೇಡ ಇದು. ಸೊ ನೀವು ಎಲಿಮಿನೇಟ್ ಮಾಡ್ಕೊಡಿ ಅಷ್ಟೇ, ಈಸಿ ಇದೆ. ಓಕೆ, ಇಲ್ಲಿ ನೋಡಿ ಈಗ ಏನ್ ಕೊಟ್ಟಿದ್ದಾರೆ, ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಯು ಎಕ್ಸ್ ಪ್ಲಸ್ ಯು ವೈ ಈಕ್ವಲ್ ಟು 1, ಯು ಆಫ್ ಎಸ್ ಕಾಮ ಎಸ್ ಈಕ್ವಲ್ ಟು ಸೈನ್ ಎಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ 2 ಸೊಲ್ಯೂಷನ್ಸ್, ಯೂನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್. ಏನ್ ಬರುತ್ತೆ ಹೇಳಿ ಇದು. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪಿ ಕೊಟ್ಟಿದಾರಲ್ವಾ. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಈಕ್ವಲ್ ಟು 1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಸೊ ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಯು ಏನ್ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇಲ್ಲೇನ್ ಕೊಟ್ಟಿದಾರಲ್ವಾ, ಇದು ಫಸ್ಟ್ ಒನ್ ನೋಡಿ, ಇನಿಷಿಯಲ್ ಕರ್ವ್ ಅಂತ ತಗೊಳ್ತೀವಿ ನಾವು. ಎಕ್ಸ್ ನಾಟ್ ಈಕ್ವಲ್ ಟು ಎಸ್ ಕೊಟ್ಟಿದ್ದಾರೆ, ವೈ ನಾಟ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ ನೋಡಿ, ಎಸ್. ಇವಾಗ ಯು ನಾಟ್ ಏನ್ ಕೊಟ್ಟಿದ್ದಾರೆ, ಯು ನಾಟ್ ಸೈನ್ ಎಸ್ ಕೊಟ್ಟಿದ್ದಾರೆ.
ಸೈನ್ ಎಸ್. ಓಕೆನಾ? ಇವಾಗ ನಿಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಹೇಳಿ. ಎಸ್ ಸರ್. ಸೊ ರೇಷಿಯೋ ತಗೊಳ್ತಾ ಹೋಗ್ಬೇಕು. ಆಮೇಲೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಏನ್ ಬರುತ್ತೆ ನೋಡ್ಬಿಡೋಣ ಈಗ. ಪಿ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಯು ನಾಟ್ ಈಕ್ವಲ್ ಟು ನೋಡಿ ಕಾನ್ಸ್ಟೆಂಟ್ ಇದೆ ಒಂದೇ ಬರುತ್ತೆ, ಇದು ಕಾನ್ಸ್ಟೆಂಟ್ ಇದೆ ಅದು ಒಂದೇ ಬರುತ್ತೆ. ಓಕೆನಾ? ಕ್ಯೂ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಕಾಮ ಯು ನಾಟ್ ಏನ್ ಬರುತ್ತೆ 1 ಬರುತ್ತೆ. ಇವಾಗ ಇಲ್ಲಿ ಆರ್ ಆಫ್ ಎಕ್ಸ್ ನಾಟ್ ಅಂದ್ರೆ ಏನಿದೆ ನೋಡಿ, ಎಕ್ಸ್ ನಾಟ್ ಅಂದ್ರೆ ಏನ್ ತಗೊಂಡಿರ್ತೀವಿ, ಎಸ್ ತಗೊಂಡಿರ್ತೀವಿ. ಎಸ್ ಕಾಮ ಸೈನ್ ಎಸ್ ಅದು ಕೂಡ ಒಂದೇ ಇದೆ, ಕರೆಕ್ಟ್ ಅಲ್ವಾ? ನೋಡಿ ಎಸ್. ಒಂದೇ ಇದೆ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಫಸ್ಟ್ ಇಲ್ಲಾಂದ್ರೆ ಡೆಲ್ ಮಾಡ್ಬಿಡಿ, ಡೆಲ್ ಮಾಡಿ ನೋಡೋಣ ಏನ್ ಬರುತ್ತೆ. ಡೆಲ್ ನೋಡೋಣ. ಎಕ್ಸ್ ನಾಟ್ ಅಂದ್ರೆ ಏನಿದೆ ನೋಡಿ, ಎಕ್ಸ್ ನಾಟ್ ಎಸ್. ಸಾರಿ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಯು ನಾಟ್ ಏನಿದೆ 1 ಇದೆ. 1. ಕ್ಯೂ ಆಫ್ ಎಕ್ಸ್ ನಾಟ್ ವೈ ನಾಟ್ ಯು ನಾಟ್ ಏನಿದೆ 1 ಇದೆ, ಡಿವೈಡೆಡ್ ಬೈ ಇವಾಗ ಏನ್ ಮಾಡ್ಬೇಕು ಡಿನಾಮಿನೇಟರ್ ಅಂದ್ರೆ ಡಿ ಎಕ್ಸ್ ನಾಟ್ ಬೈ ಅಲ್ಲಿ ಏನ್ ಕೊಟ್ಟಿದ್ದಾರೆ ಪ್ಯಾರಾಮೀಟರ್ ವಿತ್ ರೆಸ್ಪೆಕ್ಟ್ ಎಸ್ ಮಾಡ್ಬೇಕು ನೀವು, ಡಿ ಎಸ್ ಮಾಡಿ. ಎಕ್ಸ್ ನಾಟ್ ಏನ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ವಿತ್ ರೆಸ್ಪೆಕ್ಟ್ 1 ಆಗುತ್ತೆ. ಓಹೋ ಕರೆಕ್ಟ್. ಇಲ್ಲೂ ಏನ್ ಬರ್ತಿದೆ ನೋಡಿ 1 ಬರ್ತಿದೆ. ಸೊ ಇನ್ ಮಾಡಿದ್ರೆ ಈಕ್ವಲ್ ಟು 0 ಬರ್ತಿದೆ. ಓಕೆನಾ? ಸೊ ಡೆಲ್ ಈಕ್ವಲ್ ಟು 0 ಬಂದ್ರೆ ಏನು ಹೇಳಕ್ಕಾಗಲ್ಲ ಆ ಪ್ರಾಬ್ಲಮ್ ಬಗ್ಗೆ, ಅಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ರೇಷಿಯೋ ಇದೆ ನೋಡಿ, ರೇಷಿಯೋಗೆ ಬನ್ನಿ. ರೇಷಿಯೋ ಏನಿದೆ ಫಸ್ಟ್ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝೆಡ್ ನಾಟ್ ಡಿವೈಡೆಡ್ ಬೈ ಫಸ್ಟ್ ಡಿ ಎಕ್ಸ್ ನಾಟ್ ಇದೆ, ಡಿ ಎಕ್ಸ್ ನಾಟ್ ಡಿವೈಡೆಡ್ ಬೈ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದು ನೋಡ್ಬೇಕು ನೀವು, ವಿತ್ ರೆಸ್ಪೆಕ್ಟ್ ಎಸ್ ಅಲ್ಲಿ ಕೊಡ್ತಿದ್ದಾರೆ ಅದಕ್ಕೆ ಡಿ ಎಸ್ Yes. ಈಕ್ವಲ್ ಟು ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ನಾಟ್ ವೈ ನಾಟ್ ಝೆಡ್ ನಾಟ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ ಡಿ ವೈ ನಾಟ್ ಡಿವೈಡೆಡ್ ಬೈ ಸೇಮ್ ಡಿ ಎಸ್ ಈಕ್ವಲ್ ಟು ಸೊ ಆರ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಝೆಡ್ ನಾಟ್ ಡಿವೈಡೆಡ್ ಬೈ ಡಿ ಯು ನಾಟ್, ಸಾರಿ ಇದು ಯು ನಾಟ್ ಆಕ್ಚುಲಿ, ಇದು ಯು ನಾಟ್. ಓಕೆನಾ? ಸೊ ಯು ನಾಟ್, ಸೊ ಡಿ ಯು ನಾಟ್ ಡಿವೈಡೆಡ್ ಬೈ ಡಿ ಎಸ್. ಸೊ ಪಿ ಆಫ್ ಎಕ್ಸ್ ನಾಟ್ ಏನಿದೆ 1 ಇದೆ, ಸೊ 1 ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಎಸ್ ಏನ್ ಬರುತ್ತೆ ನೋಡಿ, ಎಕ್ಸ್ ನಾಟ್ ಇಲ್ಲಿದೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಈಕ್ವಲ್ ಟು ಕ್ಯೂ ಏನಿದೆ 1 ಇದೆ, ಡಿ ವೈ ನಾಟ್ ಮಾಡೋದು ಏನ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಎಸ್ 1 ಬರುತ್ತೆ. ಈಕ್ವಲ್ ಟು ಆರ್ ಏನ್ ಬಂದಿದೆ ನೋಡಿ, 1. ಆರ್ ಆಫ್ ಅದು ಕೂಡ 1 ಇದೆ, ಡಿವೈಡೆಡ್ ಬೈ ಡಿ ಯು ನಾಟ್ ಬೈ ಡಿ ಎಸ್. ಯು ನಾಟ್ ಏನ್ ಬಂದಿದೆ ನೋಡಿ, ಸೈನ್ ಎಸ್ ಕೊಟ್ಟಿದ್ದಾರೆ, ಅವಾಗ ಏನಾಗುತ್ತೆ ಇದು ಕಾಸ್ ಎಸ್ ಆಗುತ್ತೆ. ನೋಡಿ ಇವೆರಡು ರೇಷಿಯೋ ಈಕ್ವಲ್ ಇದೆ, ಬಟ್ ಇಲ್ಲಿ ನಾಟ್ ಈಕ್ವಲ್. ಸೊ ಈ ಕಡೆ ನಾಟ್ ಈಕ್ವಲ್ ಬಂದ್ರೆ ನೋ ಸೊಲ್ಯೂಷನ್. ಏನ್ ಹೇಳಿ, ನೋ ಸೊಲ್ಯೂಷನ್. ಓಕೆನಾ? ಏನಾದ್ರೂ ನಮ್ಗೆ ಇಲ್ಲೇ ನಾಟ್ ಈಕ್ವಲ್ ಬಂದ್ಬಿಟ್ಟಿದ್ರೆ, ಇದು ನಾಟ್ ಈಕ್ವಲ್ ಬಂದು ಇದು ಈಕ್ವಲ್ ಆದ್ರೆ ಅವಾಗ ಏನಾಗುತ್ತೆ ಹೇಳಿ ಯೂನಿಕ್ ಸೊಲ್ಯೂಷನ್. ಇವಾಗ ಇಲ್ಲೇನಾಗಿದೆ, ಇಲ್ಲಿ ಈಕ್ವಲ್ ಬಂತು, ಇಲ್ಲಿ ನಾಟ್ ಈಕ್ವಲ್ ಬಂತು, ನೋ ಸೊಲ್ಯೂಷನ್. ಸೊ ನೆಕ್ಸ್ಟ್ ಎಲ್ಲ ಈಕ್ವಲ್ ಬಂದ್ಬಿಟ್ರೆ ಇನ್ಫೈನೈಟ್ ನಂಬರ್ ಆಫ್ Solution. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ. ಓಕೆನಾ? ಸೊ ಹಾಗಾಗಿ ಇದಕ್ಕೆ ಏನಾಗುತ್ತೆ ಹೇಳಿ ಆಪ್ಷನ್ ಇವಾಗ ಆಪ್ಷನ್ 3. ಓಕೆ, ನೆಕ್ಸ್ಟ್ ನೋಡಿ ಆಗ್ಲೇ ಮಿಸ್ಟೇಕ್ ಆಗಿತ್ತಲ್ಲ ಅದೇ ಟೈಪ್ ಪ್ರಾಬ್ಲಮ್ ಇದು. ಇಲ್ಲಿ ನೋಡಿ ಏನ್ ಕೊಟ್ಟಿದ್ರೆ ದ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ 2y ux ಪ್ಲಸ್ 2x ಪ್ಲಸ್ y ಸ್ಕ್ವೇರ್ uy ಈಕ್ವಲ್ ಟು 0. ಸೊ ಪಾಸಿಂಗ್ ಥ್ರೂ 0,0. ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಕಂಡು ಹಿಡಿಬೇಕು. ಸೆಮಿಲಿನಿಯರ್ ಕೊಟ್ಟಿದ್ದಾರೆ. ಇವಾಗ ಏನಾಗ್ಬಿಡುತ್ತೆ ಹೇಳಿ dy ಬೈ dx ಈಕ್ವಲ್ ಟು q ಆಫ್ x ಕಾಮ y ಡಿವೈಡೆಡ್ ಬೈ p ಆಫ್ x ಕಾಮ y ಮಾಡ್ತೀರಾ. ಸೊ dy ಬೈ dx ಈಕ್ವಲ್ ಟು ಸೊ q ಅಂದ್ರೆ ಇಲ್ಲಿದೆ ನೋಡಿ, ಇದು q ಅಲ್ವಾ, q ಆಫ್ x ಕಾಮ y 2x ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ p ಏನ್ ಕೊಟ್ಟಿದ್ದಾರೆ 2y. ಇವಾಗ ಫಸ್ಟ್ ಈ ಕಡೆ ತಗೊಂಡ್ಬಿಡ್ತೀನಿ ನಾನು. ಇವಾಗ ಏನಾಗುತ್ತೆ 2x ಪ್ಲಸ್ y ಸ್ಕ್ವೇರ್ dx ಮೈನಸ್ 2y dy ಈಕ್ವಲ್ ಟು 0 mdx ಪ್ಲಸ್ ndy. ಸೊ m ಈಕ್ವಲ್ ಏನಾಗುತ್ತೆ 2x ಪ್ಲಸ್ y ಸ್ಕ್ವೇರ್ n ಈಕ್ವಲ್ ಟು ಮೈನಸ್ 2y. ಸೊ ದೋ m ಬೈ ದೋ y ಈಕ್ವಲ್ ಟು 2y, ದೋ n ಬೈ ದೋ x ಈಕ್ವಲ್ ಟು 0. ಇವಾಗ ಏನ್ ಮಾಡ್ತೀವಿ ಅಂದ್ರೆ nx ಮೈನಸ್ my ಡಿವೈಡೆಡ್ ಬೈ m ಮಾಡಿ. ಅವಾಗ ಏನಾಗುತ್ತೆ, ಇಲ್ಲ ಬೇಡ, nx ಮೈನಸ್ my ಡಿವೈಡೆಡ್ ಬೈ m ಮಾಡಿ. ಅವಾಗ ಏನ್ ಬರುತ್ತೆ ಫಂಕ್ಷನ್ ಆಫ್ y ಬರುತ್ತಲ್ವಾ. nx ಏನ್ ಬರುತ್ತೆ ನೋಡಿ, nx ಏನಿದೆ 0 ಬಂದಿದೆ, ಮೈನಸ್ 2y ಡಿವೈಡೆಡ್ ಬೈ 2y ಇದೆ. 2x plus y square. ನೋ m ತಗೊಂಡ ಮತ್ತೆ m ನಾನು 2x plus y square sir. ಯಾವ್ದು ಹೇಳಿ, m ತಗೊಂಡ್ವಿ ಡಿನಾಮಿನೇಟರ್, m is equal to 2x plus y square. ಅಲ್ಲ ಅದು ಬೇಡ, ಇವಾಗ ನನಗೆ ಕ್ಯಾನ್ಸಲ್ ಆಗೋ ತರ ಬೇಕು. ಕ್ಯಾನ್ಸಲ್ ಆಗ್ಬೇಕಂದ್ರೆ my minus nx. ಓಕೆ, ಇದು ಬೇಡ ಹಂಗಾರೆ nx ಡಿವೈಡೆಡ್ ಬೈ n ಮಾಡಿ, ಫಂಕ್ಷನ್ ಆಫ್ x ಬರುತ್ತೆ ಅಲ್ವಾ. ಹೇಳಿ ಇವಾಗ my ಅಂದ್ರೆ ಏನಿದೆ ನೋಡಿ, ಸೊ my ಪ್ಲಸ್ 1. ಓಕೆ, ಇಲ್ಲಿ ಪ್ಲಸ್ ತಗೊಳುತ್ತೆ,
2 by get cancel 1 ಬಂತು equal to -1. function of x minus y ಅಲ್ಲ +1 ಆಗುತ್ತೆ. ಸರಿ n is my equal to ಅಲ್ವಾ ಎಷ್ಟು? ಅಲ್ಲ my ಏನಿದೆ ಓ ಎಸ್ ಮೈನಸ್ ಅಲ್ವಾ ಇದು ಕರೆಕ್ಟ್ -1. ಸೊ ಎಫ್ ಆಫ್ ಎಕ್ಸ್ ಏನ್ ಬಂತು ಇವಾಗ -1 ಬಂತು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ e ಪವರ್ ಇಂಟಿಗ್ರೇಷನ್ ಮೈನಸ್ ಡಿ ಎಕ್ಸ್ ಈಕ್ವಲ್ ಟು e ಪವರ್ ಮೈನಸ್ ಎಕ್ಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಹೇಳಿ 2x ಪ್ಲಸ್ ವೈ ಸ್ಕ್ವೇರ್ e ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ನೆಕ್ಸ್ಟು -2 e ಪವರ್ ಎಕ್ಸ್ ವೈ ಡಿ ವೈ ಈಕ್ವಲ್ ಟು 0. ನೋಡಿ ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಾದ್ರೆ ಇಲ್ಲಿ y ಕಾನ್ಸ್ಟೆಂಟ್ ಅಂತ ತಗೋಬೇಕು. ಸೊ ಎನ್ ಡಿ ಎಕ್ಸ್ ನಾವು ಎನ್ ಡಿ ವೈಗೆ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ಸ್ ತಗೋಬೇಕು. ಸೊ ಇವಾಗ ಇಂಟಿಗ್ರೇಟ್ ಮಾಡೋದಕ್ಕೆ ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ನೋಡಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ಸ್ ತಗೋಬೇಕು. ಇ ಪವರ್ ಎಕ್ಸ್ ಮಲ್ಟಿಪ್ಲೈ ಆಗ್ಬಿಟ್ಟಿದೆ, ಹಾಗಾಗಿ ತೊಗೊಳಕ್ ಬರಲ್ಲ. ಸೊ ಇದನ್ನ ಮಾತ್ರ ಸಾಲ್ವ್ ಮಾಡಿ. ಸೊ y ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈಗ ಫಸ್ಟ್ ಒನ್ ಇಲ್ಲಿ ಏನಾಗುತ್ತೆ 2 ಇಂಟಿಗ್ರೇಷನ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟಿಗ್ರೇಷನ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಸಿ. ಕರೆಕ್ಟ್ ಅಲ್ವಾ ಇದು? Yes, sir. ಇವಾಗ ಏನಾಗುತ್ತೆ ಸೊ 2 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ X ಇಂಟು square by 2. ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಫಸ್ಟ್ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಇದು ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಓಕೆ ವೈ ಸ್ಕ್ವೇರ್ ಇಂಟು ಇಲ್ಲಿ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು ಸಿ. ಕರೆಕ್ಟ್ ಇದೆಯಲ್ವಾ ಇದು? Yes, ಇವಾಗ sir. ಅವ್ರೇನ್ ಕೊಟ್ಟಿದ್ದಾರೆ ಸೊ ಪಾಸಿಂಗ್ ಥ್ರೂ 0,0 ಅಂದ್ರೆ ಎಕ್ಸ್ ಈಕ್ವಲ್ ಟು 0 ವೈ ಈಕ್ವಲ್ ಟು 0 ಅವಾಗ ಏನಾಗುತ್ತೆ 2 ಇಂಟು ಇಲ್ಲಿ 0 ಇಲ್ಲಿ -1 ಇಲ್ಲಿ 0 ಆಗ್ಬಿಡುತ್ತೆ ನೋಡಿ ಈಕ್ವಲ್ ಟು ಸಿ ವಿಚ್ ಇಂಪ್ಲೈಸ್ ದಟ್ ಸಿ ಈಕ್ವಲ್ ಟು -2. ಇವಾಗ -2 ತಗೊಂಡ್ರೆ ಏನಾಗುತ್ತೆ ಇದು -2x ಇ ಪವರ್ ಮೈನಸ್ ಎಕ್ಸ್ -2 ಇ ಪವರ್ ಮೈನಸ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು -2 ಬಂದಿದೆ. ಓಕೆನಾ? ಇವಾಗ ಇದನ್ನ ಕಡೆ ತಗೊಂಡ್ಬಿಡಿ ಅವಾಗ ಏನಾಗುತ್ತೆ ಹೇಳಿ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು -2x ಇ ಪವರ್ ಮೈನಸ್ ಎಕ್ಸ್ -2 ಇ ಪವರ್ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ +2. +2. ಇವಾಗ ವೈ ಸ್ಕ್ವೇರ್ ಈಕ್ವಲ್ ಟು ಇ ಪವರ್ ಆ ಕಡೆ ತಗೊಂಡ್ಬಿಡಿ ಮೈನಸ್ ಎಕ್ಸ್ ಡಿವೈಡ್ ಆಗ್ಬಿಟ್ರೆ -2x -2 Plus +2 by e e power power minus x. ಅಲ್ವಾ ಇ ಪವರ್ ಎಕ್ಸ್ ಆಗ್ಬಿಡುತ್ತೆ ಡಿವೈಡೆಡ್ ಬೈ ಇ ಪವರ್ ಮೇಲೆ ಹೋಗ್ಬಿಡುತ್ತೆ ಅಷ್ಟೇ ಅಲ್ವಾ? ಈ ತರ ಬರ್ತಿದೆ. ಅಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವೈ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ನೋಡಿ ಎಲ್ಲ 2 ಕಾಮನ್ ತಗೊಂಡ್ಬಿಡಿ. ಸೊ 2 ಕಾಮನ್ ತಗೊಂಡ್ರೆ ಫಸ್ಟ್ ಇ ಪವರ್ ಎಕ್ಸ್ ತಗೊಳ್ಳಿ ನೆಕ್ಸ್ಟ್ ಇಲ್ಲಿ ತಗೊಳ್ಳಿ ಮೈನಸ್ ಎಕ್ಸ್ ನೆಕ್ಸ್ಟ್ -1 2 ಇಂಟು ಇ ಪವರ್ ಎಕ್ಸ್ -1 ಎಲ್ಲಿದೆ ನೋಡಿ 2 ಇಂಟು ಇ ಪವರ್ ಎಕ್ಸ್ Option 3. -1 ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಇದಾಯ್ತಲ್ವಾ? ಇದು ಆಲ್ರೆಡಿ ಇದಾಗಿದೆ. ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಹೇಳಿ ಎಫ್ ಆಫ್ ಎಕ್ಸ್ ಬೈ ವೈ Y by x. ಅಥವಾ ವೈ ಬೈ ಎಕ್ಸ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್. ದ ಇಂಟಿಗ್ರಲ್ ಸರ್ಫೇಸ್ ಕಂಡುಹಿಡಿಬೇಕು ಇವಾಗ. ಓಕೆನಾ? ಸೊ ಪಾಸಿಂಗ್ ಥ್ರೂ ದ ಕರ್ವ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಟಿ ವೈ ಈಕ್ವಲ್ ಟು 1 ಪ್ಲಸ್ ಟಿ ಝೆಡ್ ಈಕ್ವಲ್ ಟು 1 ಪ್ಲಸ್ ಟಿ ಸ್ಕ್ವೇರ್ ಅವರೇ ಕೊಟ್ಬಿಟ್ಟಿದ್ದಾರೆ ಯಾವ ಫಾರ್ಮ್ ಅಲ್ಲಿ ತಗೋಬೇಕಂತ. ಇವಾಗ ನೋಡಿ ಸೊ ಇಂಟಿಗ್ರಲ್ ಸರ್ಫೇಸ್ ಓಕೆನಾ ಅಂದ್ರೆ ರಿಲೇಷನ್ ಬಿಟ್ವೀನ್ C1 ಮತ್ತೆ C2 ಕಂಡುಹಿಡ್ಕೋಬೇಕು. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಸೊ ಡಿ ಎಕ್ಸ್ ಇದೆ ಡಿವೈಡೆಡ್ ಬೈ ವೈ ಡಿ ವೈ ಡಿವೈಡೆಡ್ ಬೈ ಎಕ್ಸ್ ಡಿ ಝೆಡ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. Y square. ಇವಾಗ ಇಲ್ಲಿ ಎರಡು ತಗೊಂಡ್ಬಿಟ್ಟು ಫ್ರಾಕ್ಷನ್ ಸಾಲ್ವ್ ಮಾಡಿದ್ರೆ ಎಕ್ಸ್ ಇಂಟು ಡಿ ಎಕ್ಸ್ ಇಡಿ ಮೈನಸ್ ವೈ ಇಂಟು ಡಿ ವೈ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಏನ್ ಬರುತ್ತೆ ಹೇಳಿ C1. ಕರೆಕ್ಟ್ ಅಲ್ವಾ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು Sir. C1 ಬರ್ತಿದೆ. ನೆಕ್ಸ್ಟ್ ಏನ್ ಮಾಡ್ಬೋದು ನೋಡಿ ಸಾಲ್ವ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಇದಕ್ಕೆ Minus, ಮಲ್ಟಿಪ್ಲೈ ಮಾಡೋದಾದ್ರೆ y ಮತ್ತೆ ಮೈನಸ್ ಓಕೆ ಇಲ್ಲಿ ನೋಡಿ ಒಂದು ಕೆಲಸ ಮಾಡಿ ಕರೆಕ್ಟ್ ಈಗ ಒಂದು ಕೆಲಸ ಮಾಡಿ ಮೈನಸ್ ವೈ ಮಾಡಿ minus y ಮೈನಸ್ plus ಎಕ್ಸ್ 1 1. ಮಾಡ್ಬೋದಲ್ವಾ? ಅವಾಗ ಏನಾಗುತ್ತೆ ಮೈನಸ್ Yes, ವೈ sir. ಡಿ ಎಕ್ಸ್ ಮೈನಸ್ ಎಕ್ಸ್ ಡಿ ವೈ dx. ಪ್ಲಸ್ ಡಿ ಝೆಡ್ ಡಿವೈಡೆಡ್ ಬೈ ಮೈನಸ್ ಇಡಿ Y square ವೈ ಸ್ಕ್ವೇರ್ ಮೈನಸ್ minus ಎಕ್ಸ್ x ಸ್ಕ್ವೇರ್ square ಪ್ಲಸ್ ಎಕ್ಸ್ plus ಸ್ಕ್ವೇರ್ x square plus y square ಪ್ಲಸ್ is ವೈ equal. ಸ್ಕ್ವೇರ್ ಕ್ಯಾನ್ಸಲ್ ಈಕ್ವಲ್ ಟು 0 ಬಂತು ಇವಾಗ ಇದು.
ಸೊ ಇಂಟಿಗ್ರೇಟಿಂಗ್ ಅನ್ನು ಮೋಸ ಮಾಡ್ಬಿಟ್ರೆ ಇಲ್ಲಿ ಇಂಟಿಗ್ರೇಟ್ ಮಾಡಕ್ಕೂ ಮುಂಚೆ ಇಲ್ಲಿ ಮೈನಸ್ ಕಾಮನ್ ತಗೊಳ್ಳಿ. ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಡಿ ವೈ ಪ್ಲಸ್ ಡಿ ಝೆಡ್ ಈಕ್ವಲ್ ಟು 0. ಇಲ್ಲೇನು ತಗೋಬಹುದು ಇವಾಗ ಮೈನಸ್ ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಡಿ ವೈ ಏನು ತಗೋಬಹುದು ಡಿ ಆಫ್ ಎಕ್ಸ್ ವೈ ಪ್ಲಸ್ ಡಿ ಝೆಡ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಇದ್ರ ಬದಲು ತಗೋಬಹುದು ನಾನು. Sir. ಇಂಟಿಗ್ರೇಟಿಂಗ್ ಅನ್ನು ಬೋಸ್ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ, ಮೈನಸ್ ಎಕ್ಸ್ ವೈ Plus Z ಪ್ಲಸ್ ಝೆಡ್ ಈಕ್ವಲ್ ಟು is equal to 0. C2. ಇಂಟಿಗ್ರೇಟ್ ಮಾಡೋದು C2 ಆಗುತ್ತೆ. ಓಕೆನಾ? ಓಕೆ, ಇವಾಗ ಇದನ್ನು ತಗೊಂಡ್ಬಿಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು C1. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು C1 ಬಂದಿದೆ. ಸೊ ಇವಾಗ ನಾವು ರಿಲೇಷನ್ ಬಿಟ್ವೀನ್ C1 ಮತ್ತು C2 ಕಂಡುಹಿಡಿಯಬೇಕು. ಇಲ್ಲಿದೆ ನೋಡಿ, ಇದನ್ನ ಯೂಸ್ ಮಾಡ್ಕೋಬೇಕು. ಎಕ್ಸ್ ಈಕ್ವಲ್ ಎಕ್ಸ್ ಆಫ್ ಟಿ ಏನಿದೆ ನೋಡಿ, ಎಕ್ಸ್ ಆಫ್ ಟಿ ಅಂತ ತಗೋಬೇಕಂತೆ 1 minus t. 1 ಮೈನಸ್ ಟಿ. ವೈ ಆಫ್ ಟಿ ಅಂತ ತಗೋಬೇಕಂತೆ 1 plus t. ಪ್ಲಸ್ ಟಿ. ಝೆಡ್ ಆಫ್ ಟಿ ಅಂತ ತಗೋಬೇಕು 1 plus t square. 1 ಪ್ಲಸ್ ಟಿ ಸ್ಕ್ವೇರ್. ಇವಾಗ ಇಲ್ಲಿ ಮೈನಸ್ ಎಕ್ಸ್ ವೈ ಇದೆ, ಎಕ್ಸ್ ಅಂದ್ರೆ 1 ಮೈನಸ್ ಟಿ ತಗೊಂಡ್ಬಿಡಿ. ಮೈನಸ್ 1 ಮೈನಸ್ ಟಿ ಇಂಟು 1 ಪ್ಲಸ್ ಟಿ ಪ್ಲಸ್ ಝೆಡ್ ಅಂದ್ರೆ ಏನಿದೆ ನೋಡಿ 1 ಮೈನಸ್ ಟಿ ಸ್ಕ್ವೇರ್, ಸಾರಿ 1 ಪ್ಲಸ್ ಟಿ ಸ್ಕ್ವೇರ್ ಈಕ್ವಲ್ ಟು C2. ಇವಾಗ ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಮೈನಸ್ ಟಿ ಸ್ಕ್ವೇರ್ Square. ಪ್ಲಸ್ 1 ಪ್ಲಸ್ ಟಿ ಸ್ಕ್ವೇರ್ ಈಕ್ವಲ್ ಟು C2. ಇವಾಗ ಮೈನಸ್ 1 ಪ್ಲಸ್ ಟಿ Plus ಸ್ಕ್ವೇರ್ t square. plus 1 plus t square equal to C2. Get cancel. 2 into t square equal to C2. C. t square ಏನು ಬರುತ್ತೆ ಹೇಳಿ, C2 by 2 ಬರ್ತಿದೆ. t square ಏನು ಬಂತು ಇವಾಗ C2 by 2 ಬಂದಿದೆ. ಕರೆಕ್ಟ್ ಅಲ್ವಾ? Yes, sir. ಇವಾಗ ಇದು ಮುಗೀತು. ಇವಾಗ ನೆಕ್ಸ್ಟ್ ಇಲ್ಲಿಗೆ ಬರ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ 1 ಮೈನಸ್ ಟಿ ಇದೆ ಹೋಲ್ ಸ್ಕ್ವೇರ್ ಮೈನಸ್ ವೈ ಅಂದ್ರೆ 1 ಪ್ಲಸ್ ಟಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು C1 ಇದೆ. ಇಲ್ಲಿ ಸಾಲ್ವ್ ಮಾಡಿದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಮೈನಸ್ ಇಲ್ಲಿ 1 ಮೈನಸ್ ಟಿ ಸ್ಕ್ವೇರ್ ಮೈನಸ್ 2t ಈಕ್ವಲ್ ಟು C1. ಸೊ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ 2 ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸಲ್. ಮೈನಸ್ 4t ಈಕ್ವಲ್ ಟು Is equal C1. to 1. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿ. ಯಾಕೆ ಸ್ಕ್ವೇರಿಂಗ್ ಅನ್ನು ಮಾಡ್ತಿದ್ದೀನಿ ಅಂದ್ರೆ ಟಿ ಸ್ಕ್ವೇರ್ ಅಂದ್ರೆ ಗೊತ್ತಿದೆ ನಮಗೆ. ಇಲ್ಲಿ ಟಿ ಸ್ಕ್ವೇರ್ ಬೇಕು ಇವಾಗ. 16 ಟಿ ಸ್ಕ್ವೇರ್ ಕೂಡ ಏನಾಗುತ್ತೆ ನೋಡಿ C1 ಸ್ಕ್ವೇರ್. ಕರೆಕ್ಟ್ ಅಲ್ವಾ? Yes, sir. 16 ಟಿ ಸ್ಕ್ವೇರ್ ಏನು ತಗೊಳ್ತೀರಾ, C2 by 2. ಈಕ್ವಲ್ ಟು C1 ಸ್ಕ್ವೇರ್. ಸೊ 2 1s 2 8s ಅವಾಗ ಏನಾಗುತ್ತೆ C1 ಸ್ಕ್ವೇರ್ ಮೈನಸ್ 8C2 ಈಕ್ವಲ್ ಟು 0. ಇದೇನು ಬಂತು ಇವಾಗ ರಿಲೇಷನ್ ಬಿಟ್ವೀನ್ C1 ಅಂಡ್ C2 ಬರ್ತಿದೆ. ಇವಾಗ C1 ಅಂದ್ರೆ ಏನ್ ಬಂದಿತ್ತು ಅದನ್ನ ಸೊಲ್ಯೂಷನ್ ತಗೋಬೇಕು. ಇವಾಗ C1 ಅಂದ್ರೆ ಏನ್ ಬಂದಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬಂದಿದೆ ಅಲ್ವಾ? ಇವಾಗ 8C2 ಓಕೆ ಹಂಗೆ ತಗೊಳ್ಳಿ ನೀವು. ಸೊ 8C2 ಏನಿದೆ ನೋಡಿ ಮೈನಸ್ ಎಕ್ಸ್ ವೈ ಪ್ಲಸ್ ಝೆಡ್ ಇದೆ ಈಕ್ವಲ್ ಟು C1 ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇವಾಗ ಇಲ್ಲಿ ಏನಾಗುತ್ತೆ ಮೈನಸ್ 8 ಎಕ್ಸ್ ವೈ ಪ್ಲಸ್ 8z ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಇವಾಗ 8z ಅಲ್ಲೇ ಬರ್ಕೊಂಡು ಇದು ಮಿಕ್ಕಿದ ಕಡೆ ತಗೊಳ್ಳಿ. ಅವಾಗ ಏನಾಗುತ್ತೆ ಅದು ಏನಾಗುತ್ತೆ ಹೇಳಿ, X square minus y square 8z whole equal to square. so 8z equal to 8xy. 8xy plus x square minus y square Y square whole square. ಸೊ 8 ಈ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ z equal to xy plus 1/8 x square minus y square whole square. ಓಕೆನಾ? ಸೊ ಇದೆ ಗಿವನ್ ಅಂದ್ರೆ ಇಂಟೀರಿಯರ್ ಸರ್ಫೇಸ್ ಕೊಟ್ಟಿರೋಂಥ ಕಂಡೀಷನ್ಗೆ. ಓಕೆನಾ? ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, xy plus 1/8. ಸೊ ಇಲ್ಲಿದೆ ನೋಡಿ x square minus y square whole square ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? Yes, sir. ಇವಾಗ ಒಂದು ಕೆಲಸ ಮಾಡಿ ನೀವು ಇಲ್ಲಿ ಒಂದು ತಗೊಂಡ್ರೆ ಇದಾಗತ್ತಲ್ಲ. ಈಗ ಟಿ ಕೋಡ್ ಇಲ್ಲಿ ನೋಡಿ ಇಲ್ಲಿ ಇದೆಯಲ್ವಾ. ಸೊ ಟಿ ಕೋಡ್ ಏನ್ ತಗೊಳ್ತೀರಿ ಗೊತ್ತಾ, ಟಿ ಈಕ್ವಲ್ ಟು -1 ತಗೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, ಎಕ್ಸ್ ಈಕ್ವಲ್ ಟು 2 G- ಆಗುತ್ತೆ, X ವೈ is equal ಈಕ್ವಲ್ to ಟು 0 ಆಗುತ್ತೆ, ಝಡ್ ಈಕ್ವಲ್ ಟು 2 ಆಗುತ್ತೆ ಅಲ್ವಾ. ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಹೋಗೋಣ. ಝಡ್ ಈಕ್ವಲ್ ಟು 2 ಬರ್ಬೇಕು ಇಲ್ಲಿ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು, ಸೊ ಆರ್ ಎಚ್ ಎಸ್ ಏನಿದೆ ನೋಡಿ ಎಕ್ಸ್ ವೈ ದಟ್ ಈಸ್ 0 ಪ್ಲಸ್ 1/2 ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ square 4 minus 0 square whole square. So 2 equal to 1/2
ಸೊ 2 ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ 4 ಆಗುತ್ತೆ. ಸೊ 4 ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ 16 ಆಗುತ್ತೆ. 16. ಸೊ 2 1s 2 8s. ಸೊ ನಾಟ್ ಈಕ್ವಲ್ ಬರ್ತಿದಲ್ವಾ ಫಸ್ಟ್ ಆಪ್ಷನ್. ಸೊ ರಾಂಗ್. ಸೆಕೆಂಡ್ ಆಪ್ಷನ್ ನೋಡಿ ಅದೇ ತರ. ಸೆಕೆಂಡ್ ಆಪ್ಷನ್ 2 ಬರಬೇಕು. z xy 0 ಆಗುತ್ತೆ ಪ್ಲಸ್ 1/4 x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಏನಾಗ್ಬಿಡುತ್ತೆ ಸೇಮ್ ಅದೇ ಆಗುತ್ತಲ್ವಾ. ಏನಾಗುತ್ತೆ Yes, ಹೇಳಿ? sir. 2 16 ಬರುತ್ತೆ. 16. 4 1s 4 12. 4s ಬರುತ್ತೆ. ಸೊ 2 = 4 ಬರ್ತಿದೆ, ನಾಟ್ ಈಕ್ವಲ್. ಸೆಕೆಂಡ್ ಆಪ್ಷನ್ ತಗೊಳಕ್ ಬರಲ್ಲ. ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ ಬರೋಣ. ಸೊ ಥರ್ಡ್ ಆಪ್ಷನ್ ಏನಿದೆ ನೋಡಿ 2 ಇದೆ ಈಕ್ವಲ್ ಟು 0 0. ಪ್ಲಸ್ 1/8. 16. ಸೊ 8 1s 8 2s. ಸೊ 2 = 2 ಬರ್ತಿದೆ ನೋಡಿ ಅಲ್ವಾ. ನೆಕ್ಸ್ಟ್ Yes, sir. ಆಪ್ಷನ್ 4 ಗೆ ಬಂದ್ರೆ 2 = 0 ಪ್ಲಸ್ 1/16 ಇಂಟು 1/16 ಬರ್ತಿದೆ. ಗೆಟ್ ಕ್ಯಾನ್ಸಲ್ ಏನ್ ಬರ್ತಿದೆ 2 = 1 ಬರ್ತಿದೆ, ನಾಟ್ ಈಕ್ವಲ್. ಸೊ ಎಲ್ಲಿ ಬರ್ತಿದೆ ಇವಾಗ ಆಪ್ಷನ್ 3 ಬರ್ತಿದೆ. ಸೊ ಆಪ್ಷನ್ 3 ಇದೆ ಕರೆಕ್ಟ್ ಆನ್ಸರ್. ನೋಡಿ ಈ ತರ ಮಾಡ್ಬೇಕಷ್ಟೇ ಎಕ್ಸಾಮ್ ಅಲ್ಲಿ. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆನಾ? ಅದೇ ತರ ಇದನ್ನ ಮಾಡಿ ನೋಡೋಣ. ಇದು ಯಾವ್ದು ಬರುತ್ತೆ ನೋಡಿ, ಸುಮ್ಮನೆ ಹೇಳಿ ನೋಡೋಣ. ಇಲ್ಲಿ z = 0 ಇದೆ. ಈಗ ಯಾವ ಆಪ್ಷನ್ ಕರೆಕ್ಟ್ ಅಂತ ನೋಡೋಣ. z = 0 ಇದೆ, ತಗೊಂಡ್ಬಿಡಿ. ಅದು ಕಾನ್ಸ್ಟೆಂಟ್, ಯಾರು ಚೇಂಜ್ ಮಾಡಕ್ಕಾಗಲ್ಲ. x² + y² = 1 ಬರಬೇಕು. ಅದಕ್ಕೆ ಏನ್ ಮಾಡ್ತೀರಾ, x = 0 ತಗೊಳ್ಳಿ, y = ಏನ್ ತಗೊಳ್ತೀರಾ 1. 1 ತಗೊಳ್ಳಿ. ತಗೋಬೋದಲ್ವಾ? ಈ Yes, ಫಸ್ಟ್ sir. ಆಪ್ಷನ್ ಇಲ್ಲಿ ಕೊಟ್ಕೊಂತ ಹೋಗಿ. 0 ಇಲ್ಲಿ 1 ಇದೆ. ಸೊ 1 ಪ್ಲಸ್ ನೆಕ್ಸ್ಟ್ 0 ಆಗ್ಬಿಡುತ್ತೆ. ಇದು 0 ಯಾಕೆ z 0 ಇದೆ. ಇದು 0 ಇದು 0. ಸೊ -1 = 0 ಬರ್ತಿದೆ. ಫಸ್ಟ್ ಆಪ್ಷನ್ ಓಡ್ ಆಗ್ತಿದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ರೆ ಇಲ್ಲಿ 1 0 ಇದೆ plus 1 plus 0 plus ಇಲ್ಲಿ 0 1 plus ಇಲ್ಲಿ 0 1 ಆಗ್ಬಿಡುತ್ತೆ. minus 1 is equal to 0. ಮತ್ತೆ 0 ಆಗ್ತಿದೆನಾ? Yes, sir. ಈಗ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ x = √2 ತಗೊಳ್ಳಿ. ಇಲ್ಲ √1/2 ತಗೊಳ್ಳಿ. y = √1/2 ತಗೊಳ್ಳಿ. x². ಓಕೆ 1/2 ಪ್ಲಸ್ 1/2 1 ಆಗುತ್ತೆ. ಬಟ್ ಹೆವಿ ಆಗುತ್ತಾ? ಇಲ್ಲ ಇಲ್ಲ ಎಲ್ಲ x² ಮತ್ತೆ y² ಸ್ಕ್ವೇರ್ ಅಲ್ಲೇ ಇದೆ. ಇಲ್ಲ ಇಲ್ಲ ಇಲ್ಲಿ y ಇದೆ ಅಲ್ವಾ. ಓಕೆ x = ಇವಾಗ ಏನ್ ತಗೋಬಹುದು -1 ಪ್ಲಸ್ 1. ಇಲ್ಲ ತಗೊಳಕ್ ಬರಲ್ಲ. x² + y². -1. ಓಕೆ ಚೆಕ್ ಮಾಡಿ ನೋಡೋಣ ಏನ್ ಬರುತ್ತೆ. ಇಲ್ಲಿ z ಇರೋದ್ರೆಲ್ಲ 0 ಆಗ್ಬಿಡುತ್ತಲ್ವಾ. Yes, z sir. ಇರೋದ್ರ 0 ಆಗುತ್ತೆ. ಬಟ್ ಅದೇ ಇಲ್ಲಿ ನೋಡ್ರಿ ಏನಂತಂದ್ರೆ Plus ಅದಕ್ಕೆ 1. ಗೇಟ್ ಎಕ್ಸಾಮ್ ಅಲ್ಲ ಇದು. ಸೊ ಅಲ್ಲೆಲ್ಲ ಹಂಗ್ ಕೊಡಲ್ಲ ಅವರು, ಅದಕ್ಕೆ ಹಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ z ಇರೋದಕ್ಕೆ ಇಲ್ಲೆಲ್ಲ ಏನಾಗ್ಬಿಡುತ್ತೆ ಅವರೇ ಕೊಟ್ಬಿಟ್ಟಾರೆ ಫಿಕ್ಸ್ಡ್. z 0 ಅಲ್ವಾ. ಇಲ್ಲಿ Yes, ಏನಾಗುತ್ತೆ sir. ಹೇಳಿ, ಇಷ್ಟಕ್ಕೆ 0 ಆಗ್ಬಿಡುತ್ತೆ. x² + y² -1 = 0 ಅವರೇ ಕೊಟ್ಬಿಟ್ಟವ್ರು ನೋಡಿ. ಇಲ್ಲಿ ಫಸ್ಟ್ ಆಪ್ಷನ್ ಚಾನ್ಸ್ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 0 ಆಗ್ಬಿಡುತ್ತೆ. x² + y² = 1 ಅದು ಚಾನ್ಸ್ ಇದೆ. x² + y² ನೋಡಿ ಇದಷ್ಟು 0 ಆಗ್ಬಿಡುತ್ತೆ. y = 0 1 ಇದು ಚಾನ್ಸ್ ಇದೆ. ಎಲ್ಲ ನೆಕ್ಸ್ಟ್ ಆಪ್ಷನ್ಸ್ ಇದೊಂದು ಆಗಲ್ಲ ನೋಡಿ. ಇದು ಯಾಕೆಂದ್ರೆ ನೋಡಿ x² + y² = -1 ಆಗುತ್ತೆ. ಇದೊಂದು ಆಗಲ್ಲ. ಇದೊಂದು ಡಿಸ್ಕಾರ್ಡ್ ಮಾಡ್ಬೋದು. ಇನ್ 3 ಆಪ್ಷನ್ ಚಾನ್ಸ್ ಇದೆ ನೋಡಿ. ಗೇಟ್ ಎಕ್ಸಾಮ್ ಮತ್ತೆ ನೆಟ್ ಎಕ್ಸಾಮ್ ಅಲ್ಲಿ ಮೆಥಡ್ ಗೊತ್ತಿಲ್ಲ ಅಂದ್ರೆ ಮುಟ್ಟಕ್ಕಾಗಲ್ಲ. ಓಕೆನಾ? KSET ಅಲ್ಲಿ ಏನಾದ್ರು ಮಾಡ್ಬಿಡ್ಬೋದು. ಬಟ್ ಗೇಟ್ ಎಕ್ಸಾಮ್ ನೆಟ್ ಎಕ್ಸಾಮ್ ಅಲ್ಲೆಲ್ಲ ಸೊ ಅವರು ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಮಾಡ್ಬೇಕು, ಹಂಗೆ ಕೊಟ್ಟಿರ್ತಾರೆ. ಓಕೆನಾ? ಅದಕ್ಕೆ ಕಟ್ ಆಫ್ ಎಲ್ಲ ಕಡಿಮೆ. ಸೊ ಗೇಟ್ ಎಕ್ಸಾಮ್ ಅಲ್ಲಿ ನೋಡಿ ಜಸ್ಟ್ ಏನಂದ್ರೆ 25 ಮಾರ್ಕ್ಸ್ ಅಷ್ಟೇ ಕಟ್ ಆಫ್ ಇರೋದು. ಪ್ರೀವಿಯಸ್ ಎಲ್ಲ 26 ಮಾರ್ಕ್ಸ್ GM ಅವ್ರಿಗೆ 100ಕ್ಕೆ ಹಂಗಿರ್ತಾವಲ್ಲಿ. ಸೊ ಹಂಗಾಗಿ ಕೆಲವೊಂದು ವರ್ಕ್ ಆಗಲ್ಲ. ಈಗ ನೋಡಿ ನಾನೀಗ x = 1/√2 y = 1/√2 ತಗೊಂಡ್ರು ಇಲ್ಲಿ ಮತ್ತೆ ವರ್ಕ್ ಆಗಲ್ಲ ನೋಡಿ. ಯಾಕಂದ್ರೆ ಇಷ್ಟು 0 ಆಗ್ಬಿಡುತ್ತಲ್ವಾ. Yes, sir. ಮತ್ತೆ ಎಲ್ಲಿಗೆ ಹೋಗ್ಬಿಡ್ತಾರೆ ಅವರು, x² + y² = 1 ಅಲ್ಲಿ ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಸಾಲ್ವ್ ಮಾಡ್ಬೇಕಷ್ಟೇ ಇದು. ಓಕೆ ಇದು ನಾಳೆಯಿಂದ ಸಾಲ್ವ್ ಮಾಡ್ತೀನಿ. ಓಕೆನಾ? Okay, sir. ಓಕೆ ಇದು ನೋಡಿ, ಇದನ್ನ ಟ್ರೈ ಮಾಡ್ಬೋದಾ ನೋಡಿ. ಆತರ x = 1 y = z ಇಲ್ಲಿ ಕೊಟ್ಟಿದ್ದಾರೆ ನೋಡಿ. x = 1 ತಗೋಬೇಕಂತೆ, y = z ತಗೋಬೇಕಂತೆ. ಏನಾಗುತ್ತೆ ಇವಾಗ ಈ ಕಡೆ ತಗೊಂಡ್ರೆ x - 1 0 ಆಗ್ಬಿಡುತ್ತೆ. y² = y² ಬರುತ್ತೆ ಸರ್. ಫಸ್ಟ್ ಒನ್ ಅಲ್ವಾ. ಫಸ್ಟ್ ಒನ್ ಚಾನ್ಸ್ ಇದೆ. ನೆಕ್ಸ್ಟ್ 1² 1² + z² - 1 is z² equal to 1 ಬರುತ್ತೆ ಸರ್. ನೋಡಿ ಅದು ಚಾನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ 0 1 1 is equal to 1 ಬರುತ್ತೆ. 1 = 1 ಬರ್ತಿದೆ. ಅದಕ್ಕೆ ನೋಡಿ ವರ್ಕ್ ಆಗಲ್ಲ ಇವು. ಕರೆಕ್ಟ್ ಅಲ್ವಾ? Yes, sir. ಸೊ ಮೆಥಡ್ ಗೊತ್ತಿದ್ರೆ ಮಾತ್ರ ಇವೆಲ್ಲ.
ಓಕೆ, ಏನೋ ಡೌಟ್ಸ್ ಇರೋ ಕೇಳಿ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. Thank you, sir.